ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಒಂದು ಸಾರಿ ಕೂಡ ನಿಮ್ಮ ಮುಂದೆ ನಿಂತ್ಕೊಳ್ಳೋ ದೇವರು ಕೊಟ್ಟ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ದೇವರು ಒಳ್ಳೆಯವರು. ಕೀರ್ತನೆ 22 4-5 ವಾಕ್ಯಗಳನ್ನು ಓದುವಾಗ, ನಮ್ಮ ಪಿತೃಗಳು ನಿನ್ನ ನಂಬಿದರು, ಅವ್ರ ಆಶ್ರಭಂಗ ಪಡಲಿಲ್ಲ. ನಮ್ಮ ಪಿತೃಗಳು ನಿನಗೆ ಮೊರೆ ಇಟ್ಟರು, ನೀ ಬಿಡಿಸಿದ್ರಿ ಅಂತ ನಾವು ನೋಡ್ತೀವಿ. ಹಾಗೆ ಆತನ ನಂಬುವ ಎಲ್ಲರನ್ನ ದೇವರು ಘನಪಡಿಸುವ ದೇವರಾಗಿದ್ದಾರೆ. ಆ ದೇವರ ಕರದಲ್ಲಿ ಅರ್ಪಿಸನ್ನು ಯಾವುದಕ್ಕೂ ಭಯಪಡೋದು ಬೇಡ. ನಮ್ಮ ದೇವರು ಜೀವ ಸ್ವರೂಪನಾಗಿರುವ ದೇವರು. ಕೀರ್ತನೆ 115 ಹೇಳ್ತದೆ, ನಮಗಾಗಿ ಅಲ್ಲ ದೇವರೇ, ನಮಗಾಗಿ ಅಲ್ಲ, ನಿನ್ನ ಸತ್ಯತೆಗಾಗಿ, ನಿನ್ನ ನಾಮ ಮಹಿಮೆಗಾಗಿ ಅಂತ. ಎಷ್ಟು ಜನ ನನ್ನ ಜೊತೆ ಸೇರಿ ಹೇಳ್ತೀರಾ? ನಮಗಾಗಿ ಅಲ್ಲ ದೇವರೇ, ನಮಗಾಗಿ ಅಲ್ಲ, ನಿನ್ನ ಪರಿಶುದ್ಧವಾದ ನಾಮ ಮಹಿಮೆಗಾಗಿಯೂ ನಿನ್ನ ಸತ್ಯತೆಗಾಗಿಯೇ ಈ ಆರಾಧನೆಯಲ್ಲಿ ಕೂಡಿ ಬಂದಿದ್ದೀವಿ. ಆಮೆನ್. ಪ್ರಾರ್ಥನೆ ಮಾಡೋಣ. ತಂದೆಯ ದೇವರೇ, ಆಶೀರ್ವದಿಸಲ್ಪಟ್ಟ ದಿನಕ್ಕಾಗಿ ಸ್ತೋತ್ರ ದೇವರಪ್ಪ. ಸ್ತುತಿಗಳ ಮಧ್ಯದಲ್ಲಿ ವಾಸಿಸುವ ದೇವರೇ, ಸ್ತುತಿಗಳಿಗೆ ಯೋಗ್ಯನಾಗಿರುವ ಆತನ ಪ್ರಾರಂಭದಿಂದ ಅಂತ್ಯವರೆಗೂ ನಿಮ್ಮ ಮಹಿಮೆ ಹೊಂದು ನಿನ್ನ ನಡೆಸು ದೇವರಪ್ಪ. ಯೇಸುವಿನ ನಾಮದಲ್ಲಿ ನಾವು ಬಿಡುತ್ತೇವೆ ತಂದೆಯೇ. ಆಮೆನ್. ಒಂದು ಹಾಡನ್ನ ಇಮ್ಮಾನ್ಯುವೇಲ್, ನಿನಗೆ ಆರಾಧನೆ. ನಮ್ಮ ಜೊತೆಯಲ್ಲಿ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವ ಆತನೇ. ಚರ್ಚಲ್ಲಿ ಮಾತ್ರ ದೇವರಿರ್ತಾನೆ ತಿಳ್ಕೊಬೇಡಿ. ನಿಮ್ಮ ಮನೆಯಲ್ಲಿ ನೀವು ಆರಾಧಿಸುವಾಗಲೂ ನಿಮ್ಮ ಮಧ್ಯದಲ್ಲಿ ದೇವರಿದ್ದಾರೆ. ಸೇರಿ ಆ ಇಮ್ಯಾನ್ಯುಯಲನ್ನು ಭಯಭಕ್ತಿಯಿಂದ ಆರಾಧಿಸೋಣ. Thank you Jesus, we love you Jesus. ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ. ನಮ್ಮ ಜೊತೆಯಲ್ಲಿ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸ ಮಾಡುವವನೇ, ನಮ್ಮ ಜೊತೆಯಲ್ಲಿ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸ ಮಾಡುವವನೇ. ಗೆಳತಿ, ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ. ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ. ಏಲೋಲ ದೇವನೇ ಆರಾಧನೆ, ನಿರಂತರ ದೇವರೇ ಆರಾಧನೆ. ಏಲೋಲ ದೇವರೇ ಆರಾಧನೆ, ನಿರಂತರ ದೇವರೇ ಆರಾಧನೆ. ನಿತ್ಯ ದೇವರು ನೀನೇ, ಮಹಾಪರಿಶುದ್ಧ ರಾಜ ನೀನೇ. ನಿತ್ಯ ದೇವರು ನೀನೇ, ಮಹಾಪರಿಶುದ್ಧ ರಾಜ ನೀನೇ. ಕೈಗೆತ್ತಿ, ನೀ ಪರಿಶುದ್ಧ, ನೀ ಪರಿಶುದ್ಧ, ಏಲೋಲ ದೇವನೇ. ನೀ ಪರಿಶುದ್ಧ, ನೀ ಪರಿಶುದ್ಧ, ಏಲೋಲ ದೇವನೇ. ಎಲ್ ಶಡಾಯ್ ದೇವರೇ ಆರಾಧನೆ, ಸರ್ವಶಕ್ತನೇ ಆರಾಧನೆ. ಶಡಾಯ್ ದೇವನೇ ಆರಾಧನೆ, ಸರ್ವಶಕ್ತನೇ ಆರಾಧನೆ. ಸರ್ವ ಸೃಷ್ಟಿಕರ್ತನೇ, ಸರ್ವಲೋಕವನ್ನು ಆಳ್ವವನೇ. ನೀ ಸರ್ವ ಸೃಷ್ಟಿಕರ್ತನೇ,
ಕೈಗಳನ್ನೆತ್ತಿ ನೀ ಪರಿಶುದ್ಧ, ನೀ ಪರಿಶುದ್ಧ, ಎಲ್ ಶಡಾಯ್ ದೇವರೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಎಲ್ ಶಡಾಯ್ ದೇವರೇ. ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ. ನಮ್ಮ ಜೊತೆಯಲ್ಲಿ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸ ಮಾಡುವವನೇ, ನಾಮವನ್ನು ಮಹಿಮೆಪಡಿಸುವ ಜೊತೆ ಎಲ್ಲ ಸ್ಥಾನದಲ್ಲೂ ವಾಸ ಮಾಡುವ ದೇವರಾಗಿದ್ದಾರೆ. ನಮ್ಮ ಮಧ್ಯದಲ್ಲಿ ವಾಸ ಮಾಡುವವನೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಎಲೋಲ ದೇವರೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಎಲೋಲ ದೇವರೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಎಲ್ ಶಡಾಯ್ ದೇವರೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಎಲ್ ಶಡಾಯ್ ದೇವರೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ. ಒಂದು ಸಾರಿ ಕೂಡ ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ. ಹಾಗೆ ಕೈಗಳನ್ನು ಚಪ್ಪಳ ಹಾಕಿ ನಿಮ್ಮ ಮನೆಯಲ್ಲೇ ದೇವರನ್ನ ಮಹಿಮೆ ಪಡಿಸ್ರಿ. ಅವ ಇಮ್ಮಾನುವೇಲ್. ಕೋಟ್ಯಾಂತ ಕೋಟಿಯ ದೂತರುಗಳು, ಕೆರುಬಿಗಳು ದೇವರನ್ನ ಆರಾಧಿಸ್ತಾ ಇದ್ರು. ಆದರೂ ಕೂಡ ಅದನ್ನೆಲ್ಲ ದೇವರು ಬಿಟ್ಟು ಈ ಧರೆಗೆ ಇಳಿದು ಬರಲಿ. ಕಾರಣ ಏನು ಗೊತ್ತಾ? ಅವ್ರು ನಮ್ಮ ಜೊತೆ ಇರ್ಲಿಕ್ಕಾಗಿ ಬಂದರು, ನಮಗೆ ಸಹಾಯ ಮಾಡೋಕ್ಕಾಗಿ ಬಂದರು. ಇವತ್ತು ಕೂಡ ಒಂದು ವೇಳೆ ಆರ್ಥಿಕವಾಗಿ ತುಂಬ ನೊಂದಿದ್ದೀರಾ, ಇಲ್ಲಾಂದರೆ ಈ ಪ್ರಶ್ನೆಗಳ ನಿಮಿತ್ತವಾಗಿ ತುಂಬ ಭಯಪಟ್ಟಿದ್ದೀರಾ, ಇಲ್ಲ ಯಾವುದೋ ಒಂದು ಶಾರೀರಿಕವಾಗಿ ಬಲಹೀನದಲ್ಲಿ ನೀವು ಭಯಪಟ್ಟಿದ್ದೀರಾ, ನಿಮ್ಮ ದುಃಖ ಹಂಚ್ಕೊಳ್ಳೋಕೆ ಕೂಡ ಯಾರೂ ಇಲ್ಲ ಪಾಸ್ಟರ್ ಅಂತ ಹೇಳ್ತಾ ಇದ್ದೀರಾ. ಇಲ್ಲ, ಅದು ತಪ್ಪದು. ನಿಮ್ಮ ಜೊತೆ ಇಮ್ಯಾನ್ಯುಯಲ್ ಇದ್ದಾರೆ. ಒಂದು ವೇಳೆ ಪಾಸ್ಟರ್ ದೂರ ಇರ್ಬೋದು, ನೀವು ಒಡೆಯುಟ್ಟಿದ್ದರೂ ದೂರ ಇರ್ಬೋದು, ಆದರೆ ದೇವರು ನಿಮ್ಮ ಜೊತೆ ಇದ್ದಾರೆ. ದೇವರು ನಿಮ್ಮ ಕಣ್ಣೀರನ್ನು ಒರೆಸುವ ದೇವರು. 1 ಪೇತ್ರ 5ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ, ಮಗಳೇ ಮಗನೇ, ನಾನು ನಿನ್ನನ್ನು ವಿಚಾರಿಸುವ ದೇವರಾಗಿರೋದ್ರಿಂದ ನಿನ್ನ ಚಿಂತೆ ಭಾರನಲ್ಲ, ನೀನು ನನ್ನ ಮೇಲೆ ಹಾಕು ಅಂತ ಹೇಳಿದ್ದಾರೆ. ನನ್ನ ಚಿಂತೆ ಇಲ್ಲ ಅಂತ ಹೇಳೋದಿಲ್ಲ, ಯಾವುದೊಂದು ಭಾರ ಇಲ್ಲ ಅಂತ ಹೇಳೋದಿಲ್ಲ. ಬರ್ಬೋದು, ಚಿಂತೆ ಬರ್ಬೋದು, ಯಾವುದೋ ಭಾರ ಇರ್ಬೋದು, ಆದರೆ ವಿಚಾರಿಸುವ ಒಂದು ಯೇಸು ಇದ್ದಾರೆ. ನಾವು ಅವ್ರ ಮೇಲೆ ಹಾಕ್ಬಿಡೋಣ, ಅವರೆಲ್ಲವನ್ನು ನೋಡಿಕೊಳ್ಳುವರಾಗಿರ್ತಾರೆ. ಆಮೆನ್. ಅದು ಹಾಡ್ಕೊಡೋಣ. ಹಾಡಿ ಈ ಒಳ್ಳೆ ದೇವರನ್ನು ನಮ್ಮ ಮಹಿಮೆ ಪಡಿಸೋಣ. ನಾವು ಕರೆದಿರುವ ದೇವರು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಆಮೆನ್. ರಮ್ಯನು ಮಧುರನು ಅದ್ಭುತನು ನನ್ನ ಯೇಸು ಅಪರಂಜಿಯು. ಚಿಕ್ಕ ಮಕ್ಕಳೆಲ್ಲ ನಾನು ನೋಡಿ, ಚಿಕ್ಕ ಮಗಳವ್ರ ತಾಯಿ ಅಪರಂಜಿ ಬಂಗಾರ ಹಾಗೆಲ್ಲ ಹೇಳ್ತಾರೆ. ನಮ್ಮ ದೇವರ ಅಪರಂಜಿ. ಮೊದಲು ಚಿಕ್ಕ ಮಕ್ಕಳು ಅವ್ರು ಬೆಳೆದ ಮೇಲೆ ಆ ಅಪರಂಜಿನ ಅವ್ರ ತಾಯಿನ ತಂದೆನ ಹೊಡಿಬೋದು. ಬೇಕಾದರೆ ನಮ್ಮ ದೇವರು ಸತ್ಯವಾಗಿಯೂ ಅವರ ಅಪರಂಜಿ ಆಗಿದ್ದಾರೆ. ಕಣ್ಣು ಕಾಣಿಸಲ್ಲ ಬೆರ್ತಿಮೆಯು. ಅವನು ಹೇಳ್ತಾನೆ, ದಾವೀದನ ಕುಮಾರನೇ
ನನಗೆ ಕರುಣಿಸು ಅಂತ ಹೇಳುವಾಗ ಆ ದೇವರು ಅವನಿಗಾಗಿ ನಿಂತರು. ಒಂದು ಪಾಸ್ಟರ್ ಹೇಳ್ತಾರೆ ನೋಡಿ, ಆ ಬರ್ತಿಮೇಯು ಜೋಶುವ ಇದ್ದಾರಲ್ಲ, ಯೋಶುವ ಸೂರ್ಯ ಚಂದ್ರನನ್ನು ನಿಲ್ಲಿಸಿದ್ರು. ಆದರೆ ಒಂದು ಪಾಸ್ಟ್ ಏನು ಹೇಳ್ತಾರೆ ಅಂದರೆ, ಸೂರ್ಯ ಚಂದ್ರ ಏನು ದೊಡ್ಡದಾ, ಅದನ್ನು ಸೃಷ್ಟಿಸಿದ ದೇವರನ್ನೇ ಬರ್ತಿಮೇಯು ನಿಲ್ಲಿಸಿದ್ರಂತೆ. ಅವ್ರು ಹೋಗ್ತಿದ್ದಾರೆ, ಯೇಸು ಸ್ವಾಮಿ ದಾವೀದನ ಕುಮಾರನೇ ನನ್ನ ಕರುಣಿಸು ಅಂದರೆ ಆ ಸೂರ್ಯ ಚಂದ್ರನ ಸೃಷ್ಟಿಸಿದ ದೇವರು ನಿಂತು ಅವನನ್ನು ನನ್ನ ಬಳಿಗೆ ಕರ್ಕೊಂಡು ಬನ್ನಿ ಅಂತ ಹೇಳಿದ ಹಾಗೆ ನಮ್ಮ ದೇವರ ಅಪರಂಜಿಯು ಇವತ್ತು ಕೂಡ ನಾನು ಹೇಳ್ತೀನಿ ನೋಡಿ, ನೀವಿರುವ ಸ್ಥಳದಲ್ಲಿ ಆತನಿಗೆ ಮೊರೆ ಇಟ್ಟರೆ, ಕೀರ್ತನೆ 91 ಅವ್ರು ಮೊರೆ ಇಡುವಾಗ ಅವ್ರ ಕಷ್ಟದಲ್ಲಿ ನಾನು ಹತ್ತಿರ ಇದ್ದು ತಪ್ಪಿಸುತ್ತೇನೆ ಅಂತ ಹೇಳಿದ್ದಾರೆ. ನಿಮ್ಗೆ ಏನೇ ಕಷ್ಟ ಇರ್ಬೋದು, ಒಂದು ವೇಳೆ ಇನ್ನೂ ಅಷ್ಟು ಬಾಡಿಗೆ ಕಟ್ಟಿಲ್ಲ, ಕೆಲಸವನ್ನು ಸಂಬಳ ಬರಲಿಲ್ಲ ಅಂತ ನೀವು ಚಿಂತೆ ಮಾಡ್ಬೋದು. ಆ ಯೇಸು ಮೇಲೆ ನಿಮ್ಮ ಭಾರ ಹಾಕಿ, ಮನುಷ್ಯರಲ್ಲಿ ಭರವಸೆ ಇಡೋಕ್ಕಿಂತ ಪ್ರಭುಗಳಲ್ಲಿ ನಂಬಿಕೆ ಇಡೆಗಿಂತ ಆ ದೇವರಲ್ಲಿ ಭರವಸೆ ಇಡನ್ನ, ಏನಾದರೂ ಒಂದು ಅದ್ಭುತ ಮಾಡುವರಾಗಿರ್ತಾರೆ ಅವರು. ಎಮ್ಮೇನ್ ಈ ಹಾಡನ್ನು ಸೇರಿ ಹಾಡಿ ದೇವರನ್ನ ಮಹಿಮೆ ಪಡಿಸೋಣ. ನಿಜವಾಗಿಯೂ ಆತನ ಕರುಣೆ, ಆತನ ಕೃಪೆಯಿಂದಲೇ ಇವತ್ತು ನಮ್ಮ ಬಾಳು ಸಮೃದ್ಧಿಯಾಗಿದೆ. Thank you, Jesus. We love you, God. ರಮ್ಯನು ಮಧುರನು ಅದ್ಭುತನು ನನ್ನ ಯೇಸು ಅಪರಂಜಿಯು, 10,000 ಜನರಿಗಿಂತ ಸುಂದರಾಂಗ ಧ್ವಜಪ್ರಾಯನು. ರಮ್ಯನು ಮಧುರನು ಅದ್ಭುತನು ನನ್ನ ಯೇಸು ಅಪರಂಜಿಯು, 10,000 ಜನರಿಗಿಂತ ಸುಂದರಾಂಗ ಧ್ವಜಪ್ರಾಯನು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ರಮ್ಯನು ಮಧುರನು ಅದ್ಭುತನು ನನ್ನ ಯೇಸು ಅಪರಂಜಿಯು, ಸೋತವರಿಗೆ ತ್ರಾಣವು ನೀನೆ, ನಿರ್ಬಲ ರೋಗಿಗೆ ಬಹುಬಲವು ನೀನೆ. ಸೋತವನಿಗೆ ತ್ರಾಣವು ನೀನೆ, ನಿರ್ಬಲ ರೋಗಿಗೆ ಬಹುಬಲವು ನೀನೆ. ಅಸಾಧ್ಯವಾದದೆಲ್ಲವ ಸಾಧಿಸುವ ಮಹಾವೈದ್ಯನೇ, ಅಸಾಧ್ಯವಾದದೆಲ್ಲವ ಸಾಧಿಸುವ ಮಹಾವೈದ್ಯನೇ. ಮಧುರನು ಅದ್ಭುತನು ಯೇಸು ಅಪರಂಜಿಯು, 10,000 ಜನರಿಗಿಂತ ಸುಂದರಾಂಗ ಧ್ವಜಪ್ರಾಯನು. ಗಂಟನು ಮುರಿದು ಹಾಕದೆ ಕಳೆಗೊಂದಿಯ ದೀಪವನೊಂದಿಸದೆ, ಕೆಚ್ಚಿದ ದಂಟನು ಮುರಿದು ಹಾಕದೆ ಕಳೆಗೊಂದಿಯ ದೀಪವನೊಂದಿಸದೆ. ನಿನ್ ಕರುಣೆ ಕೃಪೆಯಿಂದ ಈ ಬಾಳು ಸಮೃದ್ಧಿ. ಎಷ್ಟು ಜನ ಹೇಳ್ತಾ ಇದ್ದೀರಾ? ಕರುಣೆ ಕೃಪೆಯಿಂದ ಈ ಬಾಳು ಸಮೃದ್ಧಿ. ರಮ್ಯನು ಮಧುರನು ಅದ್ಭುತನು ನನ್ನ ಯೇಸು ಅಪರಂಜಿಯು, 10,000 ಜನರಿಗಿಂತ ಸುಂದರಾಂಗ ಧ್ವಜಪ್ರಾಯನು. ದೃಢ ಬಾತಿಮೆಯ ಕಣ್ಣುಗಳ ತೆರೆದು ಸತ್ತ ಲಾಸರನ್ನ ಜೀವದಿಂದ ಎಬ್ಬಿಸಿದ. ಕುರುಡ ಭಕ್ತಿಮಯ ಕಣ್ಣುಗಳ ತೆರೆದು ಸತ್ತ ಲಾಸರನ್ನ ಜೀವದಿಂದ ಎಬ್ಬಿಸಿ. ಜೀವ ಜಯಭೂ ನಿನ್ನ ಹಸ್ತದಲ್ಲಿಯೇ, ಜೀವ ಜಯಭೂ ನಿನ್ನ ಹಸ್ತದಲ್ಲಿಯೇ. ರಮ್ಯನು ಮಧುರನು ಅದ್ಭುತನು ನನ್ನ ಯೇಸು ಅಪರಂಜಿಯು, 10,000 ಜನರಿಗಿಂತ ಸುಂದರಾಂಗ ಧ್ವಜಪ್ರಾಯನು. ರಮ್ಯನು ಮಧುರನು ಅದ್ಭುತನು ನನ್ನ ಯೇಸು ಅಪರಂಜಿಯು, 10,000 ಜನರಿಗಿಂತ ಸುಂದರಾಂಗ ಧ್ವಜಪ್ರಾಯನು. ಹಲ್ಲೆಲೂಯಾ 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 ಹಲ್ಲೆಲೂಯಾ
Jesus. Thank you, 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 Jesus. Praise you, Jesus. Praise you, Jesus. Praise you, Jesus. Praise you, Jesus. Love you, Jesus. Love you, Jesus. Love you, Jesus. Love you, Jesus. Hallelujah. 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 ಕೈಗಳ ಚಪ್ಪಳ ಹಾಕಿ. Thank you, Jesus. We love you, Jesus. We praise you, Jesus. We surrender, Lord. ನಮ್ಮನ್ನೇ ನಾವು ಸಮರ್ಪಿಸುತ್ತೇವೆ, ನಿಮ್ಮನ್ನು ಹಿಂಬಾಲಿಸುತ್ತೇವೆ ದೇವರಪ್ಪ. ಎಷ್ಟು ಒಳ್ಳೆ ಚರಣ ನೋಡಿ. ಜಜ್ಜಿದ ದಂಟನ್ನು ಮುರಿದು ಹಾಕದೆ, ಕೊಳಗಿಂದ ದೀಪವನ್ನು ನೊಂದಿಸದೆ. ಅಂದರೆ ಒಬ್ಬರು ಮುರಿದೋಗಿದ್ದಾರೆ ಅಂತ ತಿಳ್ಕೊಳ್ಳಿ, ಆಗಲೇ ತುಂಬ ಗಾಯಪಟ್ಟಿದ್ದಾರೆ, ಮನುಷ್ಯರ ಥರ ಹೋಗಿ ಇನ್ನೂ ಗಾಯಪಡಿಸ್ಬಿಡ್ತಾರೆ. ನಮ್ಮ ಯೇಸು ಹಾಗಲ್ಲ, ಗಾಯಪಟ್ಟಿರನ್ನ ವಾಸಿ ಮಾಡುವ ದೇವರು. ಕಳೆಗುಂದಿದ ದೀಪ ಅಂದರೆ ಎಲ್ಲ ಮುಗೀತು ಅಂತ ತಿಳ್ಕೊಂಡಿರುವಾಗ ಅಷ್ಟೇ ಜನರ ಹತ್ರ ಹೋಗಿ ಅಷ್ಟೇ, ಏನು ಮಾಡೋಕ್ಕಾಗಲ್ಲ, ಏನು ನಿಮ್ಮ ಹಣೆ ಬಾರ ಅಂತ ಅವರು ಇನ್ನೂ ಮುಗಿಸ್ಬಿಡ್ತಾರೆ. ಆದರೆ ನಮ್ಮ ದೇವರು ಆ ಅಂತ್ಯದಲ್ಲೂ ಕೂಡ ಒಂದು ಪ್ರಾರಂಭ ಮಾಡುವ ದೇವರಾಗಿದ್ದಾರೆ. ಆಮೆನ್. ಆ ದೇವರನ್ನೇ ನಾನು ನೀವು ಆರಾಧಿಸುವರಾಗಿದ್ದೀವಿ. ಅದು ಸಾರಿ ಹಾಗೆ ನನ್ನ ಜೊತೆ ಸೇರಿ ಹೇಳಿ. ಜಜ್ಜಿದ ದಂಟನು ಮುರಿದು ಹಾಕದೆ, ಕಳೆಗುಂದಿದ ದೀಪವ ನೊಂದಿಸದೆ. ಜಜ್ಜಿದ ದಂಟನು ಮುರಿದು ಹಾಕದೆ, ಕಳೆಗುಂದಿದ ದೀಪವ ನೊಂದಿಸದೆ. ನಿನ್ ಕರುಣೆ ಕೃಪೆಯಿಂದ ಈ ಬಾಳು ಸಮೃದ್ಧಿ. ನಿನ್ ಕರುಣೆ ಕೃಪೆಯಿಂದ ಈ ಬಾಳು ಸಮೃದ್ಧಿ. ರಮ್ಯನು ಮಧುರನು ಅದ್ಭುತನು ನನ್ನ ಯೇಸು ಅಪರಂಜಿಯು. 10,000 ಜನರಿಗಿಂತ ಸುಂದರ ಧ್ವಜ ಪ್ರಾಯನು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಕೆಲವು ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ತುಂಬ ಮನಸ್ಸು ಭಾರವಾಗಿದ್ದರೆ ಏನು ಮಾಡಬೇಡಿ, ನೀವು ದೇವರ ಸಮ್ಮುಖದಲ್ಲಿ ಹೋಗಿ ಈ ರೀತಿಯ ಕೆಲವು ಹಾಡುಗಳನ್ನು, ದೇವರನ್ನು ಮಹಿಮೆ ಪಡಿಸುವ ಹಾಡುಗಳನ್ನು ಹಾಡು ನೋಡಿ. ಒಂದು ಪರಲೋಕದ ಮಹಿಮೆ ನಿಮ್ಮನ್ನು ಆವರಿಸಿಕೊಳ್ಳುವುದಾಗಿರ್ತದೆ. ಒಂದು ಕಾರ್ಯ ನೀವು ಚೆನ್ನಾಗಿ ತಿಳ್ಕೋಬೇಕು. ಸೈತಾನನ್ನು ನಿಮ್ಮ ಶರೀರದ ಒಂದು ರೋಮ ಕೂಡ ಮುಟ್ಟೋಕ್ಕಾಗಲ್ಲ, ಅವನು ನಿಮ್ಮ ಹತ್ರ ಕೂಡ ಬರೋಕ್ಕಾಗಲ್ಲ. ಯಾಕೆಂದರೆ ನೀವೊಂದು ಬೆಂಕಿ, ನಿಮ್ಮ ಸುತ್ತಲೂ ದೇವರು, ಅವರ ರಕ್ತ ಇದೆ, ಅವರ ದೂತರು ಇದ್ದಾರೆ. ಅದರಿಂದಲೇ ಅವನು ಏನು ಮಾಡ್ತಾನೆ ಅಂತ ಹೇಳುವಾಗ ನಿಮ್ಮನ್ನು ಮುಟ್ಟಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತಾನೆ, ಕೆಲವು ಮಾತಿನಿಂದ ನಿಮ್ಮನ್ನು ಕುಗ್ಗಿಸಕ್ಕೆ ನೋಡ್ತಾನೆ. ಎಲ್ಲಿಯನೋ ಮುಟ್ಟಕ್ಕಾಗಲ್ಲ ಅವನು. ಅದಕ್ಕೆ ಎಲ್ಲಿಯನ ಏನು ಮಾಡಿ, ಕೆಲವು ಮಾತಿನಿಂದ ಕುಗ್ಗಿಸ್ಬಿಟ್ಟ. ಇಲ್ಲೇ ಹೋಗಿ ದೇವರೇ ನನ್ನ ಈ ಜೀವನ ಬೇಡ, ನಾನು ಸತ್ತೋಗ್ಬಿಡ್ತೀನಿ ಅಂತ ನೋಡಿ ಕುಗ್ಗಿಸ್ಬಿಡ್ತಾನೆ. ಕುಗ್ಬಾರ್ದು ನಾವು. ಡೆರಿಕ್ ಪ್ರಿನ್ಸ್ ಅಂತ ಒಂದು ಪಾಸ್ಟರ್ ಇದ್ದಾರೆ, ಎಷ್ಟು ಜನ ಕೇಳಿದ್ದೀರಾ? ಅವ್ರು ಹೇಳಿದರು, ನಾನು ಯಾವಾಗೆಲ್ಲ ನನ್ನ ಮನಸ್ಸಲ್ಲಿ ಸೋತೋಗ್ಬಿಡ್ತೀನಿ, ಯಾವಾಗೆಲ್ಲ ಒಂದು ಜೋಳ್ವಿಕೆ ಬರ್ತದೆ. ಯೆರೆಮೀಯ 29ನೇ ಅಧ್ಯಾಯದಲ್ಲಿ 11ನೇ ವಾಕ್ಯವನ್ನು 100 ಸಾರಿ ಅವರು ಅರಿಕೆ ಮಾಡ್ತಾರಂತೆ. ದೇವರಿಗೆ ನನ್ನ ಮೇಲೆ ಒಂದು ಆಲೋಚನೆ ಇದೆ, ಅದು ಅಹಿತದ ಆಲೋಚನೆ ಇಲ್ಲ, ಅದು ಹಿತದ ಆಲೋಚನೆ ಇದೆ. ಗಾಡ್ ಹ್ಯಾಸ್ ಅ ಪ್ಲ್ಯಾನ್ ಆನ್ ಮೀ, ಅ ಪ್ಲ್ಯಾನ್ ಆಫ್ ಗುಡ್ ನಾಟ್ ಬ್ಯಾಡ್. ಕೆಟ್ಟದಲ್ಲ, ನನ್ನ ಮೇಲೆ ಒಳ್ಳೆ ಪ್ಲ್ಯಾನ್ ಇಟ್ಟಿದೆ. ಹಾಗೆ ನೋಡಿ, ಅವ್ರು ಹೇಳ್ತಾರೆ, ಹಾಗೆ ಅರಿಕೆ ಮಾಡ್ತಾ ಇರುವಾಗ ಆ ಬೇಸರ, ಆ ಜೋಳುವಿಕೆ, ಆ ಸೈತನ ಸುಳ್ಳು ಎಲ್ಲ ಲಯವಾಗಿ ಹೋಗಿ ಒಂದು ದೇವರ ಮಹಿಮೆ ಅವರ ಹೃದಯದಲ್ಲಿ ತುಂಬಿಕೊಳ್ತದೆ. ಇದು ಸತ್ಯ. ಇದು ನನ್ನ ಮೇಲೆ, ನಿಮ್ಮ ಮೇಲೆ ಒಂದು ಮಾಸ್ಟರ್ ಪ್ಲ್ಯಾನನ್ನು ದೇವರು ಇಟ್ಟಿದ್ದಾರೆ. ಅದಕ್ಕಾಗಿಯೇ ನಮ್ಮ ದೇವರು ಕರೆದಿದ್ದಾರೆ. ಆಮೆನ್. ನಾನು ಭಯಪಡೋದು ಬೇಡ. ಒಂದು ಹಾಡು ಕೂಡ ಸೇರಿ ಹೇಳೋಣ, ಹಾಡನ್ನು ಮಹಿಮೆ ಪಡಿಸೋಣ. ನನ್ನ ಪ್ರಿಯ ಯೇಸುವೆ, ನೀನು ಎಷ್ಟು ಸುಂದರಪ್ಪ, ನನ್ನ ಬಾಳ ಬಂಗಾರ, ನೀನಿರುವೆ ನನಗೆ ಭಯವಿಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ಆಮೆನ್. ಹೇಳಿ ನೀವು,
ನನ್ನ ಜೊತೆ ಸೇರಿ ಹೇಳಿ, ನೀನಿರುವೆ ನೀನಿರುವೆ ನನಗೆ ಭಯವಿಲ್ಲ, ನನಗೆ ಭಯವಿಲ್ಲ, ನೀನಿರುವೆ ನೀನಿರುವೆ ನನಗೆ ಸೋಲಿಲ್ಲ. ನನಗೆ ಸೋಲಿಲ್ಲ. ನೋಡಿ, ನನಗೆ ಒಂದು ಸೇವಕರು ಅವ್ರು ಹೇಳ್ಕೊಟ್ರು, ನಮಗೆ ಜಯ ಕೊಡುವ ದೇವರಿಗೆ ಸ್ತೋತ್ರ ಅಂತ ಹೇಳ್ಬೇಕಂತೆ. ಅಂದರೆ ನಾನು ಒಂದು ಒಂದು ಇಂಟ್ರಿಗೆ ಹೋಗ್ತಾ ಇದ್ದೀನಿ, ನಾನು ಇಂಟ್ರಿಗೆ ಹೋಗುವಾಗ ಪೂರ ಭರವಸೆ ನನ್ನಲ್ಲಿರಬೇಕು. ನನಗೆ ಜಯ ಕೊಡುವ ದೇವರೇ, ಇಂಟ್ರಿಯಲ್ಲಿ ನನಗೆ ಜಯ ಕೊಡುವ ದೇವರೇ, ನನಗೆ ಸ್ತೋತ್ರ ದೇವರೇ, ಸ್ತೋತ್ರ ದೇವರೇ. ಅವ್ರು ನನಗೆ ಚೆನ್ನಾಗಿ ಕಲಿಸ್ಕೊಡ್ತಾರೆ ಕೆಲವು ಕಾರ್ಯಗಳು. ಅವ್ರು ಏನು ಹೇಳಿದ್ರು ಅಂದರೆ, ನೀ ಇಂಟ್ರಿಯಲ್ಲಿ ಹೋಗಿ ಕೆಲಸ ಸಿಕ್ಕಿದ ಮೇಲೆ, ನೀ ಅಪಾಯಿಂಟ್ಮೆಂಟ್ ಲೆಟ್ರ್ ಬಂದ ಮೇಲೆ ದೇವರಿಗೆ ಸ್ತೋತ್ರ ಅಂತ ಹೇಳೋದು ಎಲ್ಲರೂ ಮಾಡ್ತಾರೆ. ಆದರೆ ಇಂಟ್ರಿಗೆ ಹೋಗ್ತಾ ಇದೆಯಾ, ಒಂದು ಮನಸ್ಸಲ್ಲಿ ಭಯ ಇರ್ತದೆ, ಸೆಲೆಕ್ಟ್ ಆಗ್ತೀನೋ ಇಲ್ವೋ, ಎಷ್ಟು ಜನ ಬರ್ತಾರೋ, ಎಲ್ಲ ರೆಕಮೆಂಡಲ್ಲಿ ಬರ್ತಾರೆ ಅಂತ ಮನಸ್ಸಲ್ಲಿ ಓಡ್ತಾರೆ ನೋಡಿ. ಅದರ ಮಧ್ಯದಲ್ಲಿ 1 ಕೊರಿಂಥಿ 15:57 ಹೇಳುವ ಹಾಗೆ, ನನಗೆ ಜಯ ಕೊಡುವ ದೇವರೇ ನಿಮಗೆ ಸ್ತೋತ್ರ. ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀರಾ, ಯಾವುದೋ ರಿಪೋರ್ಟ್ ಡಾಕ್ಟ್ರಿಗೆ ತೋರಿಸ್ಬೇಕು, ಡಾಕ್ಟ್ರ್ ಏನು ಹೇಳ್ತಾರೋ ಅಂತ ನಿಮ್ಗೆ ಭಯ ಇರ್ತದೆ. ಅದರ ಮಧ್ಯದಲ್ಲಿ ಆತನ ಬಾಸುಂಡಗಳಿಂದ ನನ್ನ ಗುಣಪಡಿಸಿದ ದೇವರೇ ನಿನಗೆ ಸ್ತೋತ್ರ ಅಂತ ಹೇಳ್ತೀನಿ ನೋಡಿ. ಅವ್ರು ಹೇಳ್ತಾರೆ, ಅದೇ ನಿಜವಾದ ಸ್ತೋತ್ರ. ಡಾಕ್ಟ್ರ್ ಹತ್ರ ಹೋಗಿ ಏನಿಲ್ಲ, ನಿಮಗೆಲ್ಲ ಆರೋಗ್ಯವಾಗಿದೆ, ಏನು ಭಯ ಪಡೋದಿಲ್ಲ ಅಂತ ಹೇಳಿದ ಮೇಲೆ ದೇವರೇ ಸ್ತೋತ್ರ, ಅದು ಎಲ್ಲರೂ ಮಾಡ್ತಾರಂತೆ. ಆದರೆ ಹೋಗ್ತಾ ಇದ್ದೀವಿ, ಹೋಗುವಾಗಲೇ ನಮ್ಮ ಮನಸ್ಸು ಹೇಳ್ತದೆ, ಹಂಗಿರ್ಬೋದಾ ಹಂಗೆಲ್ಲ ಇರ್ತದೆ. ಅದರ ಮಧ್ಯದಲ್ಲಿ ದೇವರೇ ನನಗೆ ಯಾವಾಗಲೂ ದೇವರಪ್ಪ ನನ್ನ ಪ್ರಾರ್ಥನೆಗೆ ಸದುತ್ತರ ಕೊಡುವ ಆತನ್ನೇ, ನನ್ನ ಹಿತವನ್ನು ಕೋರುವ ಆತನ್ನೇ, ಪ್ರಿಯಳೇ ನಿನ್ನ ಆತ್ಮ ಬಾಳು ಅಂತ ಎಲ್ಲ ರೀತಿಯಲ್ಲಿ ಬಾಳು ಸುಖವಾಗಿರು ಅಂತ ಹೇಳಿದ ದೇವರೇ, ನಾನು ಸುಖವಾಗಿರ್ತೀನಿ, ಈ ರಿಪೋರ್ಟ್ಗಳೆಲ್ಲ ನಾರ್ಮಲ್ ಆಗಿ ಬರ್ತದೆ ಅಂತ ಹಾಗೆ ಹೋಗ್ತೀವಿ ನೋಡಿ. ದೇವರಿಗೆ ಸ್ತೋತ್ರ ಮಾಡಿ, ಅದೇ ನಿಜವಾದ ಸ್ತೋತ್ರ ಅಂತೆ. ಆಮೆನ್. ಆ ರೀತಿಯಲ್ಲಿ ನಮ್ಮನ್ನು ದೇವರು ಬೆಳೆಸಲಿ, ನಡೆಸಲಿ. ಎಷ್ಟೋ ಸಾರಿ ದಾರಿ ತಪ್ಪಿದ್ದು, ನಮ್ಮ ಕರ ಹಿಡಿದು ಒಳ್ಳೆ ದಾರಿಯಲ್ಲಿ ದೇವರು ನಮ್ಮನ್ನು ನಡೆಸಿ ಬರ್ತಾ ಇದ್ದಾರೆ. ಅದರ ಒಂದು ನನಗೆ ಭಾಳ ಇಷ್ಟ. ಅನ್ನೋ ದಿನವೂ ನಿನ್ನ ನಡೆಸಿ, ಹಗಲಿರಳು ನಿನ್ನ ಸಹಾಯ. ಆಮೆನ್. ನಮ್ಗೆ ಯಾರು ಸಹಾಯ ಇಲ್ಲ ಅಂತ ಹೇಳ್ಬೇಡಿ, ನಿಮಗೆ ಸಹಾಯ ಮಾಡುವ ಒಂದು ಯೇಸು ಇದ್ದಾರೆ. ನೀವು ಮನಸ್ಸಿರೋದವ್ರ ಜೊತೆ ಮಾತಾಡಿ, ಅವ್ರು ನಿಮಗೆ ಸಹಾಯ ಮಾಡುವರ ಇದ್ದಾರೆ. ಈ ಹಾಡನ್ನು ಸೇರಿ ಹಾಡಿ ಮಹಿಮೆ ಪಡಿಸೋಣ. ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ಯೇಸುವನ್ನು ನೋಡಿ ಹೇಳೋಣ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ಹಸಿರಾದ ಹುಲ್ಲಿನ ಕಾವಲಲ್ಲಿ, ಹಸಿರಾದ ಹುಲ್ಲಿನ ಕಾವಲಲ್ಲಿ, ಅನುದಿನವೂ ನನ್ನ ನಡೆಸುವೆ ನೀ, ಅನುದಿನವೂ ನನ್ನ ನಡೆಸುವೆ ನೀ. ಹೇಳಿ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ಆಸೆ ಆಕಾಂಕ್ಷೆ ಏನಿದ್ದರೂ, ಆಸೆ ಆಕಾಂಕ್ಷೆ ಏನಿದ್ದರೂ, ಅನುಗ್ರಹಿಸುವೆ ನೀ ಆನಂದರಿ, ಅನುಗ್ರಹಿಸುವೆ ನೀ ಆನಂದರಿ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ಯೇಸು ಬಾಳ ಬಂಗಾರ. ದಾರಿ ತಪ್ಪಿದಾಗ ಕರ ಹಿಡಿದು, ದಾರಿ ತಪ್ಪಿದಾಗ ಕರ
ತೋರುತ್ತ ಬರುವೆ ಸುಧಾರಿಯ, ತೋರುತ್ತ ಬರುವೆ ಸುಧಾರಿಯ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ಯೇಸು ಬಾಳ ಬಂಗಾರ. ವೈರಿಗಳನ್ನು ಎದುರಿಸಲು, ವೈರಿಗಳನ್ನು ಎದುರಿಸಲು ಪರಲೋಕದ ಬಲ ನೀಡಿದೆನಿ, ಪರಲೋಕದ ಬಲ ನೀಡಿದೆನಿ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ಯೇಸು ಬಾಳ ಬಂಗಾರ. ಅನುದಿನವೂ ನೀ ನನ್ನೊಡನಿದ್ದಿ, ಅನುದಿನವೂ ನೀ ನನ್ನೊಡನಿದ್ದಿ. ಹಗಲಿರಳು ನನ್ನ ಸಹಾಯನಿ, ಹಗಲಿರಳು ನನ್ನ ಸಹಾಯನಿ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ, 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 ಬಾಳ ಬಂಗಾರ. ಯೇಸು ಬಾಳ ಬಂಗಾರ. Hallelujah, hallelujah. Wonderful Jesus, mighty Jesus, glorious Jesus. ಎಲ್ಲ ಮಹಿಮೆಯು ಎಲ್ಲ ಘನತೆಗೂ ಯೋಗ್ಯನಾಗಿರುವ ಯೇಸುವೇ, ಎಷ್ಟೋ ಸಾರಿ ದೇವರೇ ದಾರಿ ತಪ್ಪಿದಾಗಲೂ ಒಂದು ಕರ ಹಿಡಿದು ಒಂದು ತಂದೆಯಾಗಿ ದೇವರಪ್ಪ ಸುಧಾರಿಯನ್ನು ತೋರಿಸಿ ನಮ್ಮನ್ನು ನಡೆಸಿ ಬಂದಾತನೇ. ಆಸೆ ಆಕಾಂಕ್ಷೆ ಏನಿದ್ರೂ ಅನುಗ್ರಹಿಸುವನು ಆನಂದದಿ ಅಂತ ಈ ವಾಕ್ಯದಂತೆ ಈ ಆರಾಧನೆಯಲ್ಲಿ ದೇವರಪ್ಪ ಭಾಗವಹಿಸ್ತಾ ಇರುವ ಯಾರು ಇದ್ರೆ ಕೂಡ ದೇವರಪ್ಪ, ಕೀರ್ತನೆ 37 4ನೇ ವಾಕ್ಯದಲ್ಲಿ ನೀನೇ ಹೇಳಿದೆ ಯೇಸು ಸ್ವಾಮಿ, ತಂದೆಯ ದೇವರೇ ನೀನು ಕರ್ತನಲ್ಲಿ ಉಲ್ಲಾಸಿಸು, ನಿನ್ನ ಹೃದಯದ ಇಷ್ಟಾರ್ಥವು ಆತನು ನೆರವೇರಿಸುವರು ಅಂತ. ದೇವರು ಯಾರೆಲ್ಲ ನಮ್ಮ ಜೊತೆ ಆರಾಧನೆಯಲ್ಲಿ ಉಲ್ಲಾಸಿಸ್ತಾ ಇದ್ದಾರೋ, ಯಾರೆಲ್ಲ ಹಾಡಿ ಹರ್ಷಿಸ್ತಾ ಇದ್ದಾರೆ ದೇವರೇ, ಆ ಹೃದಯದಲ್ಲಿ ಏನಿದ್ರು ಕೂಡ ದೇವರೇ ಅದನ್ನು ನೆರವೇರಿಸುವಂತ ನಾನು ಪ್ರಾರ್ಥಿಸುತ್ತೇನೆ. ಕೀರ್ತನೆ 20 ಕೂಡ ಆ 4ನೇ ವಾಕ್ಯವನ್ನು ನಾನು ನೆನಪು ಮಾಡಿಕೊಳ್ತೀನಿ. ಜೀವನಿಂದ ದೇವರು ಸಹೋದರಿ ಸಹೋದರನೇ, ನಿನ್ನ ಆಸೆನ ನಿನ್ನ ಹೃದಯದ ಇಷ್ಟಾರ್ಥವನ್ನ ದೇವರು ನೆರವೇರಿಸಲಿ ಅಂತ ನಾನು ಅನುಗ್ರಹಿಸಿ ಪ್ರಾರ್ಥಿಸ್ತೀನಿ. ಕೆಲವರು ರಥಬಲದಲ್ಲಿ ನಂಬಿಕೆ ಇಡ್ತಾರಂತೆ, ಕೆಲವರು ಹರ್ಷಬಲದಲ್ಲಿ ನಂಬಿಕೆ ಇಡ್ತಾರೋ. ನಾವಾದರೂ ನಮ್ಮ ಕರ್ತನಾದ ದೇವರನ್ನೇ ನಾವು ಭರವಸೆಯಾಗಿ ಕೊಂಡಿದ್ದೀವಿ. ಪವಿತ್ರಾತ್ಮನೇ ನಮ್ಮನ್ನು ನಿತ್ಯವೂ ನಡೆಸ್ತಾ ಇದ್ದಾರೆ. ಇನ್ನು ಮುಂದೆ ಕೂಡ ಆ ಪವಿತ್ರಾತ್ಮನು ನಮ್ಮನ್ನು ನಡೆಸುವುದಕ್ಕಾಗಿ ಅವ್ರ ಕೈಲಿ ನಾವು ಒಪ್ಪಿಸಿಕೊಡೋಣ. ಒಂದು ಹಾಡು ಕೂಡ ಸೇರಿ ಸಂತೋಷವಾಗಿ ಹಾಡನ್ನ ನನ್ನ ಜೊತೆ ಸೇರಿ ಹೇಳಿ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವನು ನೀನೇ, ನನ್ನಲ್ಲಿ ನನ್ನ ಬಾಳಲ್ಲಿ ನನ್ನ ಕುಟುಂಬದಲ್ಲಿ ನನ್ನ ಸಭೆಯಲ್ಲಿ ಇರುವವನು ನೀವೇ. ಆಮೆನ್. ಈ ಒಂದು ಚರಣ ಹೇಳ್ತದೆ, ನನ್ನ ಆರೋಗ್ಯದಾಯಕನು ಯೆಹೋವ ರಾಫಾ,
ದೇವರು ನೀನೇ ನನಗಾಗಿ, ಎಲ್ಲರೂ ಹೇಳಿ, ನನಗಾಗಿ ನನಗಾಗಿ ರಕ್ತವನ್ನು ಸುರಿಸಿ ನನ್ನ ಶುದ್ಧಿ ಮಾಡಿದ ದೇವರೇ. ನೋಡಿ, ಯೇಸು ಮತ್ತು ಯೇಸು ಸ್ವಾಮಿಯವರ ವಾಕ್ಯಗಳು ಅದನ್ನು ವ್ಯತ್ಯಾಸಪಡಿಸಿ ನೋಡಬಾರ್ದು. ಮತ್ತಾಯ 8ನೇ ಅಧ್ಯಾಯದಲ್ಲಿ ನೀವು ನೋಡುವಾಗ ಯೇಸು ಸ್ವಾಮಿ ಒಬ್ಬನ ಕುಷ್ಠರೋಗಿ ಮೇಲೆ ಕೈ ಇಟ್ಟು ಸೌಖ್ಯಪಡಿಸಿದರು. ಸ್ವಲ್ಪ ಹೊತ್ತಾಗಿದ ಮೇಲೆ ಸ್ವಲ್ಪ ಅದೇ ಮತ್ತಾಯ 8ನೇ ಅಧ್ಯಾಯದಲ್ಲಿ ನೋಡಿ, ಸ್ವಲ್ಪ ವಾಕ್ಯಗಳು ದಾಟಿ ನೋಡುವಾಗ ಅದು ಶತಾಧಿಪತಿ ಅವನ ಸೇವಕನನ್ನು ಮಾತಿನಲ್ಲಿ ಸೌಖ್ಯಪಡಿಸ್ತಾರೆ. ನೀನು ಹೋಗು, ನಿನ್ನ ಸೇವಕನು ಸ್ವಸ್ಥನಾಗ್ತಾನೆ. ಆಗ ಅವನು ಹೋಗುವ ದಾರಿಯಲ್ಲಿ ಅವನು ಹೋಗುವಾಗ ಸ್ವಸ್ಥನಾದನು. ಅಂದರೆ ದೇವರು ಮುಟ್ಟಿ ಕೂಡ ನಮ್ಮನ್ನು ಗುಣಪಡಿಸುತ್ತಾರೆ. ದೇವರು ನಮ್ಮ ಮಾತಿನಿಂದ, ತನ್ನ ಮಾತಿನಿಂದ ಕೂಡ ನಮ್ಮನ್ನು ಗುಣಪಡಿಸೋರಾಗಿರ್ತಾರೆ. ಅದಕ್ಕೇ ಈ ಹಾಡನ್ನು ಹಾಡುವ ಸಮಯದಲ್ಲಿ ಒಂದು ವೇಳೆ ಯಾರಾದರೆ ನನ್ನ ಆರೋಗ್ಯದಲ್ಲಿದ್ದರೆ ನೀವು ನನ್ನ ಜೊತೆ ಸೇರಿ ಹೇಳಿ, ನನ್ನ ಆರೋಗ್ಯದಾಯಕನು ನೀನೇ ದೇವರಪ್ಪ. ಯೆಶಾಯ 53ನೇ ಅಧ್ಯಾಯದಲ್ಲಿ ವಾಕ್ಯ ಹೇಳ್ತದೆ, ಅವರು ವ್ಯಾಧಿ ಪೀಡಿತನಾದ ನಂತರ ನಮ್ಮ ಎಲ್ಲ ವ್ಯಾಧಿನ ಅವ್ರು ತಗೊಂಡು ನಮಗೆ ಆರೋಗ್ಯ ಕೊಟ್ಟಿದ್ದಾರೆ. ನಮಗೆ ಆಯುಸ್ ದಿನಗಳು ಇರುವ ಗಂಟಲು ನಾವು ಆರೋಗ್ಯವಾಗಿರ್ತೀವಿ, ನಾವು ಬಲವಾಗಿರ್ತೀವಿ. ನಾವು ಹಾಗೆಯೇ ನಾವು ನಂಬನ್ನ. ಏನು ಬರ್ತದೆ ಅದು ನಾಳೆ ನೋಡ್ಕೊಳ್ಳೋಣ, ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ, ಅದನ್ನು ಜೀವನೇ ಮಾತಾಡೋಣ. ವಿಮೋಚನೆ ಕಾಂಡ 23ನೇ ಅಧ್ಯಾಯದಲ್ಲಿ 25ನೇ ವಾಕ್ಯ ಓದಿ. ಅನ್ನಪಾನಗಳನ್ನು ಆಶೀರ್ವದಿಸ್ತೀನಿ, ರೋಗವು ನಿಮ್ಮ ಮಧ್ಯದಿಂದ ದೂರ ಮಾಡ್ತೀನಿ. ನೋಡಿ, ಈ ವಾಕ್ಯ ಇಟ್ಟು ಪ್ರಾರ್ಥನೆ ಮಾಡಿ. ವಿಮೋಚನೆ ಕಾಂಡ 23ನೇ ಅಧ್ಯಾಯದಲ್ಲಿ 25ನೇ ವಾಕ್ಯ, ದೇವರೇ ರೋಗವನ್ನು ನಿಮ್ಮ ಮಧ್ಯದಿಂದ ದೂರ ಮಾಡ್ತೀನಿ ಅಂತ ಹೇಳಿದೆಯಲ್ಲ. ಈ ಕೊರೋನಾ ವ್ಯಾಧಿ ನಮ್ಮ ಕರ್ನಾಟಕದಿಂದ, ನಮ್ಮ ಭಾರತ ದೇಶದಿಂದ, ಈ ವಿಶ್ವದಿಂದ ದೂರ ಮಾಡು ದೇವರೇ. ಇಡೀ ವಿಶ್ವದಲ್ಲಿ ನಿನ್ನ ಸೌಖ್ಯ ಬರಲಿ, ನಿನ್ನ ಮಾತು ನೆರವೇರಲಿ ಅಂತ ಜಸ್ಟ್ ಸಿಂಪಲ್ಲಾಗಿ ಪ್ರಾರ್ಥನೆ ಮಾಡಿ. ದೇವರು ಮಾತಿನಲ್ಲಿ ನಂಬಿಗಸ್ತರು, ಅವ್ರ ಮಾತನ್ನು ನೆರವೇರಿಸುವರಾಗಿರ್ತಾರೆ, ಅನ್ನಪಾನಗಳನ್ನು ಆಶೀರ್ವದಿಸುವರಾಗಿರ್ತಾರೆ. ಸೇರಿ ಆಕಾಶದಲ್ಲಿ ಭೂಮಿಯಲ್ಲಿ ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಚಿಕ್ಕ ಮಕ್ಕಳೆಲ್ಲರೂ ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ನನ್ನ ಜೊತೆಯಲ್ಲಿ ಇರುವವರು ಯೆಹೋವ ದೇವರು, ಅವರೇ ಜೀವನ ಕೋಟೆಯು, ಯಾವ ಭಯವೂ ನನಗಿಲ್ಲ. ನನ್ನ ಜೊತೆಯಲ್ಲಿ ಇರುವವರು ಯೆಹೋವ ಶಮ್ಮ ದೇವರು, ಅವರೇ ಜೀವನ ಕೋಟೆಯು, ಯಾವ ಭಯವೂ ನನಗಿಲ್ಲ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಎಲ್ಲ ಜಯವನ್ನು ನೀಡಿದರು ಯೆಹೋವನಿಸಿ ದೇವರು, ಎಲ್ಲ ನನ್ನ ಮಾರ್ಗದಲ್ಲಿ ಸಂಗಡ ಇರುವ ರಾಜನು. ಎಲ್ಲ ಜಯವು ನೀಡಿದರು ಯೆಹೋವನಿಸಿಯ ದೇವರು, ಎಲ್ಲ ನನ್ನ ಮಾರ್ಗದಲ್ಲಿ ಸಂಗಡ ಇರುವ ರಾಜನು. ಹಲ್ಲೆಲೂಯಾ 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 ಯೇಸು ಯೇಸುವೇ ಆರಾಧಿಸುತ್ತೇವೆ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಅಗತ್ಯವೆಲ್ಲ ಪೂರೈಸುವ ಯೆಹೋವ ಈರೇ ದೇವರು, ಅವರೇ ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕರು. ಅಗತ್ಯವೆಲ್ಲ ಪೂರೈಸುವ ಯೆಹೋವ ಈರೇ ದೇವರು, ಅವರೇ ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕರು. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ.
ಸಮಾಧಾನ ಕೊಟ್ಟಿರುವ ಯೆಹೋವ ಶಾಲೋಮ್ ದೇವರು ನನ್ನ ಆಶ್ರಯ ದುರ್ಗವು, ಯಾವ ಚಿಂತೆ ನನಗಿಲ್ಲ. ಸಮಾಧಾನ ಕೊಟ್ಟಿರುವ ಯೆಹೋವ ಶಾಲೋಮ್ ದೇವರು ನನ್ನ ಆಶ್ರಯ ದುರ್ಗವು, ಯಾವ ಟೆನ್ಷನ್ ನನಗಿಲ್ಲ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ನನ್ನ ಆರೋಗ್ಯದಾಯಕರು ಯೆಹೋವ ರಾಫಾ ದೇವರು, ನನಗಾಗಿ ರಕ್ತವು ಸುರಿಸಿದರು, ನನ್ನ ಶುದ್ಧಿಪಡಿಸಿದರು. ನನ್ನ ಆರೋಗ್ಯದಾಯಕರು ಯೆಹೋವ ರಾಫಾ ದೇವರು, ನನಗಾಗಿ ರಕ್ತವು ಸುರಿಸಿದರು, ನನ್ನ ಶುದ್ಧಿಪಡಿಸಿದರು. ಹಲ್ಲೆಲೂಯಾ 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 ಸಂತೋಷವಾಗಿ ಎಷ್ಟೇ ಮನಸ್ಸಲ್ಲಿ ಭಾರ ಇದ್ರೆ ಯೇಸಪ್ಪ ಮೇಲೆ ಹಾಕೋಣ. ಆ ಚಿಂತೆ ಮಾಡದಿದ್ರೆ ಏನು ಪ್ರಯೋಜನ ಇಲ್ಲ. ಎಲ್ಲರನ್ನ ಅವರ ಮೇಲೆ ಹಾಕಿ ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಯೇಸುವಿನ ನಾಮದಲ್ಲಿ ದೇವರಪ್ಪ ಸಮಾಧಾನ ಎದುರು ನೋಡ್ತಾ ಇರೋರಿಗೆ ಸಮಾಧಾನ ಹೊಂದಿಕೊಳ್ಳಲಿ, ಅಗತ್ಯಗಳನ್ನ ಪೂರೈಸು ದೇವರೇ. ಆರೋಗ್ಯ ಎದುರು ನೋಡ್ತಾ ಇರೋರು ಆರೋಗ್ಯವನ್ನು ಹೊಂದಿಕೊಳ್ಳಲಿ. ಯಾರೆಲ್ಲ ದೇವರಪ್ಪ ಭಯದಲ್ಲೋ ಕಲ್ಲವಳ್ಳದಲ್ಲಿದ್ದರು, ಈಗ ವಶಮ್ಮ ನೀನೇ ಜೊತೆ ಇದ್ದು ದೇವರಪ್ಪ ಮಹಿಮೆಯಾಗಿ ನಡೆಸುವುದಕ್ಕಾಗಿ ನಾನು ದೇವರಿಗೆ ಕೋಟಿ ಸ್ತೋತ್ರ ಮಾಡ್ತೀವಿ ದೇವರಪ್ಪ, ಕೋಟಿ ಸ್ತೋತ್ರ ಮಾಡ್ತೀವಿ. ನಮಗೆ ಸಮಯ ಇರುವಾಗ ಯೆಶಾಯ 32ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ ಓದಿ. ದೇವರ ಮಕ್ಕಳು ನಾವು ಶಾಂತರಾಗಿ ನೆಮ್ಮದಿಯಾಗಿರ್ತೀವಿ ಅಂತ ದೇವ್ರ ವಾಕ್ಯ ಹೇಳ್ತದೆ. ಇಂಥ ಪರಿಸ್ಥಿತಿಯಲ್ಲಿ ಕೂಡ ನಾನು ನೀವು ನೆಮ್ಮದಿಯಾಗಿರುವಂತೆ ದೇವರು ನಮಗೆ ಸಹಾಯ ಮಾಡುವ ದೇವರಾಗಿದ್ದಾರೆ. ಒಂದು ಹಾಡು ಕೂಡ ಸೇರಿ ಹಾಡನ್ನು ಉಸಿರಿರುವ ನನ್ನ ದಿನ ದೇವರಪ್ಪ, ಉಸಿರ ದಿನ ನಾ ಮಾಡುವೆ ನಿನಗೆ ಆರಾಧನೆ ದೇವರು. ಎಷ್ಟೊಂದು ಉಪಕಾರಗಳನ್ನು ನನ್ನ ಜೀವಿತದಲ್ಲಿ ನೀನು ಮಾಡಿದೀಯಾ. ನನ್ನ ಪ್ರಾಣ ನೀನೇ, ನನ್ನ ಉಸಿರು ನೀನೇ ದೇವರಪ್ಪ. ಇದರಲ್ಲಿ ಒಂದು ಕೂಡ ವಾಕ್ಯ ಹೇಳ್ತದೆ, ಹಸಿವೆಯಲ್ಲಿ ನಾನಿರುವಾಗ ನನ್ನ ಅನುದಿನ ನೀನು ಪೋಷಿಸಿದೆ. ಆ ವಾಕ್ಯ ಪ್ರಕಾರ ಒಂದು ವೇಳೆ ಈ ದಿನಗಳಲ್ಲಿ ಯಾರೆಲ್ಲ ಈ ಕೊರೋನಾ ರೋಗದ ನಿಮಿತ್ತವಾಗಿ ತುಂಬ ಜನ ಅವರಿಗೆ ಆಹಾರ ಇಲ್ಲ ಅಂತ ನಾವು ಕೇಳಿಸ್ಕೊಳ್ತಾ ಇದ್ದೀವಿ. ದೇವ್ರು ತಾನೇ ಈ ಹಾಡನ್ನು ಹಾಡುವಾಗ ದೇವ್ರು ತಾನೇ ಅಂತ ಜನಗಳನ್ನು ಸಂಧಿಸಲಿ, ಅವ್ರನ್ನ ಹೇಗಾದರೂ ಅವ್ರನ್ನ ಅಗತ್ಯಗಳನ್ನು ದೇವರು ಸಂಧಿಸಲಿ ಅಂತ ನಾ ಸೇರಿ ಹಾಡನ್ನು ಉಸಿರಿರುವ ದಿನವೆಲ್ಲ ನಾನು ಮಾಡುವೆ ನಿನಗೆ ಆರಾಧನೆ. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿನಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿನಗೆ
ಯೇಸುವಿಗೆ ಒಂದು ಸಾರಿ ಕೂಡ ಆರಾಧನೆ. ಯೇಸುವಿನ ನಾಮ ಇದೆ ನೋಡಿ, ಶ್ರೇಷ್ಠವಾದ ನಾಮ. ಯೇಸುವಿಗೆ ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವ ಯೆಸಯ್ಯ. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ ಯೆಸಯ್ಯ. ನನ್ನ ಪ್ರಾಣ ನೀನೆ, ನನ್ನ ಉಸಿರು ನೀನೆ, ನನ್ನ ಪ್ರಾಣ ನೀನೆ, ನನ್ನ ಉಸಿರು ನೀನೆ, ಎಂದೆಂದು ನಿನಗೆ ಆರಾಧನೆ. ಓ ಎಂದೆಂದು ನಿನಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಬಲವಿಲ್ಲದಿರುವಾಗ ನನ್ನನ್ನು ನೀನು ಬಲಪಡಿಸಿದಿ ಯೆಸಯ್ಯ. ಬಲವಿಲ್ಲದಿರುವಾಗ ನನ್ನನ್ನು ನೀನು ಬಲಪಡಿಸಿದಿ ಯೆಸಯ್ಯ. ನನ್ನ ಬಲವು ನೀನೆ, ನನ್ನ ಬಂಡೆ ನೀನೆ, ನನ್ನ ಬಲವು ನೀನೆ, ನನ್ನ ಬಂಡೆ ನೀನೆ, ಎಂದೆಂದು ನಿನಗೆ ಆರಾಧನೆ. ಎಂದೆಂದು ನಿನಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿನಗೆ ಆರಾಧನೆ. ನನ್ನ ಉಸಿರಿರುವ ನಾ ಮಾಡುವೆ ನಿನಗೆ ಆರಾಧನೆ. ಹಸುವೆಯಲ್ಲಿರುವಾಗ ನನ್ನನ್ನು ನೀನು ಅನುದಿನವೂ ಪೋಷಿಸಿದೆ. ಇವತ್ತು ಕೂಡ ದೇವರೇ, ಯಾರೆಲ್ಲ ಹಸಿವೆಯಲ್ಲಿದ್ದಾರೋ ಅವರೆಲ್ಲ ದಾವೀದನ ಕುಮಾರನೇ ನೀನು ಪೋಷಿಸಿದೆ. ಸಹಾಯ ಮಾಡು ಯೇಸಪ್ಪ. ನನ್ನ ಪಾಲು ನೀನೆ, ನನ್ನ ಪಾನ ನೀನೆ, ನನ್ನ ಪಾಲು ನೀನೆ, ನನ್ನ ಪಾನ ನೀನೆ, ಎಂದೆಂದು ನಿನಗೆ ಆರಾಧನೆ. ಓ ಎಂದೆಂದು ನಿನಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿನಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿನಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವಿಗೆ ಆರಾಧನೆ. ಆರಾಧನೆ ಯೇಸುವಿಗೆ ಆರಾಧನೆ. ಆರಾಧನೆ ಯೇಸುವಿಗೆ ಆರಾಧನೆ. ಆರಾಧನೆ ಯೇಸುವಿಗೆ ಆರಾಧನೆ. worship you Lord. ನಮ್ಮ ಪಾಲು ನೀನೇ ದೇವರೇ, ನಮ್ಮ ಪಾನ ನೀನೇ ದೇವರೇ. ಆರಾಧನೆ ಬಲವು ನೀನೇ, ಬಂಡೆಯು ನೀನೇ ದೇವರೇ. ಯೇಸುವಿಗೆ ಎಷ್ಟೊಂದು ಉಪಕಾರಗಳನ್ನು ಮಾಡಿದ್ದಾರೆ ಎಲ್ಲದಕ್ಕಾಗಿ ಆರಾಧನೆ. ವಂದನೆ ದೇವರೇ. ಯೇಸುವಿಗೆ ಆರಾಧನೆ. ಆರಾಧನೆ ದೇವರ ಪ್ರಸನ್ನತೆ, ದೇವರ ಮಹಿಮೆ ಒಂದು ಕುಟುಂಬವನ್ನು ಆವರಿಸಿದೆ. The glory of God, full of free family Lord. ಆರಾಧನೆ ಭಾಗವಹಿಸಿದರೆ ಒಬ್ಬೊಬ್ಬರ ಮೇಲೆ ನಿನ್ನ ಬಲಗೈ ಇಳಿದು ಬರಲಿದೆ. ನಿನ್ನ ಬಲಗೈ righteous hand Lord, come up with me. ಆರಾಧನೆ ಆರಾಧನೆ
ಥ್ಯಾಂಕ್ ಯು ಜೀಸಸ್ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ದೇವರೇ, ನಾವು ತುಟಿಗಳಿಂದ ಹಾಡ್ತಾ ಇಲ್ಲ ದೇವರೇ, ನಾವು ಹೃದಯದಿಂದ ಹಾಡ್ತಾ ಇದ್ದೀವಿ ದೇವರೇ. ಎಷ್ಟೊಂದು ದೇವರೇ, ಎಷ್ಟೊಂದು ಉಪಕಾರಗಳನ್ನು ನಮ್ಮ ಜೀವಿತದಲ್ಲಿ ನೀನು ಮಾಡಿದ್ಯಾ ದೇವರಪ್ಪ, ಎನ್ನಿಸಲಾರದಷ್ಟು ದೇವರಪ್ಪ. ಎಷ್ಟೋ ಸಮಯ ದೇವರಪ್ಪ, ನಮ್ಮ ಮುರಿದೋಗಿರುವ ಸಮಯದಲ್ಲೆಲ್ಲ ದೇವರಪ್ಪ ನಮ್ಮನ್ನು ಆಶ್ವಾಸನೆ ಪಡಿಸಿದ ದೇವರಪ್ಪ. ಎಷ್ಟೋ ಸಮಯ ನಮಗೆ ಅಗತ್ಯಗಳಿರುವಾಗ ದೇವರು, ಯಾರು ನಿಮಗೆ ಸಹಾಯ ಮಾಡೋಕ್ಕೆ ಬರಲಿಲ್ಲ ಅಂದರೆ ಕೂಡ ನೀನು ಸಹಾಯ ಮಾಡಿದ ದೇವರು. ಎಷ್ಟೋ ಸಾರಿ ದೇವರೇ, ನಾ ಕಣ್ಣೀರಲ್ಲಿರುವಾಗ ನಮ್ಮ ಕಣ್ಣೀರನ್ನು ಹೊರಿಸಿದ ದೇವರಪ್ಪ. ಎಷ್ಟೋ ಸಮಯ ದೇವರಪ್ಪ ನಮ್ಮ ಬಾಳಲ್ಲಿ ವೈದ್ಯನಾಗಿ ಬಂದು ದೇವರಪ್ಪ ನಮ್ಮನ್ನೆಷ್ಟೋ ಸಾರಿ ಮುಟ್ಟಿ ನೀನು ಗುಣಪಡಿಸಿದಕ್ಕಾಗಿ ಸ್ತೋತ್ರ ದೇವರೇ. ಎಷ್ಟೋ ಕಾರ್ಗತ್ತಲ ಕಣಿವೆಗಳಲ್ಲಿ ನಡೆಯುವಾಗಲೂ ನಮ್ಮ ಹತ್ತಿರ ಇದ್ದು ದೇವರೇ, ನೀನು ನಮ್ಮನ್ನು ಇದುವರೆಗೂ ಬಲಪಡಿಸಿ ನಡೆಸಿ ಬಂದಿರುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ ದೇವರಪ್ಪ, ಸ್ತೋತ್ರ ಮಾಡ್ತೀನಿ ದೇವರಪ್ಪ. ನಿನ್ನ ಪರಿಶುದ್ಧ ನಾಮ ಮಾತ್ರ ಮಹಿಮೆ ಹೊಂದಲಿ ದೇವರಪ್ಪ. ಒಂದು ಚರಣ ಕೂಡ ಹಾಗೆ ಎಲ್ಲರ ಕಣ್ಣುಗಳು ಮುಚ್ಚಿ ಕೈಗಳು ಎತ್ತಿ ಆರಾಧಿಸಬೇಕಂತ ನನಗೆ ಆಸೆ ಅಯ್ಯ, ಆರಾಧಿಸಬೇಕಂತ ನನಗೆ ಆಸೆ ದೇವರೇ ಅಂತ ನಾನು ಸೇರಿ ಹಾಡೋಣ. ನಾವು ಈ ದಿನಗಳಲ್ಲಿ ಹೆಚ್ಚಾಗಿ ಮೊಣಕಲ್ಲು ಹಾಕಿ ಕೈಗಳೆತ್ತಿ ಆರಾಧಿಸಿ, ಆ ಶಿಲ್ಬೆನ ಯಾವಾಗಲೂ ನೆನೆಸಿ ಆರಾಧಿಸಿ. ಆಮೆನ್. ಹಾಗೆ ಕಣ್ಗಳು ಮುಚ್ಚಿ ಒಂದು ಸಾರಿ ಒಂದು ಚರಣವನ್ನು ನಾವು ಸೇರಿ ಹಾಡಿ ವಾಕ್ಯ ಭಾಗಕ್ಕೆ ನಾವು ಹೋಗೋಣ. ನಾವು ಆರಾಧಿಸಬೇಕಯ್ಯ. ಎಷ್ಟು ಜನಗೆ ಆಸೆ? ನಿಧಾನವಾಗಿ ಸರಿ ಹಾಡಿ. ಜೀವವುಳ್ಳ ದಿನವೆಲ್ಲ ಸ್ತುತಿಸಬೇಕಯ್ಯ, ಉಸಿರಿಯುವ ದಿನವೆಲ್ಲ ಆರಾಧಿಸಬೇಕಯ್ಯ. ಜೀವವುಳ್ಳ ದಿನವೆಲ್ಲ ಸ್ತುತಿಸಬೇಕಯ್ಯ, ಉಸಿರಿಯುವ ದಿನವೆಲ್ಲ ಆರಾಧಿಸಬೇಕಯ್ಯ. ಆರಾಧನೆ 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 ಆರಾಧಿಸಬೇಕಯ್ಯ. ನಿನ್ನ ಆರಾಧಿಸುವ ಆಸೆ ಅಯ್ಯ, ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವ ಆಸೆ ಅಯ್ಯ. ಆತ್ಮದಿಂದ ಸತ್ಯದಿಂದ, ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವ ಆಸೆ ಅಯ್ಯ. ಮುಂಜಾನೆಯಲ್ಲಿ ಮೊಣಕಾಲೂರಿ ಸ್ತುತಿಸಬೇಕಯ್ಯ, ಸಂಜೆಯಲ್ಲಿ ಕೈಗಳೆತ್ತಿ ಆರಾಧಿಸಬೇಕಯ್ಯ. ಮುಂಜಾನೆಯಲ್ಲಿ ಮೊಣಕಾಲೂರಿ ಸ್ತುತಿಸಬೇಕಯ್ಯ, ಸಂಜೆಯಲ್ಲೂ ಕೈಗಳ ಹೆಚ್ಚಿ ಆರಾಧಿಸಬೇಕಯ್ಯ. ಆರಾಧನೆ 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 ಆರಾಧಿಸಬೇಕಯ್ಯ. ನಿನ್ನ ಆರಾಧಿಸುವ ಆಸೆ ಅಯ್ಯ, ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವ ಆಸೆ ಅಯ್ಯ. ಆತ್ಮದಿಂದಲೂ ಹೇಳಿದ್ರು
ದಿನ ಬರ್ತದೆ, ಮಕ್ಕಳು ಆತ್ಮದಿಂದ ಆರಾಧಿಸುತ್ತಾರೆ. ಆಸೆ ಅಯ್ಯ, ನನ್ನ ಮುಂದೆ ಶಿಲುಬೆ ಇಟ್ಟು ಸ್ತುತಿಸಬೇ ಕೈಯ, ನಿನ್ ಪ್ರೀತಿಯ ನೆನೆಸಿ ನೆನೆಸಿ ಆರಾಧಿಸಬೇ ಕೈಯ. ಕಣ್ಣ ಮುಂದೆ ಶಿಲುಬೆ ಇಟ್ಟು ಸ್ತುತಿಸಬೇ ಕೈಯ, ನಿನ್ ಪ್ರೀತಿಯ ನೆನೆಸಿ ನೆನೆಸಿ ಆರಾಧಿಸಬೇ ಕೈಯ. ಕೈಗಳೆತ್ತಿ ಆರಾಧನೆ ಈ ಜನರು ಆರಾಧಿಸಲು ನಾನು ಆದುಕೊಂಡ ಆಪ್ತಿಯ ಜನರು ಅಂತ ದೇವರು ಹೇಳಿದರು. ಆರಾಧನೆ ಮಾಡೋಕ್ಕಾಗಿ ಆರಿಸಿಕೊಂಡಿದ್ದಾರೆ. ಆರಾಧಿಸಬೇಕಯ್ಯ, ನೀನ ಆರಾಧಿಸುವ ಆಸೆಯಯ್ಯ, ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವ ಆಸೆ ಅಯ್ಯ, ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವ ಆಸೆ ಅಯ್ಯ, ನಿನ್ನ ಆರಾಧಿಸುವ ಆಸೆ ಅಯ್ಯ, ನಿನ್ನ ಆರಾಧಿಸುವ ಆಸೆ ಅಯ್ಯ. ದೇವರೇ, ಯೇಸು ಕ್ರಿಸ್ತನ ಮುಖಾಂತರ ದೇವರಪ್ಪ ನಿನ್ನ ಸಮ್ಮುಖದಲ್ಲಿ ನಾವು ಕೃತಜ್ಞತೆ ಮಾಡುತ್ತೇವೆ ದೇವರಪ್ಪ. ಆ ಶಿಲುಬೆಯ ಪ್ರೀತಿಯನ್ನು ನಾವು ನೆನೆಸ್ಕೊಳ್ತೀವಿ ದೇವರಪ್ಪ. ತಂದೆಯೇ, ಮನ್ನಿಸು ಅಂತ ನೀವು ನಮ್ಮನ್ನು ಮನ್ನಿಸಿ ನಮಗೆ ಅಪ್ಪ ಅಂತ ಕರೆಯುವ ಅಧಿಕಾರವನ್ನು ಕೊಟ್ಟಾತನೇ ನಿಮಗೆ ಕೋಟಿ ಸ್ತೋತ್ರ ಮಾಡ್ತೇನೆ ದೇವರಪ್ಪ. ಒಂದು ಸಾರಿ ಕೂಡ ದೇವರಪ್ಪ ಆರಾಧನೆಯಲ್ಲಿ ಭಾಗವಹಿಸಿರುವ ಎಲ್ಲರ ಮೇಲೆ ದೇವರಪ್ಪ ಯೆಶಾಯ 35ನೇ ಅಧ್ಯಾಯದಲ್ಲಿ ಕಡೆಯ ವಾಕ್ಯ ಹೇಳುವ ಹಾಗೆ ಎಲ್ಲ ಕರಕರೆ ಎಲ್ಲ ತೊಂದರೆಗಳು ಓಡಿ ಹೋಗ್ತದೆ, ನಿತ್ಯವಾದ ಸಂತೋಷ ಅವರ ಶಿರಸ್ಸ ಮೇಲಿರ್ತದೆ ಅಂತ ಎಲ್ಲರ ಮೇಲೆ ನಿತ್ಯವಾದ ನಿನ್ನ ಸೌಭಾಗ್ಯ ಆಶೀರ್ವಾದ ಇರಲಿ ಅಂತ ಪ್ರಾರ್ಥಿಸುತ್ತೇನೆ ದೇವರಪ್ಪ. ನಿನ್ನ ಮಹಿಮೆ ಪಡಿಸುವಂಥ ಸ್ಥಾನದಲ್ಲಿ ನೀನು ಬಂದು ಆಶೀರ್ವದಿಸುವ ದೇವರೇ. ಬಂದು ಎಲ್ಲರನ್ನೂ ಕೂಡ ದೇವರ ಕುಟುಂಬಗಳಲ್ಲಿ ನಿನ್ನ ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ. ಕೀರ್ತನೆ 112 2-3 ವಾಕ್ಯಗಳು ಹೇಳುವ ಹಾಗೆ ನೀತಿವಂತರ ಮನೆಯಲ್ಲಿ ಘನ ಐಶ್ವರ್ಯ ಇರ್ತದೆ ಅಂತ ಒಬ್ಬೊಬ್ಬರ ಮನೆಯಲ್ಲಿ ನಿನ್ನ ಘನ ಐಶ್ವರ್ಯ ತಂಗಿರಲಿ ಅಂತ ಪ್ರಾರ್ಥಿಸ್ತೀನಿ ದೇವರಪ್ಪ. ಕುಟುಂಬ ಬಲಿಷ್ಠರಾಗಿರಲಿ ದೇವರಪ್ಪ. ಎಲ್ಲರೂ ಕೂಡ ದೇವರಪ್ಪ ಕತ್ತಲೆಯಲ್ಲೂ ಕೂಡ ದೇವರು ಬೆಳಕಾಗಿರ್ತಾರೆ ಅಂತ ಈ ಕತ್ತಲೆ ಪರಿಸ್ಥಿತಿಯಲ್ಲಿ ಕೂಡ ಬೆಳಕಾಗಿರು ದೇವರಪ್ಪ. ವಾಕ್ಯದಲ್ಲಿ ಮಾತಾಡು, ಮನೋನೇತ್ರಗಳನ್ನು ಪ್ರಕಾಶಗೊಳಿಸು, ನೀನು ಮಹಿಮೆ ಹೊಂದು ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್ ಆಮೆನ್. ವಾಕ್ಯ ಭಾಗಕ್ಕೆ ಹೋಗೋಣ. ಈ ಸಮಯದಲ್ಲಿ ಕಳೆದ ವಾರದಿಂದ ನಾವು 1-2 ವಾರದಿಂದ ದೇವರ ರಾಜ್ಯದ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಅಪೊಸ್ತಲರ 1ನೇ ಅಧ್ಯಾಯದಲ್ಲಿ 3ನೇ ವಾಕ್ಯದಲ್ಲಿ ನಾನು ನೋಡುವಾಗ ಯೇಸು ಸ್ವಾಮಿ ಪುನರುತ್ಥಾನಾಗಿ 40 ದಿನಗಳು ಈ ಭೂಮಿಯಲ್ಲಿ ತನ್ನ ಶಿಷ್ಯರಿಗೆ ಅವರು ತೋರ್ಪಟ್ಟರು. 40 ದಿನಗಳು ದೇವರ ರಾಜ್ಯದ ಬಗ್ಗೆ ಅವರಿಗೆ ಬೋಧಿಸಿದರು ಅಂತ ನಾವು ನೋಡ್ತೀವಿ. 40 ದಿನಗಳು ಕಂಟಿನ್ಯೂಸ್ ಆಗಿ ದೇವರ ರಾಜ್ಯದ ಬಗ್ಗೆ ಯೇಸು ಸ್ವಾಮಿ ಬೋಧಿಸಿದರಂದರೆ ಅದು ಭಾಳ ಮುಖ್ಯವಾದದ್ದು. ಈಗ ಒಂದೊಂದು ಯೇಸು ಸ್ವಾಮಿ ಮಾತ್ರನೇ ಪರಲೋಕದ ರಾಜ್ಯದ ಬಗ್ಗೆ ಅವತ್ತು ಬೋಧಿಸಲಿಕ್ಕೆ ಸಾಧ್ಯವಾಗಿದೆ. ಯಾಕಂದರೆ ಅವರು ಪರಲೋಕದಿಂದ ಬಂದಿದ್ದರು, ಪರಲೋಕದ ಬಗ್ಗೆ ಅವರಿಗೆ ಗೊತ್ತಿತ್ತು. ಅದರಿಂದನೇ ಅವರಿಗೆ ಆ ಪರಲೋಕದ ಕಾರ್ಯಗಳನ್ನು, ದೇವರ ರಾಜ್ಯದ ಕಾರ್ಯಗಳನ್ನು ಅವರು ಬೋಧಿಸುವರಾಗಿದ್ದರು. ನಾನು ಲಾಸ್ಟ್ ವೀಕ್ ಹೇಳಿದ್ನಲ್ಲ, ದೇವರ ರಾಜ್ಯವು ಅಲ್ಲಿಯೂ ಇಲ್ಲಿ ಇಲ್ಲ, ದೇವರ ರಾಜ್ಯ ಅದು ನಮ್ಮಲ್ಲೇ ಇದೆ ಅಂತ ಹೇಳುವಾಗ, ನೀವು ಯಾವಾಗ ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದ್ರಿ, ಆತನ ಹೆಸರಲ್ಲಿ ನಂಬಿಕೆ ಇಟ್ಟಿದ್ರಿ, ಆಗ ದೇವರು ಯೇಸು ಈಗ ನಿಮ್ಮ ಜೀವಿತಕ್ಕೆ ಆತನು ರಾಜನಾಗಿದ್ದಾರೆ. ಅಲ್ಲಲ್ಲಿ ಅದೇ ದೇವರ ವಾಕ್ಯ. ಆಗ ನಿಮ್ಮ ಜೀವಿತಕ್ಕೆ ಹೇಗೆ ರಾಜನಾಗಿದ್ದಾರೆ, ಹಾಗೆಯೇ ಒಂದು ದಿನ ಅವರು ರಾಜಾದಿ ರಾಜನಾಗಿ ಆ ಪರಲೋಕ
ತುತ್ತೂರಿ ಶಬ್ದದೊಂದಿಗೆ ದೂತರೊಂದಿಗೆ ಬರ್ತಾರೆ. ಬಂದು ತನಗಾಗಿ ಕಾದಿರೋನ್ನು ಸೇರಿಸಿಕೊಂಡು ನಿತ್ಯವಾದ ಆ ರಾಜ್ಯದಲ್ಲಿ ನಮ್ಮನ್ನು ಸೇರಿಸಿಕೊಳ್ಳುವರಾಗಿರ್ತಾರೆ. ಆಗ ಇವತ್ತು ಆ ಪರಲೋಕ ರಾಜ್ಯವನ್ನು ನಮ್ಮಲ್ಲಿ ಸ್ಥಾಪಿಸಿದ್ದಾರೆ ಅಂತ ಅದರ ಅರ್ಥ ಯೇಸುವೆ ನಮ್ಮ ಜೀವಿತಕ್ಕೆ ಅವ್ರು ರಾಜನಾಗಿದ್ದಾರೆ. ಅದಕ್ಕೆ ಬೇರೆ ಯಾವುದಕ್ಕೂ ನಮಗೆ ಸ್ಥಳ ಇಲ್ಲ. ರಾಜ ಅವರ ಚಿತ್ತನೇ ನಮ್ಮ ಚಿತ್ತ, ಅವರ ಆಸೆನೇ ನಮ್ಮ ಆಸೆ ಆಗಿರಬೇಕು. ಇವತ್ತು ಕೂಡ ನೋಡಿ, ನಾವು ಕೂಡ ಇರುವ ಈ ಭಾರತ ದೇಶ ಕೂಡ ಅದೊಂದು ರಾಜ್ಯ. ಹೊರ ದೇಶದಲ್ಲಿ ಕೂಡ ನಾನು ನೋಡಿದೆ, ಅನೇಕ ರಾಜ್ಯಗಳನ್ನು ನಾನು ನೋಡ್ತೀವಿ. ಕಳೆದ ದಿನಗಳಲ್ಲಿ ಒಂದು ವ್ಯಾಟ್ಸಪ್ಪಲ್ಲಿ ನಾನು ನೋಡಿದೆ, ಒಂದು ಭಾರತ ದೇಶದಿಂದ ಒಂದು ಡಾಕ್ಟ್ರ್ ಫಾರಿನ್ ಕಂಟ್ರೀಸಲ್ಲಿ, ಮೋಸ್ಟ್ಲಿ US ಅಲ್ಲಿ ಅಂತ ಅನಿಸುತ್ತೆ, ಅವರು ಅಲ್ಲಿ ಡಾಕ್ಟ್ರ್ ಕೆಲಸ ಮಾಡ್ತಾ ಇದ್ದಾರೆ. ಕಳೆದ ದಿನ ಕೊರೋನಾ ವ್ಯಾಧಿ ಇತ್ತಲ್ಲ, ಆ ಟೈಮಲ್ಲಿ ಅವರು ತುಂಬ ಸೇವೆ ಮಾಡಿದ್ದಾರೆ. ಅಮೇರಿಕ ಭಾಗದಲ್ಲಿ ಅವರು ಸೇವೆ ಮಾಡಿದ್ದಾರೆ. ಅವರು ಸೇವೆ ಮಾಡಿ ಈಗ ಅವ್ರ ಮನೆಗೆ ಹಿಂತಿರುಗಿದ್ದಾರೆ, ಅವರು ಫಾರಿನಲ್ಲೇ. ಆಗ ಮೊನ್ನೆ ಆ ವಿಡಿಯೋಲಿ ನೋಡುವಾಗ ಆ ರಾಜ್ಯದಲ್ಲಿರುವ ಕೆಲವು ಮುಖ್ಯ ವ್ಯಕ್ತಿಗಳು, ಕೆಲವು ಘನವಾದ ವ್ಯಕ್ತಿಗಳು ಅವ್ರು ಏನು ಮಾಡಿದ್ದಾರೆ ಅಂದರೆ, ಅವರ ಮನೆ ಮುಂದೆ ಅವ್ರನ್ನ ಅಪ್ರಿಷಿಯೇಟ್ ಮಾಡೋಕ್ಕಾಗಿ ಒಂದು ಪ್ರೊಸೆಷನ್ ಬಂದಿತ್ತು, ಒಂದು ದೊಡ್ಡ ಮೆರವಣಿಗೆ ಬಂದು ಡಾಕ್ಟರ್ ಆಚೆ ಇದ್ದರು. ಅನೇಕರು ಬಂದವರಿಗೆ ಥ್ಯಾಂಕ್ ಯು ಅಂತ ಸನ್ಮಾನಿಸಿದರು ಅವ್ರನ್ನ. ಅಂದರೆ ಅವ್ರು ಏನು ಹೇಳ್ತಾರೆ ಅಂತ ಹೇಳೋ ಸಮಯದಲ್ಲಿ, ನೀವು ಬೇರೆ ಒಂದು ವೇಳೆ ನಮ್ಮ ರಾಜ್ಯಕ್ಕೆ ಬಂದಿದ್ರೆ ಕೂಡ ನಮ್ಮ ಮೇಲೆ ಇಷ್ಟೊಂದು ನೀವು ಅಕ್ಕರೆ ತಗೊಂಡ್ರಿ, ನಮಗಾಗಿ ನೀವು ಇಷ್ಟು ಸಹಾಯ ಮಾಡಿದ್ರಿ, ಅದರಿಂದ ನಿಮಗೆ ಕೃತಜ್ಞತೆಯಿಂದ. ನೋಡಿ ಆ ರಾಜ್ಯದ ನಿಯಮ ಹೇಗಿದೆ, ಆ ರಾಜ್ಯದ ಜನಗಳ ಮೆಂಟಾಲಿಟಿ ಹೇಗಿದೆ ನೋಡಿ. ಒಬ್ಬರು ಒಳ್ಳೇದು ಮಾಡಿದ್ದಾರೆ ನಮಗೆ, ಅವರಿಗೆ ಕೃತಜ್ಞತೆ ಮಾಡ್ತಾ ಇದ್ದರು, ಅವ್ರನ್ನ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ರು. ಹಾಗೆಯೇ ನಮ್ಮ ಭಾರತ ದೇಶದಲ್ಲಿ ಕೂಡ ಮೊನ್ನೆ ಕೂಡ ನಾನು ಕೇಳಿದೆ, ಒಂದು ಡಾಕ್ಟ್ರ್ ತಮಿಳ್ನಾಡಲ್ಲಿ ಅವರು ಮರಣ ಹೊಂದಿದರು. ಕೊರೋನಾ ವ್ಯಾಧಿಯನ್ನು ಅವರು ಟ್ರೀಟ್ ಮಾಡುವಾಗ ಮರಣ ಹೊಂದಿದರು. ಅದರ ಲಾಸ್ಟ್ ದುಃಖಕರವಾದ ವಿಷಯ ಏನಂತ ಹೇಳೋ ಸಮಯದಲ್ಲಿ, ಅವ್ರನ್ನ ಮಣ್ಣು ಮಾಡೋಕ್ಕೆ ತಗೊಂಡು ಹೋಗುವಾಗ ಒಂದು ಊರಲ್ಲಿ ಅವ್ರನ್ನ ಬಿಡಲಿಲ್ಲ ಅಂತ ನಾನು ನೋಡಿದೆ, ಅವಕಾಶ ಕೊಡಲಿಲ್ಲ. ಅವ್ರನ್ನ ತುಂಬ ಜಗಳ ಮಾಡಿ ಆ್ಯಂಬ್ಯುಲೆನ್ಸ್ ಎಲ್ಲ ಹೊಡೆದಾಕಿದೆ ನೋಡಿ. ಆಗ ಅವ್ರದ್ದು ಒಂದು ರೀತಿಯ ಮೆಂಟಾಲಿಟಿ. ಇದನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಒಂದೊಂದು ರಾಜ್ಯದಲ್ಲಿರೋ ಜನಗಳ ಅವರ ಮನಸ್ಸಿದೆಲ್ಲ, ಅವರ ಯೋಚನೆಗಳು ವ್ಯತ್ಯಾಸವಾಗಿರ್ತದೆ. ಅದಕ್ಕೇ ಇಲ್ಲಿ ನಾವು ನೋಡ್ತೀವಿ, ಇವತ್ತು ನಾವು ಬಂದು ಈ ಭೂಮಿಯಲ್ಲಿ ಈ ರಾಜ್ಯದಲ್ಲಿ ಇದ್ದರೆ ಕೂಡ ನಾವು ಪರಲೋಕಕ್ಕೆ ಸಂಬಂಧಪಟ್ಟಿರೋರು ನಾವು. ಯಾಕೆಂದರೆ ಎಫೆಸರ್ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ನಾವು ಸತ್ತವರಾಗಿದ್ದು, ಪಾಪದಲ್ಲಿ ಸತ್ತವರಾಗಿ ಸೈತಾನಿಗೆ ದಾಸವರಾಗಿದ್ದು ನಾವು, ಅದರ ದೇವರು ಅಲ್ಲಿಂದ ನಮ್ಮನ್ನು ಬಿಡಿಸಿ ತಂದಿದ್ದಾರೆ. ಈಗ ಮೊದಲನೇದಾಗಿ ಈ ದೇವರ ರಾಜ್ಯದ ಬಗ್ಗೆ ನಾನು ಏನು ಹೇಳ್ತೀನಿ ಅಂದರೆ, ನಮ್ಮ ದೇವರ ರಾಜ್ಯ ಬಂದು ಅದು ಬೆಳಕಿನ ರಾಜ್ಯವಾಗಿದೆ. ಕೊಲೋಸಿಯರ್ 1ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ 13ನೇ ವಾಕ್ಯನ ಓದುವಾಗ, ತಂದೆಯಾದ ದೇವರಿಗೆ ನಾವು ಕೃತಜ್ಞತೆ ಮಾಡಬೇಕು. ಯಾಕೆ ಕೃತಜ್ಞತೆ ಮಾಡಬೇಕು? ಕತ್ತಲೆಯ ರಾಜ್ಯದಿಂದ ನಮ್ಮನ್ನು ಬೆಳಕಿನ ರಾಜ್ಯಕ್ಕೆ ದೇವರು ತಂದಿದ್ದಾರೆ. ಈ ಬೆಳಕಿನ ರಾಜ್ಯಕ್ಕೆ ಕುಮಾರನಾದ ಯೇಸುವೆ ಅವ್ರ ರಾಜನಾಗಿದ್ದಾರೆ. ಹಾಗಾಗಿ ನಾವು ಕತ್ತಲೆಯಲ್ಲಿ ಇದ್ದು ನಾವು ಇವತ್ತು ದೇವರು ನಮ್ಮನ್ನು ಬೆಳಕಿಗೆ ತಂದಿದ್ದಾರೆ. ಈಗ ಪೇತ್ರನು ಒಂದು ಸ್ಟೆಪ್ ಮುಂದೆ ಹೋಗಿ ಅವ್ರೇನು ಬರೀತಾರೆ ಅಂದರೆ, 1 ಪೇತ್ರನು 2ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ ಓದಿ, ನಾವು ಸೊಕ್ಕಿಯ ಜನರು, ನಾವು ಯಾಜಕರು, ರಾಜ ವರ್ಗದವರು, ನಮ್ಮನ್ನು ಕತ್ತಲೆಯಿಂದ ಬೆಳಕಿಗೆ ತಂದರು. ಯಾಕೆ ಬೆಳಕಿಗೆ ತಂದ್ರಂತೆ? ದೇವರ ಪ್ರಚಾರ ಪಡಿಸುವಂತೆ, ಆತನನ್ನು ಮಹಿಮೆ ಪಡಿಸುವಂತೆ ನಮ್ಮನ್ನು ದೇವರು ಆ ಕತ್ತಲಿಂದ ಬೆಳಕಿಗೆ ತಂದಿದ್ದಾರೆ. ಅದಕ್ಕೆ ದೇವರ ಮಕ್ಕಳು ಯಾವಾಗಲೂ ಕೀರ್ತನೆ 34:1 ಪ್ರಕಾರ ಆತನ ಸ್ತುತಿ ನಮ್ಮ ಬಾಯಲ್ಲಿರಬೇಕು. ಯಾವಾಗಲೂ ದೇವರನ್ನ ಸ್ತುತಿಸೋದಲ್ಲಿ ನಮಗೆ ಒಂದು ಆಸಕ್ತಿ ಇರಬೇಕು ನಮಗೆ. ಯಾಕೆಂದ್ರೆ ದೇವರ ವಾಕ್ಯ ಹೇಳ್ತೇವೆ, ನೀವು ಬೇಕಾದ್ರೆ ಓದಿ, ನೀವು 1 ಪೇತ್ರನ 2ನೇ ಅಧ್ಯಾಯ 9ನೇ ವಾಕ್ಯ, ಆತನ ಸ್ತುತಿ ಮಾಡುವಂತೆ, ಆತನನ್ನು ಮಹಿಮೆ ಪಡಿಸುವಂತೆಯೇ ನಮ್ಮನ್ನು ಅವ್ರ ದೇವರು ಹಾರಿಸ್ಕೊಂಡಿದ್ದಾರೆ. ಯೆಶಾಯ 43ನೇ ಅಧ್ಯಾಯದಲ್ಲಿ 20-21 ವಾಕ್ಯ ಓದಿದರೆ ಕೂಡ ದೇವರು ಹೇಳ್ತಾರೆ, ಈ ಜನಗಳು ನನ್ನನ್ನು ಸ್ತುತಿಸಬೇಕಂತ ನಾನು ಹಾದುಕೊಂಡ ನನ್ನ ಆಪ್ತಿಯ ಜನರಂತ, ನನ್ನ ಜನರಂತ ನೋಡ್ತೀವಿ. ಆಗ ದೇವರನ್ನ ಸ್ತುತಿಸುವುದಕ್ಕೆ ಕತ್ತಲೆಯಿಂದ ನಮ್ಮನ್ನು ದೇವರು ಏನು ಮಾಡಿದರು? ದೇವರು ಬೆಳಕಿಗೆ ತಂದರು. ಈಗ ನಾವು ಬೆಳಕಿನ ಮಕ್ಕಳು ನೋಡಿ. ಬೆಳಕು ಅಂತ ಹೇಳುವ ಸಮಯದಲ್ಲಿ ಏನು ಬೆಳಕು? ಆ ರಾಜ್ಯನ ಕುರಿತು ನಮಗೆ ಅರಿವಿರಬೇಕು. ಆ ರಾಜ್ಯದ ಕುರಿತು ನಮಗೆ ಚೆನ್ನಾಗಿ ಅರಿವಿರಬೇಕು. ಯಾಕೆಂದರೆ ಇವತ್ತು ನೋಡಿ, ಎಫೆಸರು 6ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ ಓದುವ ಸಮಯದಲ್ಲಿ, ಆಕಾಶ ಮಂಡಲದಲ್ಲಿರುವ ದುರಾತ್ಮನ ಶಕ್ತಿಗಳು, ಅಂಧಕಾರದ ಶಕ್ತಿಗಳು ಅಂತ ನೋಡಿ. ಅಂಧಕಾರದ ಶಕ್ತಿ ಅಂತ ಹೇಳುವ ಸಮಯದಲ್ಲಿ ಎಷ್ಟು ಆಕಾಶಗಳು ಇದೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ಒಂದು ನಾವು ನೋಡ್ತೀವಿ, ನಮ್ಮ ಕಣ್ಣಾರೆ ಒಂದು ನೋಡ್ತೀವಿ,
ಒಂದು ಮಧ್ಯ ಆಕಾಶ ಅಂತ ಎಫೆಸಿಯರು 6ನೇದಲ್ಲಿ 12ನೇ ವಾಕ್ಯ ಓದ್ತೀವಿ. ಹಾಗೆ ಪೌಲು ಹೇಳ್ತಾರೆ 2 ಕೊರಿಂಥಿ 12ನೇ ಅಧ್ಯಾಯದಲ್ಲಿ ಅಂತ ಅನಿಸ್ತದೆ, 3ನೇ ಆಕಾಶದಲ್ಲಿ ಒಬ್ಬರು ಒಯ್ಯಲ್ಪಟ್ಟರು ಅಂತ. ಆಗ ಅವರು ಹೇಳೋದನ್ನು ನಾನು ನೋಡಿದಾಗ 3 ಆಕಾಶಗಳಿದೆ. ಆಗ ನನ್ನ ಪ್ರಕಾರ ಎಷ್ಟು ಆಕಾಶಗಳಿದೆ ಗೊತ್ತಿಲ್ಲ. 3ನೇ ಆಕಾಶದಲ್ಲಿ ಒಂದು ವೇಳೆ ದೇವರು ಇದ್ದರೆ, ಈಗ ಭೂಮಿಯಲ್ಲಿ ನಾವಿದ್ದೀವಿ, ಈ ಕಾಣುವ ಒಂದು ಆಕಾಶ ಇದೆ. ಆಗ ಈ ಮಧ್ಯ ಆಕಾಶದಲ್ಲಿ ಕೆಲವು ದುರಾತ್ಮನ ಸೈನ್ಯಗಳು, ದೊರೆತನ ಮಾಡುವವರು, ಅವ್ರೇನು ಮಾಡ್ತಾರೆ ಅಂತ ಹೇಳುವ ಸಮಯದಲ್ಲಿ ಅಲ್ಲಿದ್ದು ಅವರು ಆಡಳಿತ ಮಾಡುವವರಾಗಿದ್ದಾರೆ. ಅದಕ್ಕೆ ನೋಡಿ, ಇವತ್ತು ದೇವರು ಯಾಕೆ ಈ ರಾಜ್ಯದ ಕುರಿತು 40 ದಿನಗಳು ಅವ್ರ ಜೊತೆ ಕಂಟಿನ್ಯೂ ಮಾತಾಡಿದಂದರೆ, ದೇವರಿಗೆ ಗೊತ್ತು ಹೇಗೆ ಯೇಸು ಸ್ವಾಮಿ ಆ ಬೆಳಕಿನ ರಾಜ್ಯವನ್ನು ಸ್ಥಾಪಿಸ್ತಾರೋ, ಈ ಬೆಳಕಿನ ರಾಜ್ಯವನ್ನು ವಿರೋಧಿಸುವ, ಅದನ್ನು ಯಾವಾಗಲೂ ಎದುರು ನಿಂತುಕೊಳ್ಳುವ ಒಂದು ಕತ್ತಲ ರಾಜ್ಯ ಇದೆ. ಈಗ ಕತ್ತಲ ರಾಜ್ಯದಿಂದ ದೇವರು ನಮ್ಮನ್ನು ಬಿಡಿಸಿದ ಮಾತ್ರ ಅಲ್ಲ, ಈ ಬೆಳಕಿನ ರಾಜ್ಯದ ಬಗ್ಗೆ ತಿಳ್ಕೋಬೇಕು. ಈ ಬೆಳಕಿನ ರಾಜ್ಯಕ್ಕೆ ರಾಜನಾಗಿರುವ ಆ ದೇವರ ಬಗ್ಗೆ ತಿಳ್ಕೋಬೇಕು. ಅದು ಹೇಗೆ ಫಂಕ್ಷನ್ ಆಗ್ತದೆ, ಅದರ ಹೇಗೆ ಪ್ರಿನ್ಸಿಪಲ್ಗಳಿದೆ, ಅದನ್ನು ತಿಳ್ಕೋಬೇಕಂತಲೇ ಅವ್ರು ಬೋಧಿಸೋದನ್ನು ನಾವು ನೋಡ್ತೀವಿ. ದಾನಿಯೇಲ 10ನೇ ಅಧ್ಯಾಯದಲ್ಲಿ ನೀವು ನೋಡಿ, ದಾನಿಯೇಲ ಪ್ರಾರ್ಥನೆ ಮಾಡಿದ ತಕ್ಷಣವೇ ಅವನ ಪ್ರಾರ್ಥನೆಗೆ ದೇವರು ಸದುತ್ತರ ಕೊಟ್ಟರು ಅಂತ ದಾನಿಯೇಲ 10ನೇ ಅಧ್ಯಾಯದಲ್ಲಿ ನಾವು ಓದುವ ಸಮಯದಲ್ಲಿ 12-13 ವಾಕ್ಯಗಳನ್ನು ಓದುವಾಗ ಅವನು ಪ್ರಾರ್ಥನೆ ಮಾಡಿದ ತಕ್ಷಣವೇ ಅವನಿಗೆ ಸದುತ್ತರ ಸಿಕ್ಕಿತ್ತು. ಅದೇ ಪೆರ್ಸಿಯ ಆ ಆಡಳಿತ, ಆ ರಾಜ್ಯವು ಆ ದಾನಿಯೇಲನ ಪ್ರಾರ್ಥನೆಯನ್ನು ತಡೆ ಮಾಡಿತ್ತು ಅಂತ ನಾವು ನೋಡ್ತೀವಿ. ಹಾಗೆ ನೋಡಿ, ಈಗ ದಾನಿಯೇಲ ಭೂಮಿಯಿಂದ ಪ್ರಾರ್ಥನೆ ಮಾಡಿದ್ದಾರೆ, ಪ್ರಾರ್ಥನೆ ಹೋಯಿತು. ಈಗ ಪರಲೋಕದಲ್ಲಿ ದೇವರ ಉತ್ತರ ಕೊಟ್ಟಿದ್ದಾರೆ, ಉತ್ತರ ಬಂತು. ಈಗ ಇಲ್ಲಿಂದ ಮತ್ತು ಅಲ್ಲಿಂದ ಮಧ್ಯದಲ್ಲಿ ಆ ಪ್ರಾರ್ಥನೆನ ತಡೆಯಾಗಿತ್ತು. ಅದಕ್ಕೆ ದೇವರ ಮಕ್ಕಳು ಇವತ್ತನ್ನು ತಿಳ್ಕೋಬೇಕು, ಈ ರಾಜ್ಯದ ಕುರಿತು ಚೆನ್ನಾಗಿ ನಮಗೆ ಅರಿವಿರಬೇಕು. ಇವತ್ತು ಎಷ್ಟು ಜನ ನಾನು ಹೇಳ್ತೀನಿ, ಪ್ರಾರ್ಥನೆ ಮಾಡ್ತಾಯಿದ್ದೀವಿ ಪಾಸ್ಟರ್, ಪ್ರಾರ್ಥನೆ ಮಾಡ್ತಾಯಿದ್ದೀವಿ ಅಂತ. ನಿಮ್ಮ ಪ್ರಾರ್ಥನೆ ದೇವರಿಗೆ ತಲುಪಿ ಒಂದು ವೇಳೆ ದೇವರು ಉತ್ತರ ಕೊಟ್ಟಿದ್ರೆ ಅದನ್ನು ಬ್ಲಾಕ್ ಆಗಿದೆ. ಹಾಗೆ ಒಂದು ವೇಳೆ ನಾನು ಹೇಳ್ತೀನಿ ನೋಡಿ, ಈಗ ಮೇಲೆ ಪ್ರೇಯರ್ ಮಾಡುವಾಗ, ದೇವರೇ ನನ್ನ ಪ್ರಾರ್ಥನೆಗೆ ಏನಾದರೂ ದೇವ್ರ ತಡೆಗಳಿದ್ದರೆ, ಆಕಾಶ ಮಂಡಲದಲ್ಲಿ ಏನಾದರೂ ಪ್ರಾರ್ಥನೆ ತಡೆ ಮಾಡಿದರೆ, ಅದು ಯೇಸುವಿನ ನಾಮದಲ್ಲಿ ಅದನ್ನ ರಿಲೀಸ್ ಮಾಡ್ತೀನಿ ಅಂತ ಪ್ರಾರ್ಥನೆ ಮಾಡಿ. ನೀನು ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಭೂಮಿಯಲ್ಲಿ ಅಧಿಕಾರ ಇತ್ತು ಮನುಷ್ಯರಿಗೆ, ಅದರ ಹೊಸ ಒಡಂಬಡಿಕೆಯಲ್ಲಿ ನಾವು ಸ್ಪೆಷಲ್ಲು, ನಮಗೆ ಭೂಮಿಯಲ್ಲೂ ದೇವರು ಅಧಿಕಾರ ಕೊಟ್ಟಿದ್ದಾರೆ. ಅದು ಮಾತ್ರ ಅಲ್ಲ, ಪರಲೋಕದಲ್ಲಿ ಕೂಡ ದೇವರ ವಾಕ್ಯ ಹೇಳ್ತಿದೆ, ಈ ಭೂಮಿಯಲ್ಲಿ ಯಾವುದನ್ನು ಕಟ್ಟುತ್ತೀರೋ ಪರಲೋಕದಲ್ಲಿ ಕಟ್ಟಲ್ಪಡ್ತದೆ, ಈ ಭೂಮಿಯಲ್ಲಿ ಯಾವುದನ್ನು ಬಿಚ್ಚುತ್ತೀರೋ ಆಗ ಪರಲೋಕದಲ್ಲಿ ಬಿಚ್ಚಲ್ಪಡ್ತದೆ ಅಂತ ನೋಡಿ, ಅಲ್ಲಿ ಕೂಡ ಆಕ್ಸೆಸ್ನ ಕೊಟ್ಟಿದ್ದಾರೆ. ಎಂಥ ಒಂದು ಭಾಗ್ಯ ಈ ಹೊಸ ಒಡಂಬಡಿಕೆಯಲ್ಲಿ ಇರುವ ನಾವು. ಆಗ ಈ ರಾಜ್ಯದ ಬಗ್ಗೆ ನಾವು ತಿಳ್ಕೋಬೇಕು, ಆ ರಾಜ್ಯನ ಬಗ್ಗೆ ತಿಳ್ಕೋಬೇಕು ನಾವು. ಅನೇಕ ಸಮಯದಲ್ಲಿ ನಾನು ಹೇಳ್ತೀನಿ ನೋಡಿ, ಏಸು ಗುಣಪಡಿಸಿದ್ರು, ಏಸು ಅವ್ರ ಕಣ್ಣೀರು ಹೊರಿಸಿದ್ರು, ಹೀಗೆ ಮಾತಾಡೋ ಸಮಯದಲ್ಲಿ ಅರ್ಥ ಆಗ್ತದೆ, ನಮ್ಗೆ ಈಸಿಯಾಗಿ ಅರ್ಥ ಆಗ್ತದೆ. ಅದಕ್ಕೆ ಕೆಲವು ಸಮಯದಲ್ಲಿ ಈ ಸ್ವಲ್ಪ ಆಳವಾಗಿ ಹೋಗುವಾಗ ಕಷ್ಟ ಆಗ್ತದೆ, ಅದನ್ನು ಕಲ್ತ್ಕೋಬೇಕು. ಯಾವಾಗಲೂ ಯೇಸು ಸ್ವಾಮಿ ನಮ್ಮ ಕೈ ಬಿಡೋದಿಲ್ಲ, ಯೇಸು ಸ್ವಾಮಿ ನಮ್ಮ ಕಣ್ಣೀರು ಹೊರಿಸ್ತಾರೆ, ಬರೀ ಇದೇ ನಾವು ಕೇಳ್ಕೊಳ್ಳೋಕ್ಕಾಗಕ್ಕೆ, ಇದೇ ವಾಕ್ಯದಲ್ಲೇ ನಾವು ಕೇಳ್ಕೊಂಡಿರೋಕ್ಕಾಗಲ್ಲ. ಕೆಲವು ಸಮಯದಲ್ಲಿ ಕೆಲವು ಆಳವಾಗಿ ಹೋಗಿ ಈ ರಾಜ್ಯದ ಬಗ್ಗೆ ತಿಳ್ಕೋಬೇಕು. ಯಾಕೆ ಇದರ ಬಗ್ಗೆ ತಿಳ್ಕೊಬೇಕು ನಾನು ಹೇಳ್ತೀನಿ ನೋಡಿ. ಕೆಲವು ಸೈಂಟಿಸ್ಟ್ಗಳು ಒಂದು ಟೆಸ್ಟ್ ಮಾಡಿದ್ದಾರೆ, ಚೆಕ್ ಮಾಡಿದ್ದಾರೆ. ಏನು ಚೆಕ್ ಮಾಡಿದ್ದಾರೆ ಅಂತ ಹೇಳೋ ಸಮಯದಲ್ಲಿ ಕೆಲವು ಇಲಿಗಳನ್ನ ಹಿಡ್ಕೊಂಡು ಹೋಗಿ ಒಂದು ಟ್ಯಾಂಕಲ್ಲಿ ಹಾಕಿದ್ದಾರೆ. ಟ್ಯಾಂಕಲ್ಲಿ ಹಾಕಿ ಎಷ್ಟು ದಿನಗಳು ತನ್ನ ಪ್ರಾಣಕ್ಕಾಗಿ ಈ ಇಲಿಗಳು ಹೋರಾಡ್ತದೆ ಅಂತ ನೋಡೋಣ ಅಂತೇಳಿ ಆ ನೀರು ಟ್ಯಾಂಕಲ್ಲಿ ಹಾಕಿರುವ ಸಮಯದಲ್ಲಿ 3 ದಿನಗಳ ತನಕ ಈ ಇಲಿಗಳು ಆಚೆ ಬರಲಿಕ್ಕಾಗಿ ಟ್ರೈ ಮಾಡಿ ಅದನ್ನು ಆಚೆ ಬರಲಿಕ್ಕೆ ಮಾಡಿದೆ. ಅದು ಈಜು ಮಾಡಿದೆ, ಜಂಪ್ ಮಾಡಿದೆ, ಹಾಗೆ ಮಾಡಿ 3ನೇ ದಿನ ಅದು ಬಿಟ್ಬಿಡ್ತು. ಇನ್ನೂ ಆಗಲ್ಲ ಅಂತ 3ನೇ ದಿನ ಏನಾಯಿತು, ಅದು ಸೋತೋಗಿ ಅದು ಸತ್ತೋಯ್ತು ಅಂತ ಕೂಡ ಅವರು ಸೈಂಟಿಸ್ಟ್ಗಳು ಅದರಲ್ಲಿ ಹೇಳುವವರಾಗಿದ್ದರು. ಹಾಗಿದೆ ಸೆಕೆಂಡ್ ಟೆಸ್ಟ್ ಮಾಡಿದ್ರು. ಈಗ ಈ ಸೆಕೆಂಡ್ ಟೆಸ್ಟ್ ಏನು ಮಾಡಿದ್ರು ಅಂತ ಹೇಳೋ ಸಮಯದಲ್ಲಿ ಇನ್ನೂ ಕೆಲವು ಇಲಿಗಳನ್ನು ಹಿಡಿದು ಒಂದು ಕತ್ತಲೆ ರೂಮಲ್ಲಿ ಹಾಕಿದರು. ಎಷ್ಟು ಕತ್ತಲೆ ಅಂದರೆ ಅಲ್ಲಿ ಸ್ವಲ್ಪ ಕೂಡ ಬೆಳಕಿಲ್ಲ ಅಂತ, ಭಾಳ ಕತ್ತಲೆ ಇರುವ ಆ ಕೋಣೆಯಲ್ಲಿ ಈ ಇಲಿಗಳನ್ನು ಹಾಕಿದ ಮೇಲೆ ಅವ್ರೇನು ಹೇಳ್ತಾರೆ ಅಂದರೆ, ಸ್ವಲ್ಪ ಗಂಟೆ ಟೈಮ್ಗಳಲ್ಲೇ ಈ ಇಲಿಗಳು ಸತ್ತೋಗ್ಬಿಡ್ತು. ಯಾಕಂದರೆ ಅಲ್ಲಿ ಬೆಳಕಿರಲಿಲ್ಲ. ಬೆಳಕಿಲ್ದಿರುವ ಕಾರಣ ಸ್ವಲ್ಪ ಸಮಯದಲ್ಲಿ ಸತ್ತೋಯ್ತು. ಈಗ ನೀರಲ್ಲಿ ಅಟ್ಲೀಸ್ಟ್ 3 ದಿನ ತನಕ ಅದು ಹೋರಾಡಿ ಪ್ರಾಣ ಬಿಡ್ತೀವಿ, ಆದರೆ ಕತ್ತಲೆಯಲ್ಲಿ ಇರುವಾಗ ಸ್ವಲ್ಪ ಸಮಯದಲ್ಲೇ ಅದು ಸತ್ತೋಯ್ತಂತೆ. ಈಗ ಅದೇ ಕತ್ತಲೆಯಲ್ಲಿ ಇರುವ ಸ್ಥಳದಲ್ಲಿ ಇನ್ನೂ ಕೆಲವು ಇಲಿಗಳನ್ನು ಹಾಕಿ ಒಂದು ಸ್ವಲ್ಪ ಬೆಳಕು ಬರುವ ಹಾಗೆ ಆ ಬೆಳಕಿಗೆ ಒಂದು ದಾರಿ ಮಾಡಿದ್ದಾರೆ.
ಈಗ ಅವ್ರೇನು ಹೇಳ್ತಾರೆ ಅಂತಾರೆ, ಸ್ವಲ್ಪ ಬೆಳಕಿತ್ತು ಅಲ್ಲಿ ಅಷ್ಟೇ. ಆ ಸ್ವಲ್ಪ ಬೆಳಕಿದ್ದ ಕಾರಣ ಈ ಇಲಿಗಳು ಬೇಗ ಸಾಯಲಿಲ್ಲ, ಅನೇಕ ದಿನಗಳಿತ್ತು. ಅಂದರೆ 100 ಟೈಮ್ಸ್, 100 ಪಟ್ಟು ಕತ್ತಲೆಗೂ ಆ ಬೆಳಕಲ್ಲಿರುವಾಗ ಬೆಳಕಲ್ಲಿ 100 ಪಟ್ಟು ಅವರು 100 ಟೈಮ್ಸ್ ಬೆಟರ್ ಆಗಿದ್ದರು. ಏನಿಲ್ಲ, ಸ್ವಲ್ಪ ಬೆಳಕು ಬಂತು, ಆ ಬೆಳಕಲ್ಲಿ ನೋಡಿ ಅದು ಸಾಯ್ದು ಬದುಕಿತ್ತಂತೆ. ಆಗ ಒಂದು ಪ್ರಕೃತಿ ಪ್ರಕಾರ ಆಗಲಿ ಇಲ್ಲ ಈ ಸೈಂಟಿಸ್ಟ್ ಪ್ರಕಾರ ಸ್ವಲ್ಪ ಬೆಳಕಿದ್ರೇ ಈ ಇಲಿಗಳು ಸಾಯಲಿಲ್ಲ ಅಂತ ಹೇಳೋ ಸಮಯದಲ್ಲಿ ನನಗೂ ನಿಮಗೂ ಈ ರಾಜ್ಯದ ಬೆಳಕು ನಮಗೆ ಬೇಕು. ಈ ರಾಜ್ಯನ ಬೆಳಕು ನಮಗಿದ್ರೆ ನಾನು ಹೇಳ್ತೇನೆ ನೋಡಿ, ಜಯಿಸೋರಾಗಿರ್ತೀವಿ. ದೇವರು ಹೇಳಿದ ಹಾಗೆ, ನಾನು ನಿನ್ನ ಹೆಸರನ್ನು ಪ್ರಖ್ಯಾತಿಪಡಿಸ್ತೀನಿ, ನಾನು ನಿನ್ನನ್ನು ಆಶೀರ್ವದಿಸ್ತೀನಿ, ನೀನು ಅನೇಕರಿಗೆ ಆಶೀರ್ವಾದವಾಗಿರ್ತೀಯ ಅಂತ ಹೇಳಿದ ಹಾಗೆ ನಾವು ಅನೇಕರಿಗೆ ಆಶೀರ್ವಾದವಾಗಿರ್ಬೇಕಂದ್ರೆ ರಾಜ್ಯದ ಬಗ್ಗೆ ತಿಳ್ಕೋಬೇಕು ನಾವು. ಹೇಗೆ ಯೋಶುವಾಗ ಹೇಳಿದರು, ಈ ಪುಸ್ತಕವನ್ನು ಓದು ನೀನು, ಹಗಲಿರಲು ಇದು ಧ್ಯಾನಿಸು. ಹಾಗೆ ಅದಕ್ಕೆ ಯೇಸು ಸ್ವಾಮಿ ಹೇಳಿದರು, ಇದನ್ನು ಓದಬೇಕು, ಇದರಲ್ಲಿ ನಾನು ತಿಳ್ಕೋಬೇಕು, ಇದರ ಬಗ್ಗೆ ರಾಜ್ಯದ ಬಗ್ಗೆ ತಿಳ್ಕೋಬೇಕು. ಯೇಸು ಸ್ವಾಮಿ ಈ ರಾಜ್ಯದ ಬಗ್ಗೆ ಎಷ್ಟು ಮಾತಾಡಿದ್ರಂದರೆ, ಈ ಶಿಷ್ಯರು ಒಂದು ದಿವಸ ಅಪೊಸ್ತ 1ನೇ ದಿನ ನೋಡ್ತೀವಿ, ಎಸ್ ಸ್ವಾಮಿ ಈ ರಾಜ್ಯ ಯಾವಾಗ ಸ್ಥಾಪಿಸಲ್ಪಡ್ತದೆ ಅಂತ ಕೇಳಿದ್ರು. ಅಂದರೆ ಒಂದು ವೇಳೆ ಈಗಲೇ ನೀವು ಸ್ಥಾಪಿಸ್ತೀರಾ ಅಂತ ಕೂಡ ಅವ್ರಿಗೆ ಅಷ್ಟು ಅಟ್ಯಾಚ್ ಆಗಿಬಿಟ್ರು ಅವರು. ಈಗ ಇನ್ನೂ ನಾನು ಹೇಳ್ತೀನಿ ನೋಡಿ, ಈಗ ಹಾಗೆ ಯೇಸು ಸ್ವಾಮಿ ಇನ್ನೂ ಎಷ್ಟು ರಾಜ್ಯದ ಬಗ್ಗೆ ಮಾತಾಡಿದ್ದಾರೆ ಅಂದರೆ, ಒಂದು ಸಲ ಒಂದು ತಾಯಿ ಯೇಸು ಸ್ವಾಮಿ ಹತ್ರ ನನಗೊಂದು ಪ್ರಾರ್ಥನೆ ಇದೆ ಅಂತ ಹೇಳ್ತಾರೆ, ವಿಜ್ಞಾಪನೆ ಇದೆ ಅಂತ ಹೇಳ್ತಾರೆ. ಯೇಸು ಸ್ವಾಮಿ ಹೇಳ್ತಾರೆ, ಏನು ವಿಜ್ಞಾಪನೆ ಅಂತ ಹೇಳುವಾಗ, ನೀವು ರಾಜ್ಯದಲ್ಲಿ ರಾಜನಾಗಿರುವಾಗ ಎಡಕ್ಕೂ ಬಲಕ್ಕೂ ನಾನು 2 ಮಕ್ಕಳನ್ನ, ಜೆಬೆದಿ ಅವ್ರ ತಾಯಿ, ಆ 2 ಮಕ್ಕಳನ್ನ ಕೂಡ ಅವ್ರ ಬಲಪಕ್ಷದಲ್ಲಿ, ಎಡಪಕ್ಷದಲ್ಲೂ ಬಲಪಕ್ಷದಲ್ಲಿ ಅವ್ರ ಸಿಂಹಾಸನದಲ್ಲಿ ಕೂರುವಂತೆ ನೀವು ಮಾಡಬೇಕಂತ. ಆಗ ನೋಡಿ ಅವ್ರು ಎಷ್ಟು ಮಾತಾಡಿದ್ರು ಅಂದರೆ ಅವ್ರಿಗೆ ಆ ಪಿಕ್ಚರ್ ಬಂದ್ಬಿಡ್ತು. ಆ ಪಿಕ್ಚರ್ ಬಂದಿದ್ದ ತಕ್ಷಣ ಹೇಳ್ತಾರೆ, ನಮ್ಮ 2 ಮಕ್ಕಳನ್ನು ನಿಮ್ಮ ಎಡಕ್ಕೂ ಬಲಕ್ಕೆ ನೀವು ಕೂರಿಸಿ ಅಂತ ಹೇಳಿದ ಹಾಗೆ, ಹೇಗೆ ಆ ತಾಯಿಗೆ ಆ ದೇವರ ರಾಜ್ಯದ ಬಗ್ಗೆ ಒಂದು ಪಿಕ್ಚರ್ ಅವರಿಗೆ ಬಂತು, ಇವತ್ತು ನನಗೂ ನಿಮಗೂ ಕೂಡ ಈ ದೇವರ ರಾಜ್ಯದ ಒಂದು ಪಿಕ್ಚರ್ ನಮಗೆ ಬೇಕು. ನಮಗೆ ಹಾಗೆ ನಮಗೆ ಈ ರಾಜ್ಯದ ಬಗ್ಗೆ ತಿಳ್ಕೊಂಡ್ರೆ ಮಾತ್ರನೇ ಕತ್ತಲಲ್ಲಿರುವ ಜನಗಳಿಗಾಗಿ ನಾವೇನು ಮಾಡ್ತೀವಿ, ಮೊರೆಡುವರಾಗಿರ್ತೀವಿ, ಪ್ರಾರ್ಥಿಸುವರಾಗಿರ್ತೀವಿ, ಅವ್ರಿಗೆ ಸ್ವಾರ್ಥ ಸಾರುವರಾಗಿರ್ತೀವಿ, ಅವ್ರನ್ನ ಬೆಳಕಿನ ರಾಜ್ಯಕ್ಕೆ ನಾವು ತರಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಕಿಂಗ್ಡಮ್ ಮೈಂಡೆಡ್, ರಾಜ್ಯದ ಮನಸ್ಸುಳ್ಳವರಾಗಿರಬೇಕು. ಯೇಸು ಸ್ವಾಮಿ ಮಾರ್ತಾಳಿಗೂ ಮರಿಯಾಳಿಗೆ ನೋಡಿ ಏನು ಹೇಳಿದ್ರು ಗೊತ್ತಾ, ಮಾರ್ತಾಳು ಅನೇಕ ವಿಷಯದಲ್ಲಿ ನೀನು ಚಿಂತೆ ಮಾಡ್ತೀಯ, ಅದರ ಮರಿಯಾಳು ಒಳ್ಳೆ ಭಾಗವನ್ನು ಆರಿಸಿಕೊಂಡು. ಯೇಸು ಸ್ವಾಮಿಯ ಆ ಮಾತುಗಳನ್ನು ಸ್ವಲ್ಪ ನೀವು ಯೋಚನೆ ಮಾಡಿ, ಆ ಮಾತುಗಳನ್ನು ನೀನು ಶ್ರದ್ಧೆ ಕೊಟ್ಟು ನೋಡಿ. ಯೇಸು ಸ್ವಾಮಿ ಹೇಳ್ತಾರೆ, ಮಾರ್ತಾಳೆ ನೀನು ಅನೇಕ ಕಾರ್ಯದಲ್ಲಿ ಚಿಂತೆ ಮಾಡ್ತೀಯ, ಆದರೆ ಮರಿಯಾಳು ಒಳ್ಳೆ ಭಾಗವನ್ನು ಆರಿಸಿಕೊಂಡ್ಳು. ಇವತ್ತು ನಾನು ನೀವು ಅನೇಕ ಕಾರ್ಯದಲ್ಲಿ ಚಿಂತೆ ಮಾಡ್ತೀವ, ಇಲ್ಲ ನಾನು ನೀವು ಹಾರಿಸಿಕೊಳ್ತೀವ ಈ ದೇವರ ವಿಷಯ, ಈ ರಾಜ್ಯದ ಬಗ್ಗೆ ರಾಜನ ಬಗ್ಗೆ ನಾನು ತಿಳ್ಕೊಬೇಕಂತ ಆಸೆ ಪಡ್ತೀವ, ನಾವೇ ಹಾರಿಸ್ಕೋಬೇಕು. ಯು ಹ್ಯಾವ್ ಟು ಚೂಸ್, ಐ ಹ್ಯಾವ್ ಟು ಚೂಸ್. ನಾವೇ ಹಾರಿಸ್ಕೋಬೇಕು. ನಾವು ಮರಿಯಾಳು ಹಾರಿಸಿಕೊಂಡ್ರು. ವಸಂತಿ ರಾಣಿ ಬಗ್ಗೆ ನೀವು ನೋಡಿ, ಎಸ್ತರ್ ಬಗ್ಗೆ ನೋಡಿ. ಒಂದು ಸಹ ಈ ರಾಜ ತುಂಬ ದಿನಗಳು ಆ ರಾಜ್ಯದ ವೈಭವವನ್ನೆಲ್ಲ ಪ್ರಕಟಿಸಿದ್ರು, ಎಲ್ಲ ಕಡೆ ಇಟ್ಟಿದ್ರು. ಹಾಗೆ ಒಂದು ದಿವಸ ಈ ರಾಜ ಏನು ಮಾಡಿದ್ರಂದರೆ, ವಸಂತಿ ರಾಣಿನ ಎಲ್ಲರ ಮುಂದೆ ಬರಬೇಕಂತ ಹೇಳಿದರು. ಅಲ್ಲಿ ಅನೇಕ ರಾಜರು, ಬೇರೆ ಬೇರೆ ಊರಿಗಿಂದ ರಾಜರೆಲ್ಲ ಬಂದಿದ್ದರು. ಆಗ ನನಗನ್ನಿಸ್ತದೆ, ಬೈಬಲ್ ಪ್ರಕಾರ ಎಲ್ಲ ನಾನು ಗೆಸ್ ಮಾಡಿದೆ. ನಾನು ಏನು ಗೆಸ್ ಮಾಡಿದೆ ಅಂದರೆ, ಅಲ್ಲಿ ಅನೇಕ ರಾಣಿಗಳು ಬಂದಿರ್ಬೋದು. ವಸಂತಿರ ಈಗ ರಾಜ ಬೇರೆ ರಾಜರ ಜೊತೆ ಅವರು ಕುಡಿತಾ ಇದ್ದ ಅಂತ ನೋಡ್ತೀವಿ. ಅಲ್ಲಿ ಎಷ್ಟೋ ದಿನ ಅವರು ಕುಡಿದು ಚೆನ್ನಾಗಿ ವಿಧವಾದ ಕಾರ್ಯಗಳಲ್ಲಿ ನಡೀತಾ ಇತ್ತು. ಆಗ ರಾಣಿ ಬ್ಯುಸಿಯಾಗಿದ್ದಿರ್ಬೋದು ಬೇರೆ ರಾಣಿಗಳ ಜೊತೆ. ಅದಕ್ಕೆ ಅವ್ರು ಏನು ಮಾಡಿದ್ರು, ಬರೋದಿಲ್ಲ ಅಂತ ಹೇಳ್ಬಿಟ್ರು. ಈಗ ಯಾವಾಗ ಬರೋದಿಲ್ಲ ಅಂತ ಹೇಳಿದ ತಕ್ಷಣ ನೋಡಿ, ಆಕೆಯ ಆ ಸ್ಥಾನ ಕಳ್ಕೊಬಿಟ್ಲು ಅವಳು. ಈಗ ರಾಜ ಕರೆದಾಗ ಹೋಗಲಿಲ್ಲ, ಹೋಗದೇ ಇರುವ ಕಾರಣ ಆ ಸ್ಥಾನನೇ ಹೋಗ್ಬಿಡ್ತು. ಆ ಸ್ಥಾನ ಈಗ ಎಸ್ತರ್ಗೆ ಬಂದ್ಬಿಡ್ತು. ಈಗ ನೋಡಿ, ಎಸ್ತರ್ ರಾಣಿಯಾಗಿದ್ದಾರೆ. ಒಂದು ಪರಿಸ್ಥಿತಿ ಬರುವ ಸಮಯದಲ್ಲಿ ರಾಜ ರಾಣಿನ ಮುನ್ನ ಕರೆಯುವ ಗಂಟೆ ಹೋಗೋಕ್ಕಾಗಲ್ಲ. ಆದರೆ ಎಸ್ತರು ರಾಜ ಕರೀಲೇ ಇಲ್ಲ, ಆದರೂ ಕೂಡ ಆಕೆ ರಾಜನ ಮುಂದೆ ಹೋಗಿ ನಿಂತಲು. ಯಹೂದ್ಯರಿಗೆ ಹೇಳಿದ್ರು, ನನಗಾಗಿ ಪ್ರಾರ್ಥನೆ ಮಾಡಿ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನು ರಾಜನ ಮುಂದೆ ಹೋಗಿ ನಾನು ನಿಲ್ತೀನಿ ಅಂತ. ಈಗ ರಾಣಿ ವಸಂತಿನ ಕರೆದ್ರೂ ಹೋಗಲಿಲ್ಲ, ರಾಜ್ಯನೇ ಕಳ್ಕೊಬೇಡಿ. ಈಗ ರಾಜ ಎಸ್ತರ್ನ ಕರೆದೇ ಇಲ್ಲ. ಬಟ್ ಆದರೂ ಕೂಡ ಯಹೂದ್ಯರ ಆ ಪ್ರಾಣ ರಕ್ಷಣೆಗಾಗಿ ಈಕೆ ತನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ರಾಜನ ಮುಂದೆ ಹೋಗುವಾಗ
ಆಕೆಗೆ ರಾಜದಂಡ ಚಾಚಲ್ಪಟ್ಟಿತ್ತು. ರಾಜ್ಯದಲ್ಲಿ ರಾಜ ಸಂತೋಷಪಟ್ಟ. ಯೋಚನೆ ಮಾಡಬೇಕು, ಇವತ್ತು ನಾನು ನೀವು ಕೂಡ ಕೆಲವು ಸಮಯದಲ್ಲಿ ನಾವು ದೇವರಿಗಾಗಿ ನಾವು ಮುಂದೆ ಬರುವ ಸಮಯದಲ್ಲಿ, ದೇವರ ರಾಜ್ಯಕ್ಕಾಗಿ ನಾವು ತವಕ ಪಡುವ ಸಮಯದಲ್ಲಿ, ನಾನು ಹೇಳ್ತೀನಿ ನೋಡಿ, ನಮಗೆ ನಷ್ಟ ಅಲ್ಲ, ನಮಗೆ ದೇವರು ನಮಗೆ ಇನ್ನೂ ಕೂಡಿಸಿಕೊಡುವರಾಗಿರ್ತಾರೆ. ನಾವು ಕೆಲವು ಸಮಯದಲ್ಲಿ ರಾಜ್ಯವನ್ನು ಬಿಟ್ಟು ಬೇರೆ ಏನಾದರೂ ಹಿಡ್ಕೊಳ್ಳೋಕೆ ಹೋದರೆ ಕೆಲವು ಸಮಯದಲ್ಲಿ ಅದು ಕಳ್ಕೊಳ್ಳೋಕ್ಕೆ ಸಾಧ್ಯತೆ ಇರ್ತದೆ. ಅದರಿಂದ ದೇವ್ರ ಮಕ್ಕಳಿಗೆ ಇವತ್ತು ನಾನು ಸಜೆಷನ್ ಮಾಡ್ತೀನಿ, ನಮಗೆ ಹಣ ಬೇಕು, ಕೆಲಸ ಬೇಕು, ಎಲ್ಲ ಬೇಕು. ದೇವರ ರಾಜ್ಯ ನಮ್ಮ ಜೀವಿತದಲ್ಲಿ ಭಾಳ ಪ್ರಾಮುಖ್ಯವಾಗಿರೋದ್ರಿಂದ ಸ್ವಲ್ಪ ಈ ದಿನಗಳಲ್ಲಿ ಈ ದೇವರ ರಾಜ್ಯದ ಕುರಿತು ನಾವು ತಿಳ್ಕೊಳ್ಳುವರಾಗಿರೋಣ. ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ. ಇವತ್ತು ಮೊದಲನೇದಾಗಿ ನಾವು ನೋಡುವ ಸಮಯದಲ್ಲಿ 1 ಸಾಮ್ಯಲ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಒಂದು ದಿನ ಇಸ್ರಾಯೇಲ್ ಜನಗಳು ಸಾಮ್ಯಲ್ ಹತ್ರ ಬಂದು ಹೇಳ್ತಾರೆ, ನಮಗೂ ಕೂಡ ಒಂದು ರಾಜ್ಯ ಬೇಕು. ಬೇರೆ ಇತರರಿಗಿರುವ ಬೇರೆ ಇತರರ ಜನಗಳಿಗಿರುವ ರಾಜ್ಯನ ಹಾಗೆ ನಮಗೂ ಒಂದು ರಾಜ್ಯ ಬೇಕು. ಯುದ್ಧಗಳು ಹೋಗುವಾಗ ಆ ರಾಜ್ಯ ನಮ್ಮ ಮುಂದೆ ಹೋಗಬೇಕು, ನಮ್ಮ ಜೊತೆ ಇರಬೇಕು, ನಮಗೊಂದು ರಾಜ್ಯ ಇರಬೇಕು. ನೀವು ಬೇಕಾದರೆ 1 ಸಾಮ್ಯಲ ನೀವು ಓದಿ ನೋಡಿ. ದೇವರಿಗೆ ಅದು ದುಃಖ ಆಯಿತು, ಯಾಕಂದರೆ ದೇವರೇ ಅವರಿಗೆ ರಾಜ್ಯನಾಗಿದ್ದರು. ದೇವರೇ, ಈಗ ನೀವು ಯೋಚನೆ ಮಾಡಿ ನೋಡಿ, ಈ ಇಸ್ರಾಯೇಲ್ ಜನಗಳಿಗೆ 40 ವರ್ಷ ಅವರಿಗೆ ದೇವರು ಮನ್ನಾ ಕೊಟ್ಟಿದ್ರು. ಅವರು ಬಿತ್ತಲಿಲ್ಲ, ಕುಯ್ಲಿಲ್ಲ, ಸೇರಿಸಲಿಲ್ಲ. ಅವ್ರಿಗೆ ದೇವರು 40 ವರ್ಷ ಅರಣ್ಯದಲ್ಲಿ ಅವರಿಗೆ ಮನ್ನಾ ಕೊಟ್ಟರು. ಬಂಡೆ ಸೀಳಿ ಅವ್ರಿಗೆ ದಾಹ ತಣಿಸಿದ್ರು. ಮೇಘ ಸ್ತಂಭವಾಗಿದ್ದರು, ರಾತ್ರಿಯಲ್ಲಿ ಅಗ್ನಿ ಸ್ತಂಭವಾಗಿದ್ದರು. ಕೆಲವು ರಾಜ್ಯಗಳು ಬರುವಾಗ ದೇವರವರಿಗಾಗಿ ಯುದ್ಧ ಮಾಡಿದರು. ವಿಮೋಚನೆ ಕಾಂಡ 14ನೇ 14ನೇ ವಾಕ್ಯ ಅಂತ ಅನಿಸ್ತದೆ. ನೀವು ಸುಮ್ಗಿದ್ದು ಇವತ್ತು ದೇವರು ನಿಮಗೆ ಕೊಡುವ ಜಯವನ್ನು ನೀವು ನೋಡಿ ಅಂತ ಎಷ್ಟೋ ಸಮಯದಲ್ಲಿ ನೀವು ನೋಡುವ ಸಮಯದಲ್ಲಿ ದೇವರೇ ಅವ್ರಿಗಾಗಿ ಯುದ್ಧ ಮಾಡ್ತಾ ಇದ್ರು. 2 ಪೂರ್ವಕಾಲದ ಇತಿಹಾಸ 20ನೇ ಅಧ್ಯಾಯದಲ್ಲಿ ಕೂಡ ಯೋಷಫತ್ ರಾಜ ಕೂಡ ಹಾಗೇನೆ ಮಹಾಸೈನ್ಯ ಅವನಿಗೆ ವಿರೋಧವಾಗಿ ಬರುವ ಸಮಯದಲ್ಲಿ ಅವನು ದೇವರ ಸಮ್ಮುಖದಲ್ಲಿ ಹೋಗಿ ಪ್ರಾರ್ಥಿಸುವಾಗ ಒಂದು ಪ್ರವಾದಿ ಮೇಲೆ ದೇವರ ಆತ್ಮ ಇಳಿದು ಬಂತು. ಅವಾಗ ಇಳಿದು ಬಂದಾಗ ಆ ಪ್ರವಾದಿ ಹೇಳಿದರು, ನೀನು ಸುಮ್ಗಿರು, ಇದು ಯುದ್ಧ ನಿನ್ನದಲ್ಲ, ದೇವರು ನಿನಗಾಗಿ ಯುದ್ಧ ಮಾಡ್ತಾರಂತ. ಎಷ್ಟೋ ಯುದ್ಧಗಳು ದೇವರು ಮುಂದೆ ನಿಂತು ಯುದ್ಧಗಳನ್ನು ಜಯಿಸಿಕೊಟ್ಟಿದ್ದಾರೆ. ಇವರಿಗೆ ಆಹಾರ ಕೊಟ್ಟರು, ಕಾಪಾಡಿದರು. ಅರಣ್ಯದಲ್ಲೆಲ್ಲ ಸರ್ಪಗಳಿದ್ದಿರ್ಬೋದು, ಮೃಗಗಳಿದ್ದಿರ್ಬೋದು, ವಿಷ ಚೇಳುಗಳೆಲ್ಲ ಇದ್ದಿರ್ಬೋದು, ಅದರೆಲ್ಲ ಕಾಪಾಡಿ ಈಗ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವರಿಗೆ ಈಗ ಇದ್ದಕ್ಕಿದ್ದಂಗೆ ಇವರಿಗೆ ಬೇರೆಯವರೆಲ್ಲ ನೋಡಿ ನಮಗೊಂದು ರಾಜ ಬೇಕೀಗ, ನಮಗೊಂದು ರಾಜ್ಯ. ಆಗ ಸಾಮ್ಯಲ್ಗೆ ಹೇಳ್ತಾರೆ, ಅವ್ರು ಏನು ಕೇಳ್ತಾರೆ ಅವ್ರು ಕೊಡಿ, ಏನು ಮಾಡೋಕ್ಕಾಗಲ್ಲ, ಅವ್ರು ಏನು ಇಷ್ಟಪಡೋಕ್ಕೆ. ಈಗ ಸಾಮ್ಯಲ್ ಬಂದು ಆ 8ನೇ ಅಧ್ಯಾಯ ನೀವು ಓದಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ. 1 ಸಾಮ್ಯಲ ಏನು ಹೇಳ್ತಾನಂದರೆ, ನಿಮಗೊಂದು ರಾಜ ಬಂದರೆ ಈ ರಾಜ ಏನು ಮಾಡ್ತಾನಂದರೆ ನಿಮ್ಮ ಹತ್ರ ಸುಂಕ ವಸೂಲಿ ಮಾಡ್ತಾರೆ, ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಅವರು ನೀವು ಬಿತ್ತನೆ ಮಾಡಿರೋದ್ರಲ್ಲಿ ಒಂದು ಭಾಗ, ನಿಮ್ಮ ದ್ರಾಕ್ಷಿ ತೋಟವಾಗಿರ್ಬೋದು ಇಲ್ಲ ಬೇರೆ ಒಳ್ಳೇದೇನಾದಿದ್ರೆ ಒಂದು ಭಾಗ ಅವ್ರು ತಗೊಳ್ಬಿಡ್ತಾರೆ. ನಿಮ್ಮ ಮನೆಯಲ್ಲಿರೋ ನಿಮ್ಮ ಗಂಡು ಮಕ್ಕಳನ್ನು ತನ್ನ ಸೈನ್ಯಗಾಗಿ ಅವನು ಹಾರಿಸ್ಕೊಬಿಡ್ತಾರೆ. ನಿಮ್ಮ ಹೆಣ್ಮಕ್ಳು ತನ್ನ ಅರಮನೆಯಲ್ಲಿ ಕೆಲಸ ಮಾಡೋಕ್ಕಾಗಿ ಕರ್ಕೊಂಡು ಹೋಗ್ತಾರೆ. ಆಗ ಎಷ್ಟೋ ಕಾರ್ಯಗಳಿರ್ತದೆ ಅಂತ ಎಷ್ಟು ಎಕ್ಸ್ಪ್ಲೈನ್ ಮಾಡಿದರೆ ಕೂಡ ಇವರಿಗೆ ಒಂದೇ ಒಂದು ಮಾತು, ಇಲ್ಲ ನಮ್ಗೆ ರಾಜ್ಯ ಬೇಕು, ನಮಗೆ ರಾಜ್ಯ ಬೇಕು ಅಂತ ಹೇಳುವ ಸಮಯದಲ್ಲಿ ಹಾಗೆ ದೇವರೇನು ಮಾಡಿದ್ರು, ಒಂದು ರಾಜ್ಯ ಅವರಿಗೆ ಕೊಟ್ಟರು. ಮತ್ತು ಅದರ ಆ ರಾಜ್ಯ ನೀವು ನೋಡಿ ತುಂಬ ದಿನ ನಿಂತಿಲ್ಲ. ಹಲ್ಲೂಯ, ಇದರಲ್ಲಿ ನಾವೇನು ಕಲ್ತ್ಕೊಳ್ತೀವಿ ಅಂತ ಹೇಳೋ ಸಮಯದಲ್ಲಿ ಇವತ್ತು ದೇವರು ನಮಗೆ ರಾಜ್ಯನಾಗಿರಬೇಕು. ನಮಗೆ ಹಲ್ಲೂಯ, ನಮ್ಮ ಜೀವಿತಕ್ಕೆ, ನಮ್ಮ ಕುಟುಂಬ ಆಗಲಿ, ಎಬಿನೇಸರ್ ಸಭೆ ಆಗಲಿ, ನಮ್ಮೆಲ್ಲರಿಗೂ ಆ ದೇವರ ರಾಜ್ಯವಾಗಿದ್ದು ಇದುವರೆಗೂ ಅವ್ರು ನಡೆಸಿದ್ದಾರೆ. ಇನ್ನು ಮುಂದೆ ಕೂಡ ಅವ್ರು ನಮ್ಮನ್ನು ನಡೆಸುವುದಕ್ಕಾಗಿ ನಮ್ಮ ಒಪ್ಪಿಸಿಕೊಡೋಣ. ಅವ್ರಿಗೆ ಒಪ್ಪಿಸಿಕೊಟ್ಟು ಅದನ್ನು ಆ ಪ್ರಿನ್ಸಿಪಲ್ಗಳನ್ನು ನಾವು ಕಲ್ತ್ಕೋಬೇಕು. ನಾವು ಕಲ್ತ್ಕೊಳ್ಳುವ ಸಮಯದಲ್ಲಿ ನಾನು ಹೇಳ್ತೀನಿ ನೋಡಿ, ಯೇಸು ಸ್ವಾಮಿ ಏನು ಹೇಳಿದ್ರು ಗೊತ್ತಾ, ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರೋ ಪ್ರಕಾರ ಈ ಭೂಮಿಯಲ್ಲಿಯೂ ನೆರವೇರಲಿ. ಪರಲೋಕದಲ್ಲಿ ಅಲ್ಲಿ ತಂದೆ ಏನು ಆಸೆ ಪಡ್ತಾರೋ ಅದೇ ನೆರವೇರುವುದಾಗಿದೆ. ಆಗ ಆ ರೀತಿಯಲ್ಲೇ ಈ ಭೂಮಿಯಲ್ಲಿ ಕೂಡ ನೆರವೇರಬೇಕಂತ ಯೇಸು ಸ್ವಾಮಿ ಆಸೆ ಪಟ್ಟರು. ಯಾಕೆಂದರೆ ಇವರು ಒಳ್ಳೆ ದೇವರು. ನಾನು ಮುಂಚೆನೇ ಹೇಳಿದ ಹಾಗೆ ಒಂದೊಂದು ರಾಜ್ಯದಲ್ಲಿರುವ ಜನಗಳು ಒಂದೊಂದು ವ್ಯತ್ಯಾಸವಾಗಿರ್ತಾರೆ. ಒಂದು ರಾಜ್ಯದ ಬಗ್ಗೆ ನಾನು ಕೇಳಿಸ್ಕೊಂಡೆ, ಅಲ್ಲಿ ಸ್ಕೂಲು ಮತ್ತು ಮೆಡಿಷನ್ ಫ್ರೀ ಅಂತ. ಅಲ್ಲಿ ಸ್ಕೂಲೆಲ್ಲ ಏನು ಅಡ್ಮಿಷನ್ ಎಲ್ಲ ಏನಿಲ್ಲ, ಆಮೇಲೆ ಹಾಸ್ಪಿಟ್ಲ್ ಖರ್ಚೆಲ್ಲ ಇಲ್ಲ.
ಆ ರಾಜ್ಯ ಅವರಿಗೆ ಆ ಎರಡು ಅನುಕೂಲ ಮಾಡಿದೆ. ಇವತ್ತು ನಮ್ಮ ಭಾರತ ದೇಶದಲ್ಲಿ ನೀವು ನೋಡಿ ಹೆಚ್ಚಾಗಿ ನಾವು ಯಾವುದಕ್ಕೆ ಖರ್ಚು ಮಾಡ್ತೀವಿ ಅಂದರೆ ಸ್ಕೂಲ್ ಓದೋದಕ್ಕೇ ತುಂಬ ಖರ್ಚಾಗ್ತದೆ. ಕೆಲವು ಸಮಯದಲ್ಲಿ ವಯಸ್ಸಾಗಿರೋ ತಂದೆ ತಾಯಿಗಳೆಲ್ಲ ಇದ್ದರೆ ಏನಾಗ ಮೆಡಿಷನ್ಗೆ ತುಂಬ ಹೋಗ್ತದೆ. ಆದರೆ ಆ ರಾಜ್ಯದಲ್ಲಿ ಅದೆರಡನ್ನ ನೋಡ್ಕೊಳ್ತಾರಂತೆ. ಆಗ ಒಂದು ಭೂಮಿಯಲ್ಲಿರುವ ರಾಜ್ಯವನ್ನೇ ಹಾಗೆಲ್ಲ ಮಾಡುವಾಗ ಪರಲೋಕದ ರಾಜ್ಯ ಅದನ್ನು ಕಟ್ಟಲಿಕ್ಕಾಗಿ, ಅದನ್ನು ಈ ಭೂಮಿಯಲ್ಲಿ ಸ್ಥಾಪಿಸುವುದಕ್ಕಾಗಿ ನಾವು ತೀರ್ಮಾನ ಮಾಡಿ ದೇವರೊಂದಿಗಿದ್ದು ಆ ಚಿತ್ತವನ್ನು ಮಾಡಲಿಕ್ಕೆ ನಾವು ಬರುವಾಗ ನಮ್ಮೆಲ್ಲವನ್ನ ಅವ್ರು ನೋಡಿಕೊಳ್ಳುವರಾಗಿರ್ತಾರೆ. ಅದನ್ನೇ ನಾವು ನೋಡ್ತೀವಿ ಲೂಕ 12ನೇ ಅಧ್ಯಾಯದಲ್ಲಿ 31ನೇ ವಾಕ್ಯದಲ್ಲಿ. ಅಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಾರೆ ಅಂತ ಹೇಳುವ ಸಮಯದಲ್ಲಿ, ನೀವು ಪರಲೋಕದ ರಾಜ್ಯವನ್ನು ಹುಡುಕಿ, ಅದು ಮೊದಲು ಪರಲೋಕ ರಾಜ್ಯದ ಮೊದಲು ಹುಡುಕಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಇಂಪಾರ್ಟೆನ್ಸ್ ಕೊಡಿ, ಅದಲ್ಲೇ ಇರೋದು. ಇವತ್ತು ನಮ್ಮ ಜಯ, ನಮ್ಮ ಆಶೀರ್ವಾದ, ನಮ್ಮ ಪ್ರಮೋಷನ್ನು, ನಮ್ಮ ಸೌಖ್ಯ ಎಲ್ಲ ಎಲ್ಲಿದೆ ಅಂತ ಹೇಳೋ ಸಮಯದಲ್ಲಿ ದೇವರ ಕೈಯಲ್ಲಿದೆ, ದೇವರ ರಾಜ್ಯದಲ್ಲೇ ಎಲ್ಲವಿರೋದು. ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ನಮ್ಮ ಚರ್ಚಲ್ಲಿ ಶಿವಕುಮಾರಣ್ಣ ಬರ್ತಾರೆ, ನಮಗೆಲ್ಲರಿಗೂ ಗೊತ್ತು. ಕಳೆದ ದಿನಗಳು ಸ್ವಲ್ಪ ಎಲ್ಲ ಈ ಕೊರೋನಾ ವ್ಯಾಧಿಯಿಂದ ತುಂಬ ಜನಗಳು ಬಡವರು ಬಾಧೆ ಪಟ್ಟಿರೋದ್ರಿಂದ ಅವ್ರೇನು ಹೇಳಿದ್ರು ಅಂದರೆ, ಒಂದು 20-25 ಕುಟುಂಬಗಳಿಗೆ ನಾವೇನಾದರೂ ಸಹಾಯ ಮಾಡ್ತೀವಿ ಪಾಸ್ಟರ್, ಯಾರಾದರೂ ಇದ್ರೆ ಹೇಳಿ ಅಂತ ಹೇಳಿದರು. ಹಾಗೆ ನಮಗೆ ಗೊತ್ತಿರೋರು ತುಂಬ ತೀರಾ ಕಷ್ಟದಲ್ಲಿ, ತುಂಬ ತೀರಾ ಬಡತನದಲ್ಲಿರೋರು ಅವರ ಹೆಸರು ಕೊಟ್ಟು ಅವರು ಹಾಗೇನೆ ಎಲ್ಲರಿಗೂ ಕೊಡ್ತಾಯಿದ್ರು. ಈಗ ಒಂದು ಕುಟುಂಬ ಆನೆಕಲ್ಲಿಂದ ಬರ್ತಾರೆ. ಆನೆಕಲ್ಲು ಹೆಸರು ಚಂದ್ರಪ್ಪ ಅಂತ. ಒಂದು ತೋಟದಲ್ಲಿ ಅವ್ರು ಕೆಲಸ ಮಾಡ್ತಾರೆ. ನಾನು ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನಮ್ಮ ದೇವರು ಒಳ್ಳೆಯವರಿಂದ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ದೇವ್ರನ್ನ ಹಿಡ್ಕೊಳ್ಳುವಾಗ ಯೆಶಾಯ 26:3 26ನೇದಲ್ಲಿ 3ನೇ ವಾಕ್ಯ ಹೇಳ್ತದೆ, ಸ್ಥಿರ ಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸುತ್ತಾರೆ. ಆಗ ದೇವರ ವಿಷಯದಲ್ಲಿ ನಾವು ಸ್ಥಿರ ಚಿತ್ತವಾಗಿರಬೇಕು. 1 ಪೇತ್ರನು 5ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ ಹೇಳ್ತದೆ, ನಾನು ನಿನ್ನನ್ನು ವಿಚಾರಿಸುವ ದೇವರಾಗಿರೋದ್ರಿಂದ ನಿನ್ನ ಚಿಂತೆ ಭಾರಗಳನ್ನು ನನ್ನ ಮೇಲೆ ಹಾಕು ಅಂತ ಹೇಳೋ ಸಮಯದಲ್ಲಿ ನಾವೇನು ಮಾಡಬೇಕಂದ್ರೆ, ನಮಗಾಗಿ ವಿಚಾರಿಸುವ, ನಮಗಾಗಿ ಚಿಂತಿಸುವ ಒಂದು ರಾಜನಿರೋದ್ರಿಂದ ನಮ್ಮ ಚಿಂತೆ ಭಾರಗಳನ್ನು ಅವ್ರ ಮೇಲೆ ಹಾಕಿ ನಮ್ಮ ಮನಸ್ಸು ಫ್ರೀ ಆಗಿರಬೇಕು. ನಮ್ಮ ಮನಸ್ಸು ಇದ್ರ ಬಗ್ಗೆ, ಆ ರಾಜ್ಯದ ಬಗ್ಗೆ ತಿಳ್ಕೊಳ್ಳೋಕೆ ಇದರಲ್ಲೇ ಟೈಮ್ ಕೊಡಬೇಕು. ಅದು ನಾವೇನು ಮಾಡ್ತೀವಿ ಗೊತ್ತಾ, ನಾವು ಅನೇಕ ಚಿಂತೆಗಳನ್ನು ನಮ್ಮಲ್ಲಿ ಹಾಕ್ಕೊಳ್ಳೋದ್ರಿಂದಲೇ ಅನೇಕ ಸಮಯದಲ್ಲಿ ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ಫಾರಿನಲ್ಲಿ ಒಂದು ಪಾಸ್ಟರ್ ಇದ್ದಾರೆ. ಅವ್ರೇನು ಮಾಡ್ತಾರೆ ಅಂತ ಹೇಳೋ ಸಮಯದಲ್ಲಿ ಅವ್ರಿಗೆ ಏನಾದರೆ ಬಿಲ್ ಇರ್ತದಿಲ್ಲ, ಈಗ ಲೈಟ್ ಬಿಲ್ ಬಂತು ಅಂತ ಬನ್ನಿ ಲೈಟ್ ಬಿಲ್ ಬರ್ತಿದಿಲ್ಲ, ಅವ್ರು ಹೇಳ್ತಾರೆ ಅಂತ, ಜೀಸಸ್ ನಿಮಗೆ ಲೈಟ್ ಬಿಲ್ ಬಂದಿದೆ ಅಂತ ಹೇಳ್ತಾರೆ ಅಂತಾರೆ. ಅವರು ನನಗೆ ಲೈಟ್ ಬಿಲ್ ಬಂದಿದೆ ಹೇಳ್ತಾ ಇಲ್ಲ, ಜೀಸಸ್ ನಿಮಗೆ ಲೈಟ್ ಬಿಲ್ ಬಂದಿದೆ ಅಂತ ಹೇಳ್ತಾರೆ. ಈಗ ಫೋನ್ ಬಿಲ್ ಬಂತು ಅಂತ ತಿಳ್ಕೊಳ್ಳಿ, ಜೀಸಸ್ ಫೋನ್ ಬಿಲ್ ಬಂದಿದೆ ನಿಮಗೆ. ಅಂದರೆ ಅವರೆಷ್ಟು ದೇವರನ್ನ ಆತ್ಕೊಂಡಿದ್ದಾರೆ ಅಂತ ಹೇಳೋ ಸಮಯದಲ್ಲಿ, ನಾನಲ್ಲ, ಎಲ್ಲ ಅವ್ರು ನೋಡಿಕೊಳ್ಳಿ, ನಾನು ಅವ್ರ ಕೆಲಸ ಮಾಡ್ತೀನಿ, ನಾನು ಅವ್ರ ಚಿತ್ತ ಮಾಡ್ತೀನಿ, ನನ್ನ ಎಲ್ಲ ಅಗತ್ಯಗಳನ್ನು ದೇವರು ನೋಡ್ಕೊಳ್ತಾರೆ. ನಾನು ಇದ್ರ ಬಗ್ಗೆ ಏನು ಮಾಡಲ್ಲ, ನಾನು ಚಿಂತೆ ಮಾಡಲ್ಲ. ಈಗ ಬಾಡಿಗೆ ಕೊಡಬೇಕು, ದೇವರೇ ಬಾಡಿಗೆ ಕೊಡಬೇಕು, ಯೇಸು ಸ್ವಾಮಿ ಓನರ್ ಬಂದಿದ್ದಾರೆ ನೋಡಿ. ಹಾಗೆ ನಾವು ದೇವರ ಮೇಲೆ 100% ಅವ್ರ ಮೇಲೆ ಡಿಪೆಂಡ್ ಆಗಿ ಅವ್ರನ್ನ ಮುಂದಿಟ್ಟು ಮಾಡುವಾಗ ನಿಮಗೆ ಶ್ರಮ ಇರೋದಿಲ್ಲ. ಆಗ ನೀವು ಪ್ರಾರ್ಥನೆ ಮಾಡ್ಬೋದು, ಆರಾಧನೆ ಮಾಡ್ಬೋದು, ದೇವರಿಗೆ ಸಾಕ್ಷಿಯಾಗಿ ನಾವು ನಿಲ್ಲಲಿಕ್ಕೆ ಸಾಧ್ಯ. ನಾವೇನು ಮಾಡಿ ಎಲ್ಲ ನಮ್ಮ ತಲೆ ಮೇಲೆ ಹಾಕ್ಕೊಂಡು ಏನು ಮಾಡಿ ದೇವರಿಗೆ ಯಾವುದನ್ನ ಒಂದು ಕೊಡೋದಿಲ್ಲ ನಾವು. ನಾವು ದೇವರಿಗೆ ಅರ್ಪಿಸಲಿಲ್ಲ ಅಂದರೆ ಅವ್ರೇನು ಮಾಡೋಕ್ಕಾಗಲ್ಲ. ಆಗ ಈ ರಾಜ್ಯದ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಾವೇನು ಮಾಡಬೇಕಂದ್ರೆ, ನಮ್ಮ ಟೆನ್ಷನ್ ಅವ್ರ ಮೇಲೆ ಹಾಕಿ ಈ ರಾಜ್ಯದ ಬಗ್ಗೆ ತಿಳ್ಕೋಬೇಕು. ಈ ಒಳ್ಳೆ ರಾಜ್ಯ ಸರಿ. ಈ ಚಂದ್ರಪ್ಪ ಅವ್ರಿಗೆ ಸ್ವಲ್ಪ ಹೋಗಿ ಅಕ್ಕಿ ಎಲ್ಲ ಕೊಟ್ಬಿಟ್ಟು ಬನ್ನಿ ಅಂದರೆ, ಈ ಹುಡುಗರಿಗೆ ಹೇಳುವ ಅವ್ರು ಏನು ಹೇಳಿದ್ರು ಅಂದರೆ, ಚಂದಾಪುರಲ್ಲೆಲ್ಲ ತುಂಬ ಪೊಲೀಸ್ ಇದೆ, ಅಲ್ಲಿ ಸ್ವಲ್ಪ ಹೋಗೋಕ್ಕೆ ಅಲ್ಲಿ ಕಷ್ಟವಾಗ್ತದೆ, ಅದರಿಂದ ಏನು ಮಾಡೋದು ಅಂತ ಹೇಳಿದ್ರು. ಸರಿ ಹೋಗಲಿ ಬಿಡಿ, ಬೇಡ ಅಂತ ಹೇಳ್ಬೇಡ, ಯಾಕಂದರೆ ಅಲ್ಲಿ ಹೋಗಿ ತೊಂದರೆ ಮಾಡ್ಕೊಳ್ಳೋ ಬೇಡ ಅಂತ ಹೋಗಲಿ ಅಂತ. ಆದರೆ ಮನಸ್ಸಲ್ಲೇ ಇತ್ತು, ಪಾಪ ಅವ್ರು ಏನು ಮಾಡ್ತಾ ಇದ್ದಾರೋ, ತಿಂತಾ ಇದ್ದಾರೋ, ಏನೇ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ನೋಡಿ. ಅದ್ರ ಮಧ್ಯದಲ್ಲಿ ಅವ್ರು ಫೋನ್ ಮಾಡಿದರೆ ನನಗೆ ಫೋನ್ ರೀಚ್ ಆಗಲಿಲ್ಲ. ಆಮೇಲೆ ಒಂದು ದಿವಸ ಅವ್ರು ಫೋನ್ ಮಾಡಿದರು. ಫೋನ್ ಮಾಡಿದ ತಕ್ಷಣ ನಾನು ಫಸ್ಟ್ ಅವ್ರು ಕೇಳಿದೆ, ನೀವು ಹೇಗಿದ್ದೀರಾ ಬ್ರದರ್, ನೀವು ಚೆನ್ನಾಗಿದ್ದೀರಾ, ಏನು ಮಾಡ್ತಾಯಿದ್ದೀರಿ, ಇಲ್ಲಿ ಎಷ್ಟು ತೊಂದರೆಗಳಿದೆಯಲ್ಲ, ನಿಮಗೆ ಅಕ್ಕಿ ಕೊಡಬೇಕಂತ ನಾವು ಯೋಚನೆ ಮಾಡ್ತಿದ್ದೋ, ಆದರೆ ಅಲ್ಲಿ ಬರಲಿಕ್ಕೆ ಆಗಲಿಲ್ಲ. ಕೆಲವಲ್ಲಿ ಪೊಲೀಸೆಲ್ಲ ತುಂಬ ಚಂದ್ರಪುರದಲ್ಲಿ ಸ್ಟ್ರಿಕ್ಟ್ ಆಗಿದ್ದಾರೆ ಅಂತ ಹೇಳಿದ್ರು, ಅದರಿಗೆ ಬರಲಿಕ್ಕೆ ಆಗಲಿಲ್ಲ. ಅವ್ರು ನಗ್ನಗ್ತಾ ಹೇಳ್ತಿದ್ದಾರೆ, ಪಾಸ್ಟರ್ ನನ್ನ ಬಗ್ಗೆ ನೀವು ಏನು ಚಿಂತೆ ಮಾಡಬೇಡಿ, ಏನಾಯಿತು ಅಂತ ನಾನು ಕೇಳೋ ಸಮಯ ಅವ್ರು ಹೇಳಿದರು, ನಮ್ಮ ಓನರ್ ಬಂದಿದ್ದರು, ಅವರೊಂದು ತೋಟ ನೋಡ್ಕೊಳ್ತಾರೆ, ಆ ಓನರ್ ಎಲ್ಲೋ ಇದ್ದಾರೆ,
ಸಿಟಿಯಲ್ಲೂ ಎಲ್ಲಿದ್ದಾರೆ. ಅವರು ಬಂದ್ರಂತೆ. ಅವ್ರು ಬಂದು ಹೇಳ್ತಾರೆ, ಅವರು 5 kg ಬೇಳೆ ತೊಗೊಂಬಂದಿದ್ರು, 5 kg ಸಕ್ಕರೆ, 5 kg ಈರುಳ್ಳಿ, ಅಕ್ಕಿ ಮೂಟೆ, ಏನೇನೋ ಹೇಳಿ ಕಾಸು ಬೇರೆ ಕೊಟ್ಬಿಟ್ಟು ಹೋಗಿದ್ದಾರೆ. ಈಗ ನಾನು ಒಂದು 2,000 ರೂಪಾಯಿ ನಿಮಗೆ ಇಟ್ಟಿದ್ದೀನಿ, ನೀವು ಯಾರಿಗಾದ್ರೂ ಬಡವರಿಗೆ ಸಹಾಯ ಮಾಡೋಂಗಿದ್ರೆ ನಾನು ಬನ್ನಿ ಕಲೆಕ್ಟ್ ನೀವು ತೊಗೊಂಡೋಗಿ ಕೊಡಿ ಅಂತ. ಈಗ ನೋಡಿ, ಈಗ ನಾವು ಅವ್ರಿಗೆ ಏನಾದರೂ ಸಹಾಯ ಮಾಡೋಣ ಅಂತ ಯೋಚನೆ ಮಾಡಿದೋ, ನಮ್ಮಿಂದ ಆಗಲಿಲ್ಲ. ಆದರೆ ಅವ್ರು ನಂಬಿರುವ ದೇವರು ಬೇರೆ ಕಡೆಯಿಂದ ಅವರಿಗೆ ಸಹಾಯ ಮಾಡಿದರು. ಅದಕ್ಕೆ ಒಂದು ಸಾರಿ ಮೊರ್ದೆಕಾಯಿ ಎಸ್ತರ್ನ ನೋಡಿ ಹೇಳಿದರು, ನೀ ಸುಮ್ಗಿದ್ರೆ ಕೂಡ ನನಗೆ ಸಹಾಯ ಬೇರೆ ಕಡೆಯಿಂದ ಬರ್ತದೆ. ಈಗ ನೋಡಿ, ನಮಗೆ ಅಲ್ಲಿ ಹೋಗ್ಲಿಕ್ಕಾಗಲಿಲ್ಲ, ಸಹಾಯ ಮಾಡಲಿಕ್ಕಾಗಲಿಲ್ಲ. ಆದರೆ ನಾವು ಮಾಡಿಲ್ಲ ಅಂದರೆ ಕೂಡ ರಾಜಾದಿ ರಾಜನು ಆತನ ನಂಬಿರುವ ತನ್ನ ಮಕ್ಕಳನ್ನು ಕೈ ಬಿಡದೆ ಅವರ ದೇವರ ಅಗತ್ಯ ಪುರುಷ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಮ್ಮ ದೇವರು ಒಳ್ಳೆ ದೇವರು. ಅವರು ನಾವು ಯೋಚಿಸುವುದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಪರಾಮರಿಸಿ ವಿಚಾರಿಸೋದೇ ಅಂಗೈಲಿ ಚಿತ್ರಿಸಿಕೊಳ್ಳುವ ದೇವರು, ನಮ್ಮನ್ನು ಯಾವಾಗಲೂ ನೆನಪು ಮಾಡಿಕೊಳ್ಳುವ ದೇವರು. ನಾವೊಂದು ಮೊರೆ ಇಟ್ಟರೆ ಸಾಕು ನಮಗೆ ಸದುತ್ತರ ಕೊಡುವ ದೇವರು. ಹಾರಾಡುವ ಪಕ್ಷಿಗಳನ್ನೇ ಪೋಷಿಸುವಾಗ ನನ್ನನ್ನು ನಿಮ್ಮನ್ನು ಕೈ ಬಿಡುವ ದೇವರಲ್ಲ, ನಮ್ಮ ದೇವರು ಒಳ್ಳೆ ದೇವರಾಗಿದ್ದಾರೆ. ಆಗ ಆ ದೇವರ ರಾಜ್ಯದ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು ನಾವು. ತಿಳ್ಕೊಳ್ತಾ ನಾನು ಹೇಳ್ತೀನಿ ನೋಡಿ, ದೇವರ ಮಹಿಮೆನ ನಾವು ನೋಡಲಿಕ್ಕೆ ಸಾಧ್ಯ. ಒಂದು ಕಡೆ ನಾವು ನೋಡ್ತೀವಿ, ಒಂದು ವಾಕ್ಯ ಹೇಳ್ತಿದೆ, ಲೂಕ 16ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ ಹೇಗೆ ಹೇಳ್ತಿದೆ ಅಂತ ಹೇಳೋ ಸಮಯದಲ್ಲಿ, ಬಲಾತ್ಕಾರದಿಂದ ಬೈ ಫೋರ್ಸ್ ಇವತ್ತು ದೇವರ ರಾಜ್ಯ ಹೇಗೆ ಸ್ಥಾಪಿಸಲ್ಪಡ್ತದೆ ಅಂದರೆ, ಇವತ್ತು ಸೈತನ್ ಏನು ಮಾಡಿದಾನೆ, ಎಲ್ಲರ 2 ಕೊರಿಂಥಿಯ 4ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ ಓದಿ ನೋಡಿ, ದೇವರ ಪ್ರಭಾವವನ್ನು ಬೇರೆಯವ್ರು ನೋಡಬಾರ್ದು ಅಂತ ಅವರ ಜನಗಳ ಕಣ್ಣುಗಳನ್ನು ಮಂಕು ಮಾಡಿದ್ದಾನಂತೆ, ಕುರುಡು ಮಾಡಿದ್ದಾನೆ. ದೇವರನ್ನ ಬಗ್ಗೆ ತಿಳ್ಕೋಬಾರ್ದು, ದೇವರ ರಾಜ್ಯದ ಬಗ್ಗೆ ತಿಳ್ಕೋಬಾರ್ದು ಅಂತ ಅವ್ರ ಕಣ್ಣುಗಳ ಮಂಕು ಮಾಡಿರೋದ್ರಿಂದ. ಈಗ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೋಡಿ, ಅವ್ರಿಗೆ ಆಗ ದೇವರ ಮಕ್ಕಳು ಸ್ವಲ್ಪ ಫೋರ್ಸ್ ಆಗಬೇಕು. ನಾವು ಯೇಸುವಿನ ನಾಮದಲ್ಲಿ ನಾವೇನು ಮಾಡಬೇಕು, ದೇವರ ಜನಗಳು ನಿನ್ನ ಬೆಳಕನ್ನು ನೋಡಲಿ ದೇವರೇ. ದೇವರ ಜನಗಳು ಆ ಪರಲೋಕದ ಹಾಗೆ ದೇವರಪ್ಪ, ಪರಲೋಕದಲ್ಲಿ ಕಣ್ಣೀರಿಲ್ಲ, ಪರಲೋಕದಲ್ಲಿ ದುಃಖ ಇಲ್ಲ, ಪರಲೋಕದಲ್ಲಿ ಕೊರತೆ ಇಲ್ಲ. ಆಗ ಆ ರೀತಿಯಲ್ಲಿ ಈ ಭೂಮಿಯಲ್ಲಿ ದೇವರ ಮಕ್ಕಳು ಆ ರಾಜ್ಯವನ್ನು, ಆ ಚಿತ್ತವನ್ನು ನೆರವೇರಿಸುವುದಕ್ಕೆ ನಮ್ಮನ್ನು ದೇವರು ಆರಿಸಿಕೊಂಡಿದ್ದಾರೆ. ನಾನು ಹೇಳ್ತೀನಿ ನೋಡಿ, ಈ ದಿನಗಳಲ್ಲಿ ದೇವರ ಮಕ್ಕಳು ಮುಂದೆ ಬರಬೇಕು. ನಾವು ಮರಿಯಾಳ ಹಾಗೆ ನಾವು ಒಳ್ಳೆ ಭಾಗವನ್ನು ಆರಿಸಿಕೊಳ್ಬೇಕು. ನಾವು ಒಂದು ವಾಕ್ಯದಲ್ಲಿ ನಾನು ನೋಡೋಣ, ಮತ್ತಾಯ ಬರೆದಿರೋ ಶುಭ ಸಂದೇಶ 21ನೇ ಅಧ್ಯಾಯದಲ್ಲಿ 28ನೇ ವಾಕ್ಯವನ್ನು ನಾವು ತಿರುಗಿಸಿಕೊಳ್ಳೋಣ. ಲೆಟ್ಸ್ ಟರ್ನ್ ಅವರ್ ಬೈಬಲ್ ಟು ಮ್ಯಾಥ್ಯೂ ಗಾಸ್ಪಲ್ 28th ವರ್ಡ್. 21ನೇ ಅಧ್ಯಾಯದಲ್ಲಿ, ಮತ್ತಾಯ 21ನೇ ಅಧ್ಯಾಯದಲ್ಲಿ 28ನೇ ವಾಕ್ಯ ಓದುವಾಗ ಅಲ್ಲಿ ಬರೆಯಲ್ಪಟ್ಟಿದೆ ನೋಡಿ, A certain man had 2 sons and he came to the first and said, Go work today in my vineyard. ಅದು 28ನೇ ಅಧ್ಯಾಯದಲ್ಲಿ ಒಂದು ಯಜಮಾನನ, ಒಂದು ತಂದೆ ತನ್ನ 2 ಮಕ್ಕಳನ್ನ ಕರೆದು ದೊಡ್ಡವನಿಗೆ ಏನು ಹೇಳ್ತಾರೆ ಅಂತ ಹೇಳ್ತಾರೆ, ನೀನು ಹೋಗಿ ನೋಡಪ್ಪ, ನೀನು ಇವತ್ತು ತೋಟದಲ್ಲಿ, ದ್ರಾಕ್ಷಿ ತೋಟದಲ್ಲಿ ಕೆಲಸ ಮಾಡು ಅಂತ ಹೇಳಿ ಅವನಿಗೆ ದೊಡ್ಡವನಿಗೆ ಹೇಳ್ತಾರೆ. ಅಲ್ಲಿ ವಾಕ್ಯ ಹೇಳ್ತಿದೆ ನೋಡಿ, 29ನೇ ವಾಕ್ಯದಲ್ಲಿ ಅವನೇನು ಹೇಳ್ತಾನೆ ಅಂದರೆ, ಆಗಲ್ಲ ಅಂತ ಹೇಳ್ಬಿಡ್ತಾನೆ. ಆಗಲ್ಲ, ನನ್ನಿಂದ ಆಗಲ್ಲ ಅಂತ ಹೇಳಿ ಅವನು ಹೋಗ್ಬಿಟ್ಟ. ಆದರೆ ವಾಕ್ಯ ಹೇಳ್ತಿದೆ, ಅವನು ಮನಸ್ಸನ್ನು ಬದಲಾಯಿಸ್ಕೊಂಡು ಅವನು ಬಂದು ಆ ತೋಟದಲ್ಲಿ ಕೆಲಸ ಮಾಡಿದ. ಈಗ 2ನೇ ಅವ್ರನ್ನ ಕರೆದು ಹೋಗಿ ಇವತ್ತು ದ್ರಾಕ್ಷಿ ತೋಟದಲ್ಲಿ ಕೆಲಸ ಮಾಡು ಅಂತ ಹೇಳುವಾಗ ಅವನು ಹೋಗ್ತೀನಿ ಅಂತ ಹೇಳಿದ, ನಾನು ಹೋಗ್ತೀನಿ ಮಾಡ್ತೀನಿ ಅಂತ ಹೇಳಿದ. ಅವನು ಮಾಡದೆ ಹೋಗ್ಬಿಟ್ಟ. ಈಗ ದೇವರು ಅವ್ರಿಗೆ ಕೇಳ್ತಾರೆ, ಈ ಇಬ್ಬರಲ್ಲಿ ಯಾರು ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಆವಾಗ ಇವರೇ ಹೇಳ್ತಾರೆ, ಏನು ಹೇಳ್ತಾರೆ ಅಂತ ಹೇಳೋ ಸಮಯದಲ್ಲಿ, ಈಗ ಮಾಡಲ್ಲ ಅಂತ ಹೇಳಿ ಮನಸ್ಸು ಮಾಡಿದನು, ಅದಕ್ಕೆ ಅವನೇ ಕರೆಕ್ಟ್ ಅಂತ ಹೇಳುವ ಸಮಯದಲ್ಲಿ ಆ ವಾಕ್ಯದಲ್ಲಿ ನಾನು ಹೋಗ್ತೀವಿ. 31ನೇ ವಾಕ್ಯದಲ್ಲಿ, ಸುಂಕದವರು ಇಲ್ಲಾದರೆ ವೇಶ್ಯಗಳು ಅವರು ಪರಲೋಕ ರಾಜ್ಯವನ್ನು ನಿಮಗಿಂತ ಮುಂಚೆ ಪ್ರವೇಶಿಸುವರಾಗಿರ್ತಾರೆ ಅಂತ ಬರೆಯಲ್ಪಟ್ಟಿದೆ. ಅಂದರೆ ಇದರ ಅರ್ಥ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಈಗ ಎಷ್ಟೋ ಜನ ದೇವರನ್ನ ತಿಳ್ಕೊಳ್ಳೋಕೆ ಅವಕಾಶ ಇದ್ದರೆ ಕೂಡ ದೇವರು ಬೇಡ, ಏನು ಬೇಡ ಅಂತ ಅವ್ರು ಹಿಂತಿರುಗಿ ಹೋಗ್ಬಿಟ್ಟಿದ್ರು. ಅವ್ರು ಹೋಗ್ಬಿಟ್ಟ ಮೇಲೆ, ಆದರೆ ಒಂದು ದಿನ ಈ ಸತ್ಯ ಬಗ್ಗೆ, ಈ ರಾಜ್ಯದ ಬಗ್ಗೆ, ಈ ರಾಜ್ಯನ ಬಗ್ಗೆ, ಯೇಸು ಕ್ರಿಸ್ತನ ಬಗ್ಗೆ ತಿಳ್ಕೊಂಡು ಏನು ಮಾಡಿದ್ರು ಅಂದರೆ, ಅವ್ರು ವಾಪಸ್ ದೇವರ ಹತ್ರ ಬಂದ್ಬಿಟ್ರು. ಫಸ್ಟ್ ಬಿಟ್ಟು ಹೋಗ್ಬಿಟ್ರು, ದೇವರ ಬೇಡ, ಯಾರು ಬೇಡ ಅಂತ, ದೇವರಿಲ್ಲ ಅಂತಲೇ ಇದ್ದರು. ಆದರೆ ಅವರು ವಾಪಸ್ ಬಂದ್ಬಿಟ್ರು. ಈಗ
ಉದಾಹರಣೆಗೆ ಹೇಳ್ತೀನಿ ನೋಡಿ, ಜಕಾಯನ ತಗೊಳ್ಳಿ ನೀವು. ಸುಂಕದವನು ಸುಂಕ ವಸೂಲಿ ಮಾಡಿಕೊಂಡು ತನಗಿಷ್ಟ ಬಂದಂಗೆ ಜೀವಿಸ್ತಾ ಇದ್ದ. ಜನಗಳು ಅವನ್ನ ಕಂಡ್ರೇನೆ ಆಗ್ತಿರಲಿಲ್ಲ. ಹಾಗಿದ್ದ ಒಂದು ದಿನ ಯೇಸು ಅವನ ಜೀವಿತದಲ್ಲಿ ಬರುವಾಗ ಏನು ಮಾಡಿದ, ಅವ್ನು ಹೇಳ್ತಾನೆ, ದೇವರೇ ನಾನು ಯಾರಿಗೆಲ್ಲ ಮೋಸ ಮಾಡಿದನೋ ಅವ್ರಿಗೆ ನಾನು 4ರಷ್ಟು ಕೊಡ್ತೀನಿ ಅಂತ ಹೇಳಿ ಈಗ ಮೋಸ ಮಾಡ್ತಾ ಇದ್ದ. ಅದ್ರ ಮನಸ್ಸಂತರ ಹೊಂದ್ಬಿಟ್ಟ, ಇನ್ನು ಈಗ ಚೇಂಜ್ ಮಾಡಿಬಿಡ ಇನ್ನು. ಅಂದರೆ ಇವನು ದೇವರ ರಾಜ್ಯದ ಕಡೆ ತಿರ್ಕೊಂಡ. ಈಗ ಒಂದು ವ್ಯಭಿಚಾರಿ ಸ್ತ್ರೀಯನ್ನು ನೋಡ್ತೀವಿ. ಆಕೆ ಒಂದು ದಿವಸ ಯೇಸು ಸ್ವಾಮಿ ಪಾದದಲ್ಲಿ ಆ ಸುಗಂಧ ತೈಲ, ಬೆಲೆ ಬಾಳುವ ತೈಲವನ್ನು ತಂದು ಹಾಕಿ ಯೇಸುವಿನ ಪಾದವನ್ನು ಮುತ್ತಿಟ್ಟು ದೇವರು ಆಕೆ ತಲೆ ಮೇಲೆ ಎಣ್ಣೆ ಹುಯ್ದು ಅಭಿಷೇಕ ಮಾಡುವಾಗ ಒಂದು ಸಂದರ್ಭದಲ್ಲಿ ಈಕೆ ಪಾಪದ ಜೀವಿತದಲ್ಲಿ ಇದ್ಲು. ಈಕೆ ವಿಭಜನೆ ಮಾಡುವಳಾಗಿಲ್ಲ. ಆದರೆ ಯಾವಾಗ ದೇವರನ್ನ ತಿಳ್ಕೊಬಿಟ್ಲು, ಯಾವಾಗ ದೇವರ ರಾಜ್ಯವನ್ನು ತಿಳ್ಕೊಬಿಟ್ಲು, ಸತ್ಯ ಈ ರಾಜ್ಯದ ರಾಜನ ಯೇಸು ಅಂತ ತಿಳ್ಕೊಬಿಟ್ರು, ಆ ಜೀವಿತವನ್ನು ಬಿಟ್ಟು ಅವಳು ದೇವರ ಕಡೆ ತಿರುಗಿಕೊಂಡ್ಬಿಟ್ಲು. ಅದನ್ನೇ ದೇವರು ಹೇಳ್ತಾ ಇದ್ದಾರೆ ಇಲ್ಲಿ. ಈಗ ದೇವರು ಏನು ಹೇಳ್ತಾರೆ ಅಂದರೆ, ಮಾಡಲ್ಲ ಅಂತ ಹೇಳಿದರು ಹೋಗಿ ಏನು ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಪಾಪದ ಜೀವಿತದಲ್ಲಿ ಇದ್ದವರು, ದೇವರು ಬೇಡ ಅಂತ ಹೇಳಿದ್ರು, ಇವರು ಎಲ್ಲರೂ ದೇವರ ಕಡೆ ತಿರುಗೋಗ್ಬಿಟ್ರು. ಈಗ ಕೆಲವರು ಇದ್ದಾರೆ, ನ್ಯಾಯಶಾಸ್ತ್ರಿಗಳಾಗಲಿ, ದೇವರ ವಾಕ್ಯದ ಬಗ್ಗೆ ತುಂಬ ಗೊತ್ತಿರೋರಾಗಲಿ, ಇವರೆಲ್ಲ ತಿಳಿದಿದ್ರೆ ಕೂಡ ಇವರಿಗೆ ದೇವರ ರಾಜ್ಯದ ಮೇಲೆ ಮನಸ್ಸಿಲ್ಲ. ದೇವರ ರಾಜ್ಯನ ಮೇಲೆ, ಯೇಸುವೇ ಆ ರಾಜ್ಯಕ್ಕೆ, ಯೇಸುವೇ ರಾಜಾದಿರಾಜನಾಗಿರೋದ್ರಿಂದ ಈ ರಾಜಾದಿರಾಜನನ್ನು ಅಂಗೀಕರಿಸದೆ ಹೋಗ್ಬಿಟ್ರು. ಯೇಸುನ ಅಂಗೀಕರಿಸದೆ ಹೋಗ್ಬಿಟ್ರು. ಆತನ ರಾಜ್ಯ ಬೇಡ ಅಂತ ಹೇಳಿ ಏನು ಮಾಡಿಬಿಟ್ರು, ಇವ್ರಿಗೆ ವಾಕ್ಯ ಗೊತ್ತು, ಇವರಿಗೆ ದೇವ್ರ ವಾಕ್ಯ ಗೊತ್ತು, ಇವರು ಉಪವಾಸ ಮಾಡುವರು, ಇವರು ಎಲ್ಲದಲ್ಲೂ ಕಾಣಿಕೆ ಕೊಡುವರು, ಎಲ್ಲ ಇದ್ದರೆ ಕೂಡ ಅಂಗೀಕರಿಸದೆ ಹೋಗ್ಬಿಟ್ರು. ಅದಕ್ಕೇ ದೇವ್ರು ಹೇಳ್ತಾ ಇದ್ದಾರೆ ನೋಡಿ, ಆಗಲ್ಲ ಅಂತ ಹೇಳಿದನು ಹಾಗೆ ಮಾಡಿದಲ್ಲ. ಅಂದರೆ ಪಾಪದಲ್ಲಿ ಇದ್ದವರು ಈಗೇನಾರು ಅವ್ರ ಮನಸ್ಸಾಂತರ ಹೊಂದಿ ಅವ್ರ ಪರಲೋಕಕ್ಕೆ ಹೋಗ್ಬಿಡ್ತಾರೆ. ಆದರೆ ಎಲ್ಲ ಗೊತ್ತಂತ ಸತ್ಯವನ್ನು ಅಂಗೀಕರಿಸದೆ ನೀನು ಪರಲೋಕ ರಾಜ್ಯವನ್ನು ಮಿಸ್ ಮಾಡಬೇಡ ಅಂತ ಅಲ್ಲಿ ದೇವರು ಅಲ್ಲಿ ಆ ರಾಜ್ಯಕ್ಕೆ ಎಷ್ಟು ಪ್ರಾಮುಖ್ಯವನ್ನು ಕೊಟ್ಟು ದೇವರು ಮಾತಾಡುವವರಾಗಿದ್ದಾರೆ. ಆಮೆನ್. ಇವತ್ತು ನಾನು ನೀವು ಕೂಡ ದೇವ್ರ ಮಕ್ಕಳು ಹಾಗೇನೆ ಅಲ್ಲ, ಚೆನ್ನಾಗಿ ತಿಳ್ಕೊಬೇಕು ನಾವು. ಇವತ್ತೆಷ್ಟೋ ಜನ ಈ ರಾಜ್ಯದಲ್ಲಿ ಬರಲಿಕ್ಕೆ ಆಚೆ ಇದ್ದಾರೆ, ಕಾಯ್ತಾ ಇದ್ದಾರೆ. ಅವರು ಯಾರು ಸುವಾರ್ತೆ ಸಾರದು, ನಾನು ನೀವು ಸಾರಲಿ, ಯಾರು ಸಾರಲಿಕ್ಕೆ ಸಾಧ್ಯ? ನಾನು ನೀವು ಸಾರಬೇಕು, ನಾನು ನೀವು ಮುಂದೆ ಹೋಗಬೇಕು. ಮರಿಯಾಳ ಹಾಗೆ ಇದು ಒಳ್ಳೆ ಭಾಗವನ್ನು ನಾವು ಆರಿಸ್ಕೋಬೇಕು. ನೋಡಿ, ದೇವರ ರಾಜ್ಯವನ್ನು ನಾನು ಹೇಳ್ತೀನಿ ನೋಡಿ, ನೀವು ದೇವರ ಚಿತ್ತವನ್ನು ಈ ಭೂಮಿಯಲ್ಲಿ ನೆರವೇರಿಸಬೇಕಂದ್ರೆ, ದೇವರ ಇಷ್ಟವನ್ನು ಮಾಡಬೇಕಂದ್ರೆ ಕೆಲವು ಸಮಯದಲ್ಲಿ ಕೆಲವು ಎದುರುಪುಗಳು ನಮ್ಗೆ ಯಾವಾಗಲೂ ಇರುತ್ತದೆ. ಯಾವಾಗಲೂ ತಿಳ್ಕೊಳ್ಳಿ, ಒಂದು ಸಾರಿ ನಾವು ನೋಡ್ತೀವಿ, ಮತ್ತಾಯಿ ಬರೆದಿರುವ ಶುಭ ಸಂದೇಶ 12ನೇ ಅಧ್ಯಾಯದಲ್ಲಿ 26ನೇ ವಾಕ್ಯದಲ್ಲಿ ಅಲ್ಲಿ ಯೇಸು ಸ್ವಾಮಿ ಕೆಲವರು ಗುಣಪಡಿಸುವಾಗ ಅಲ್ಲಿದ್ದವ್ರು ಹೇಳ್ತಾರೆ, ಇವನು ಸೈತಾನ್ಗೆ ತಂದೆ, ಬೆಲ್ಸುಬೇಲ್ ಇವನು ಅಂತ ಹೇಳುವಾಗ ಯೇಸು ಸ್ವಾಮಿ ಹೇಳಿದರು, ನೋಡಿ ಸೈತಾನ್ ರಾಜ್ಯವನ್ನು ಮುರಿದಾಕಿದ, ಮತ್ತು ರಾಜ್ಯ ಹೆಂಗೆ ಸ್ಥಾಪಿಸಲ್ಪಡ್ತದೆ. ಹಾಗೆ 28ನೇ ವಾಕ್ಯದಲ್ಲಿ ಅವರು ಮಾತಾಡುವ ಸಮಯ ಹೇಳಿದರು, ಹಾಗೆ ಪವಿತ್ರಾತ್ಮನಿಂದ ಒಬ್ಬರು ದೆವ್ವಗಳನ್ನು ಓಡಿಸುವುದಾಗಿದ್ದರೆ ದೇವರ ರಾಜ್ಯ ಬಂದಿತ್ತಲ್ಲ, ಆಗ ದೇವರ ರಾಜ್ಯ ಇದೆ. ಆಗ ಅಲ್ಲಿ ಆ ದೆವ್ವ ಸೈತಾನ ರಾಜ್ಯದ ಬಗ್ಗೆ ಅಲ್ಲಿ ನಾವು ನೋಡುವ ಸಮಯದಲ್ಲಿ, ಹಾಗೆ ಆ ದೇವರ ರಾಜ್ಯದ ಬಗ್ಗೆ ಯೇಸುವೆ ಅಲ್ಲಿ ಮಾತಾಡೋದನ್ನು ನಾನು ನೋಡ್ತೀವಿ. ಎರಡು ರಾಜ್ಯಗಳು ಅಲ್ಲಿದೆ. ಯಾವಾಗೆಲ್ಲ ಈ ದೇವರ ರಾಜ್ಯಕ್ಕಾಗಿ ನೀವು ನಿಲ್ತೀರಾ, ದೇವರ ರಾಜ್ಯವನ್ನು ಕಟ್ಟಲಿಕ್ಕೆ ಆಸೆ ಪಡ್ತೀರಾ, ಈ ಸೈತನ ರಾಜ್ಯ ನಿಮಗೆ ಅಷ್ಟು ಈಸಿಯಾಗಿ ಬಿಡೋದಿಲ್ಲ. ಅದು ಯಾವಾಗಲೂ ನಮ್ಗೇನು ಮಾಡ್ತದೆ, ಅದು ನೀವು ಹೋರಾಡುವುದಾಗಿರ್ತದೆ. ಉದಾಹರಣೆಗೆ ನಾನು ಹೇಳ್ತೀನಿ ನೋಡಿ, ಮಾರ್ಕ್ ಬರೆದಿರೋ ಶುಭ ಸಂದೇಶ 4ನೇ ಅಧ್ಯಾಯದಲ್ಲಿ 35ನೇ ವಾಕ್ಯ ನೀವು ಓದುವಾಗ ಯೇಸು ಸ್ವಾಮಿ ಹೇಳ್ತಾರೆ, ಬನ್ನಿ ನಾವು ಆಚೆ ದಡಕ್ಕೆ ಹೋಗೋಣ ಅಂತ. ಈಗ ತನ್ನ ಶಿಷ್ಯರ ಜೊತೆ ಆಚೆ ದಡಕ್ಕೆ ಹೋಗ್ತಾ ಇದ್ದಾರೆ. ಈಗ ಯಾಕೆ ಆಚೆ ದಡಕ್ಕೆ ಹೋಗ್ತಾ ಇದ್ದಾರೆ ಅವರು ಯೇಸು ಸ್ವಾಮಿ ಹೇಳಿದರು, ನಾನು ಸ್ವಂತವಾಗಿ ನಾನು ಏನು ಮಾಡೋದಿಲ್ಲ, ತಂದೆ ಮಾಡೋದನ್ನು ನಾನು ನೋಡಿ ಅದನ್ನೇ ಮಾಡ್ತೀನಿ ಅಂತ. ಈಗ ತಂದೆ ಸಮಾಧಿಯಲ್ಲಿ ಒಬ್ಬ ಬಾಳ್ತಾ ಇದ್ದಾನೆ, ಸೈತಾನಿಂದ ಬಾಧಿಸಲ್ಪಟ್ಟು ತನ್ನನ್ನು ಗಾಯಪಡಿಸಿಕೊಂಡು ಸಮಾಧಿಯಲ್ಲಿ ಬಾಳ್ದ, ಅವನ್ನ ಗುಣಪಡಿಸಿದನ್ನು ಒಂದು ದೇವರನ್ನ ತಂದೆ ಯೇಸು ಸ್ವಾಮಿ ನೋಡಿದ್ದಾರೆ ಅಂತ ನನಗೆ ಅನಿಸಿದೆ. ಈಗ ಅದನ್ನು ಒಳ್ಳೇದು ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಈಗ ಆ ಯೇಸು ಸ್ವಾಮಿ ಅವನನ್ನು ಗುಣಪಡಿಸೋಕ್ಕೆ ಹೋಗುವ ಸಮಯದಲ್ಲಿ ಬಿರುಗಾಳಿ ಬೀಸಿತ್ತು. ಅದಕ್ಕಾಗಿ ಯೇಸು ಸ್ವಾಮಿ ಸೋತೋಗ್ಬಿಡಲಿಲ್ಲ. ಶಿಷ್ಯರು ಭಯಪಟ್ಟರು, ಅವ್ರನ್ನ ಕೂಡ ಗದರಿಸಿದ್ರು. ಆಮೇಲೆ ಹೋಗಿ ಆ ತಂದೆಯ ಚಿತ್ತವನ್ನು ಮಾಡಿದರು. ಅಂದರೆ ಆ ಸೈತಾನಿಂದ ಬಾಧಿಸಲ್ಪಟ್ಟಿರೋರನ್ನು ಗುಣಪಡಿಸಿ, ಅಪ್ಪ ನೀನು ಹೋಗು, ನಿನ್ನ ಮನೆಯಲ್ಲಿ ದೇವರು ಮಾಡಿದ ನಿನಗೆ ಮೇಲುಗಳನ್ನು ನೀನು ತಿಳಿಸು ಅಂತ ಅವನಿಗೆ ಅಂದರೆ ಒಂದು ಶಾಂತಿ.
ಅವನು ಬಟ್ಟೆನ ಹಾಕ್ಕೊಳ್ತಾ ಇರ್ತಾ ಇರಲಿ ಅಂತ. ಅವ್ನು ಬೆತ್ತಲಾಗಿ ಅವನಿಗೆ ಬಟ್ಟೆ ಹಾಕಿ ಒಳ್ಳೆ ಬೋಧೆ ಕೊಟ್ಟು ಅವನ್ನ ಕಳಿಸಿದ. ಅಂದರೆ ಆ ಒಳ್ಳೆಯದನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಒಳ್ಳೆಯದನ್ನು ಮಾಡ್ಲಿಕ್ಕೆ ಹೋಗುವಾಗ ಸೈತಾನಿಗೆ ಗೊತ್ತಾಗ್ಬಿಡ್ತು. ಆಗ ಬಿರುಗಾಳಿ ತಂದ ಅವನು. ಇವತ್ತು ನಾನು ಹೇಳ್ತೀನಿ ನೋಡಿ, ದೇವರ ಮಕ್ಕಳು ಯಾರೆಲ್ಲ ದೇವರ ರಾಜ್ಯವನ್ನು ಕಟ್ಟುತ್ತಾ ಇದ್ದೀರಾ, ಇಲ್ಲ ದೇವರ ಚಿತ್ತವನ್ನು ಈ ಭೂಮಿಯಲ್ಲಿ ಮಾಡ್ತಾ ಇದ್ದೀರಾ, ದೇವರಿಗಾಗಿ ಬಾಳ್ಬೇಕಂತ ಆಸೆ ಪಡ್ತಾ ಇದ್ದೀರಾ, ಆಗ ನಿಮ್ಮ ಜೀವಿತದಲ್ಲಿ ಕೆಲವು ಬಿರುಗಾಳಿಗಳು ಬರ್ತದೆ. ಅದಕ್ಕಾಗಿ ಸೋತೋಗ್ಬಿಡಬಾರ್ದು. ನಾವು ನಿಂತಿದ್ದೀವಿ, ನಾವು ಕಡೆಯವರೆಗೂ ಕೂಡ ನಮ್ಮ ಪಕ್ಷದಲ್ಲಿ ದೇವರಿದ್ದಾರೆ. ಹಾಗೆ ನಾವು ಮುಂದೆ ಹೋಗುವ ಸಮಯದಲ್ಲಿ ದೇವರು ನಮಗೆ ಸಹಾಯ ಮಾಡುವರಾಗಿರ್ತಾರೆ. ಹೀಗೆ ಹೇಳ್ತೀನಿ ನೋಡಿ, ಯೋಸೆಫ್ಗೆ ಒಂದು ದರ್ಶನ ಬಂದಿತ್ತು. ಆ ದರ್ಶನನ ಹೋಗಿ ಆದಿಕಾಂಡ 37ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಿಂದ ನೀವು ಓದಿ. ನೀವು ಆ ದರ್ಶನನ ಹೋಗಿ ತನ್ನ ಸಹೋದರ ಹೇಳುವಾಗ ಅವ್ರ ಸಹೋದರರು ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ತನ್ನ ಸಹೋದರರಿಗೂ ಸಿಟ್ಟು ಮಾಡಿಕೊಂಡ್ರು. ನಮ್ಮ ಮೇಲೆ ನೀನು ದೊರೆತನ ಮಾಡ್ತೀಯ, ನೀನು ನಾನು ನಿನಗೆ ವಿಧಿಯರಾಗಬೇಕಾ, ಹಾಗೆ ಮಾಡಿದ್ರು ಅಂತ ನಾವು ನೋಡ್ತೀವಿ. ಈಗ ಇನ್ನೊಂದು ದರ್ಶನ ಬಂತು. ಇನ್ನೊಂದು ದರ್ಶನದಲ್ಲಿ ಕೂಡ ಈ ದರ್ಶನ ಹೋಗಿ ಅವ್ರ ತಂದೆ ಹತ್ರ ಹೇಳ್ತಾನೆ, 11 ನಕ್ಷತ್ರಗಳು ಸೂರ್ಯ ಚಂದ್ರನೆಲ್ಲ ನನ್ನ ಮುಂದೆ ಅಡ್ಡ ಬೀಳ್ತು ಅಂತ ಹೇಳುವ ಸಮಯದಲ್ಲಿ ಅವ್ರ ತಂದೆ ಕೂಡ ಅಲ್ಲಿ ಕೋಪಗೊಳ್ತಾರೆ. ಏನು ಮಾತಾಡ್ತಾ ಇದ್ದೀಯ ನೀನು? ಅಂದರೆ ನಿನ್ನ ತಾಯಿ ಬಂದು ನಿಮ್ಮ ಮುಂದೆ ಅಡ್ಡ ಬೀಳ್ತೀವ, ಏನು ಮಾತಾಡ್ತೀಯ ಅಂತ ಅಲ್ಲಿ ಅವ್ರ ತಂದೆ ಕೂಡ ಅರ್ಥ ಮಾಡ್ಕೊಳ್ದೆ ಹೋಗ್ಬಿಟ್ರು. ಸಹೋದರರು ಕೂಡ ಅರ್ಥ ಮಾಡ್ಕೊಳ್ದೆ ಹೋದ್ರು. ಇವತ್ತು ನಿಮಗೊಂದು ದರ್ಶನ ಇರ್ಬೋದು, ಇವತ್ತು ನೀವು ದೇವರ ರಾಜ್ಯವನ್ನು ಕಟ್ತಾ ಇರ್ಬೋದು, ಇವತ್ತು ದೇವರ ಚಿತ್ತವನ್ನು ಮಾಡ್ತಾ ಇರ್ಬೋದು, ಇವತ್ತು ನಿಮ್ಮ ಕುಟುಂಬದವರು ಅರ್ಥ ಮಾಡ್ಕೊಳ್ದೇ ಇರ್ಬೋದು. ಚರ್ಚ್ ಯಾವಾಗಲೂ ಪ್ರೇಯರು, ಯಾವಾಗಲೂ ಬೈಬಲ್ ಅಂತ ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಳ್ತಾ ಇರ್ಬೋದು. ಅದಕ್ಕಾಗಿಯೇ ದೇವರ ರಾಜ್ಯಕ್ಕಾಗಿ ನೀವು ಸೋತೋಗ್ಬಿಡ್ಬಾರ್ದು, ನಿಲ್ಲಬೇಕು ನಾವು. ದೇವರ ರಾಜ್ಯ ಇರುವ ನೋಡಿ, ಯೇಸು ಸ್ವಾಮಿಗೆ ಏನು ಹೇಳಿದ್ರು, ಸೈತನ್ಗೆ ತಂದೆ ಅಂತ ಹೇಗೆ ಮಾತಾಡಿದರು. ಅದಕ್ಕೆ ದೇವರು ಅವ್ರು ಮಾತಾಡ್ಕೊಳ್ಳಿ, ಅದಕ್ಕೆ ದೇವರು ಕಿವಿನೇ ಕೊಡಲಿಲ್ಲ. ಮೊನ್ನೆ ಒಂದು ಸೇವಕರು ಅವರು ಟಿ ವಿಯಲ್ಲಿ ಮಾತಾಡ್ತಾ ಇದ್ರು. ಅವರು ಸೇವೆ ಪ್ರಾರಂಭ ದಿನಗಳಲ್ಲಿ ಬೆಳೆದು ಬರುವಾಗ ತುಂಬ ಜನ ಪರಿಹಾಸ ಮಾಡ್ತಾ ಇದ್ರಂತೆ, ಗೇಲಿ ಮಾಡ್ತಾಯಿದ್ರು. ಹಾಗೆ ಮಾಡುವ ಸಮಯದಲ್ಲಿ ಇವರಿಗೆ ತುಂಬ ದುಃಖ ಆಯಿತು. ಒಂದು ದಿನ ಅವ್ರು ಹೋಗಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿದ್ರಂತೆ, ದೇವರೇ, ನಾನು ನಿನ್ನ ಸೇವೆ ಮಾಡ್ತೀನಿ, ನಾನು ನಿನಗಾಗಿ ನಿಂತಿದ್ದೀನಿ, ನಿನ್ನ ರಾಜ್ಯವನ್ನೇ ನಾನು ಕಟ್ತಾ ಇದ್ದೀನಲ್ಲ, ಮತ್ತು ಇವರೆಲ್ಲ ಇಷ್ಟು ನನ್ನ ಹಿಂಸೆ ಮಾಡ್ತಾರೆ, ನಾವು ಮಾಡದಿರೋ ತಪ್ಪೆಲ್ಲ ನನ್ನ ಮೇಲೆ ತಪ್ಪುರಿಸಿ ಏನೆಲ್ಲ ಗೇಲಿ ಮಾಡ್ತಾರಲ್ಲ. ಹಾಗೆ ಮಾತಾಡೋ ಸಮಯದಲ್ಲಿ ದೇವರು ಅವರಿಗೆ ಒಂದು ಉದಾಹರಣೆ ಕೊಟ್ಟರಂತೆ. ಅವ್ರಿಗೇನು ಉದಾಹರಣೆ ಕೊಟ್ಟರು ಅಂತ ಹೇಳೋ ಸಮಯದಲ್ಲಿ, ನೀನೆಷ್ಟು ಸಮಯ ಕೆಲವು ಗ್ರಾಮಗಳಿಗೆ ನೀನು ಸೇವೆಗೆ ಹೋಗ್ತೇನೆ, ನಿನ್ನ ಸೇವೆಗೆ ಹೋಗುವಾಗ ನೀನು ಕಾರಲ್ಲಿ ಹೋಗ್ತೇನೆ ನೀನಿಲ್ವಾ? ನೋಡಿ, ದೇವರು ಮಾತಾಡ್ತಾ ಇದ್ದಾರೆ ಅವ್ರ ಹತ್ರ, ಆ ಸೇವಕರ ಹತ್ರ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ನೋಡಿ. ಈಗ ನೀನು ಕಾರಲ್ಲಿ ಕೆಲವು ಗ್ರಾಮಗಳಿಗೆ ಹೋಗುವಾಗ ನೀನು ನೋಡು, ಅಲ್ಲಿರುವ ಗ್ರಾಮದಲ್ಲಿರುವ ನಾಯಿಗಳು ಹಟ್ಟಿಸ್ಕೊಂಡು ಬರ್ತದೆ. ಕಾರ್ನ ಹಟ್ಟಿಸ್ಕೊಂಡು ಬರ್ತದೆ. ಅದೆಷ್ಟು ದೂರ ಬರ್ತದೆ? ಸ್ವಲ್ಪ ದೂರ ಅಷ್ಟೇ. ನಿನ್ನ ಕಾರ್ ಸ್ವಲ್ಪ ಮುಂದೆ ಹೋಗ್ಬಿಟ್ರೆ ಅದು ವಾಪಸ್ ಹೋಗ್ಬಿಡ್ತದೆ ಅಷ್ಟೇ, ಅದು ಮುಂದೆ ಹೋಗೋಕ್ಕಾಗಲ್ಲ. ಹಾಗೆಯೇ ನೀನು ದೇವರ ರಾಜ್ಯದಲ್ಲಿ ನೀನು ಕಾಲಿಟ್ಟಿರುವಾಗ ನೀನು ಮುಂದೆ ಹೋಗು. ನಿನ್ನ ತೊಂದರೆ ಮಾಡೋರು, ನಿನ್ನನ್ನು ಕುಗ್ಗಿಸ್ಲಿಕ್ಕೆ, ನಿನಗೆ ತೊಂದರೆ ಮಾಡಲಿಕ್ಕೆ ಏನನ್ನು ನೋಡ್ತಾರೆ, ಸ್ವಲ್ಪ ಸಮಯ ಮಾಡಿ ಅವರೇ ಹೋಗ್ಬಿಡ್ತಾರೆ. ಆದರೆ ನೀನು ನಿನ್ನ ಕರೆದಿರುವ ಕರೆಯನ್ನು ನೀನು ಮಾಡು. ಅದನ್ನೇ ನಾವು ಹೋಗಿ ದೇವರು ಇವತ್ತು ಹೇಳ್ತಾ ಇದ್ದಾರೆ. ಇವತ್ತು ಏನು ನೀವು ಹೆಜ್ಜೆ ಇಟ್ಟಿದ್ದೀರ ದೇವರ ವಿಷಯದಲ್ಲಿ, ಅದನ್ನು ಹೆಜ್ಜೆ ನೀವು ಹಿಂತೆಗಿದೆ. ಆ ರಾಜ್ಯಕ್ಕಾಗಿ, ನೀತಿಗಾಗಿ ನೀವು ತವಕ ಪಡುವಾಗ ನೀವು ಎಲ್ಲವನ್ನು ದೇವರು ಕೊಡುವರಾಗಿರ್ತಾರೆ. ದಾವೀದನ ತಗೊಳ್ಳಿ, 1 ಸಾಮ್ಯಲ್ಲ 17ನೇ ಅಧ್ಯಾಯದಲ್ಲಿ 28ನೇ ವಾಕ್ಯ ಹೋದ್ ನೋಡಿ. ಅಣ್ಣ ತಂಬಿ ಅವ್ರ ಅಣ್ಣಂದರಿಗೆ ಆಹಾರ ತಗೊಂಡು ಕೊಡ್ಲಿಕ್ಕೆ ಹೋಗ್ತಾನೆ. ಅಲ್ಲಿ ಹಿರಿಯ ಅಣ್ಣ ದಾವೀದ್ ನೋಡಿದ ತಕ್ಷಣ, ಇಲ್ಲಿ ಏನು ಬಂದಿದ್ಯಾ, ಯುದ್ಧದಲ್ಲಿ ಏನು ನಡೀತಾ ಇದೆ ನೋಡೋಕೆ ಬಂದಿದ್ಯಾ, ನಿನ್ನ ಕೆಟ್ಟ ಮನಸ್ಸು ನನಗೆ ಗೊತ್ತು, ಎಲ್ಲಿದೆ ಆ ಕುರಿಗಳು ಎಲ್ಲಿ ಬಿಟ್ಬಿಟ್ಟು ಬಂದಿದ್ಯಾ, ಏನೆಲ್ಲ ಮಾತಾಡಿದ್ರು ಗೊತ್ತಾ ಅವ್ರನ್ನ, ನಿನ್ನ ಮನಸ್ಸು ನನಗೆ ಗೊತ್ತು ನನಗೆ. ಹಾಗೆ ಅವನ್ನ ಏನೆಲ್ಲ ಅದು ನಿಜನೇ ಅಲ್ಲ. ನಿಜ ಹೇಳ್ಬೇಕಂದ್ರೆ, ಅಪ್ಪ, ಆ ಗೋಲಿಯಾತನ್ನ ನೀನೇ ಜಯಿಸ್ತಾ ಇಲ್ಲ, ನೀವೆಲ್ಲ ಸೇರಿ ಕೂಡ ಜಯಿಸ್ತಾ ಇಲ್ಲ. ಈಗ ದೇವರು ಒಂದು ವ್ಯಕ್ತಿಯನ್ನು ತಂದಿದ್ರೆ ಅದನ್ನು ಬಿಡಿ, ದೇವರು ಯಾವ ಉದ್ದೇಶದಿಂದ ಕರ್ಕೊಂಡು ಅದನ್ನು ನೇರಿಸ. ಆಗ ನೋಡಿ, ಅದಕ್ಕೂ ಎದುರು ನಿಂತು ಅವನು ಏನೆಲ್ಲ ಮಾತಾಡಿದ್ರೆ. ಆದರೆ ದೇವರು ಬಿಟ್ರ ಇಲ್ಲ, ದೇವರು ಅದೇ ಸ್ಥಾನದಲ್ಲಿ ಆ ದಾವೀದನ ಗೋಲಿಯಾತ್ ಮೇಲೆ ದೊಡ್ಡ ಒಂದು ಜಯವನ್ನು ಕೊಟ್ಟು ಅಲ್ಲಿರುವರೆಲ್ಲರೂ ಹೊಗಳುವ ಹಾಗೆ ದೇವರನ್ನು ಉನ್ನತಪಡಿಸಿ ತೋರಿಸಿದರು. ಪ್ರಿಯ ದೇವರ ಜನರೇ, ಅದನ್ನು ಹೇಳ್ತಾ ಇರೋದು ನಾವು. ಮೊನ್ನೆ ಒಂದು ಅಂಗಡಿಗೆ ಹೋಗಿದೆ ನಾನು, ಒಂದು 15 ದಿವಸ ಮುಂಚೆ ಅಂಗಡಿಗೆ ಹೋಗಿ 3 kg ಸಕ್ಕರೆ ಕೊಡಿ ಅಂತ ಕೇಳಿದೆ. ಅಂಗಡಿಯವನು ಏನು ಹೇಳಿದ್ರು ಗೊತ್ತಾ ನನಗೆ,
ನಿಮ್ಗೆ ಎಷ್ಟು ಬೇಕು ಅಷ್ಟು ತಗೊಂಡೋಗಿ. 3 kg ತಗೊಂಡೋಗಿ ಏನು ಮನೇಲಿ ಸೇರಿಸ್ಕೊಬಿಡ್ತೀರಾ? ಇನ್ನೂ ಎಷ್ಟು ಜನಗಳಿದ್ದಾರೆ, ತೊಗೊಂಡೋಗಿ 1 kg ತಗೊಂಡೋಗಿ, ಆಮೇಲೆ ಇಲ್ಲೇ ಇರ್ತದೆ ಅಂಗಡಿ, ಬಂದು ತೊಗೊಂಡೋಗಿ ಇನ್ನೊಂದು ಬೇಗ ತೊಗೊಂಡೋಗಿ ಎಲ್ಲ ಸೇರಿಸಿ ಇಟ್ಕೊಬಿಡ್ಬೇಡಿ ಬೇರೆಯವ್ರಿಗೂ ಬೇಕು ಅಂತ. ನಾನು ಹೇಳಿದೆ ತಪ್ಪಾಯಿತು, 1 kgನೇ ಕೊಡಿ. ಅಂದರೆ ನೀವು ಯೋಚನೆ ಮಾಡಿ ನೋಡಿ, ಇವತ್ತು ಎಲ್ಲರಿಗೂ ಚಿಂತೆ, ಇವತ್ತು ಅದು ಸೇರಿಸ್ಕೊಬಿಡೋಣ, ಇದು ಸೇರಿಸ್ಕೊಬಿಡೋಣ, ಹಿಂಗೆ ಮಾಡಿಬಿಡೋಣ, ಹಂಗೆ ಮಾಡಿಬಿಡೋಣ, ಬರುವ ದಿನಗಳಲ್ಲಿ ಏನಾಗ್ತದೋ ಗೊತ್ತಿಲ್ಲ, ಅಕ್ಕಿ ಸಿಗ್ತದೋ ಗೊತ್ತಿಲ್ವಲ್ಲ, ಇಲ್ಲ ಮರ್ಬೋದು ಇದಾಗ್ಬಿಡ್ತದ. ಈಗ ಅದ್ರ ಮೇಲೆ ಚಿಂತೆ ಮಾಡಬಾರ್ದು ನಾವು. ಅದಕ್ಕೇ ದೇವರು ಹೇಳಿದರು, ಏನು ಕುಡಿಬೇಕು, ಏನು ತಿನ್ಕೋಬೇಕು, ಏನು ವಸ್ತ್ರ ಹಾಕ್ಕೋಬೇಕು, ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ, ನಾನು ಪೋಷಿಸ್ತೀನಿ. ಆಗಲೇ ಹೇಳಿದ್ದಲ್ಲ, ಆನೆಕಲ್ಲಿರುವ ಚಂದ್ರಪ್ಪಾಗಿ ನಾನು ಸಹಾಯ ಮಾಡಲಿಲ್ಲ, ಪರಲೋಕದ ದೇವರವರಿಗೆ ಸಹಾಯ ಮಾಡಿದ ಹಾಗೆ ನಮ್ಮ ಅಗತ್ಯಗಳು, ಅನ್ನುದಿನ ಆಹಾರವನ್ನು, ನಮಗೆ ಅಗತ್ಯಗಳನ್ನು ದೇವರು ಸಂಧಿಸುವರಾಗಿರ್ತಾರೆ. ನಮ್ಮ ಕರೆಯನ್ನು ತಿಳ್ಕೋಬೇಕು. ಯೆರೆಮೀಯ 29:11 ಹೇಳ್ತಿದೆ, ನನ್ನ ಮೇಲೆ ನಿಮ್ಮ ಮೇಲೆ ಒಂದು ದೇವರು ಪ್ಲ್ಯಾನ್ ಇಟ್ಟಿದ್ದಾರೆ, ಆ ಪ್ಲ್ಯಾನನ್ನು ನಾವು ನೆರವೇರಿಸುವರಾಗಿರ್ಬೇಕು. ನಾವು ಆ ದೇವರ ಚಿತ್ತವನ್ನು ಮಾಡಲಿಕ್ಕೆ ನಾವು ಮುಂದೆ ಬರಬೇಕು. ನೀವು ರಾಜ್ಯವನ್ನು, ದೇವರ ರಾಜ್ಯವನ್ನು ಕಟ್ಟಲಿಲ್ಲ ಅಂದರೆ ಮತ್ತು ಯಾರು ದೇವರ ರಾಜ್ಯವನ್ನು ಕಟ್ಟಲಿಕ್ಕೆ ಸಾಧ್ಯ? ಆಮೆನ್. ಪವಿತ್ರಾತ್ಮನ ಜೊತೆ ಹೊಂದಾಣಿಕೆ ಆಗಿದ್ದು ಈ ದಿನಗಳಲ್ಲಿ ನಾವು ಮಾಡೋಣ. ಅದೊಂದು ವೇಳೆ ದಾವೀದನ ಎದುರಿಸಿದ ಹಾಗೆ ಎದುರಿಸಬಹುದು. ನೆಹೆಮ್ಯ 4ನೇ ಅಧ್ಯಾಯದಲ್ಲಿ ಹೋಗಿ ನೋಡಿ, ನೆಹೆಮ್ಯ ಒಂದು ಒಳ್ಳೆ ಕಾರ್ಯ ಮಾಡಲಿಕ್ಕೆ ಹೋಗ್ತಾರೆ. ಬಿದ್ದೋಗಿರುವ ಗೋಡೆಗಳು, ವರ್ಷಗಳು ಬಿದ್ದೋಗಿರೋ ಗೋಡೆನ ಕಟ್ಟಕ್ಕೆ ಹೋಗುವ ಸಮಯದಲ್ಲಿ ಅಲ್ಲಿ ಸನ್ಬಲತ್, ತೋಬಿಯತ್ ಬಂದು ಎಷ್ಟು ಅವ್ರನ್ನ ಪರಿಹಾಸ ಮಾಡಿದರು, ಏನು ತಮಾಷೆ ಮಾಡಿದರು. ಏನು ದೊಡ್ಡ ಗೋಡೆ ಕಟ್ಬಿಡ್ತೀರಾ ನೀವು, ಒಂದು ನರಿ ಅದನ್ನು ದಾಟಿದ್ರೆ ಸಾಕು ಗೋಡೆ ಎಲ್ಲ ಮುರಿದೋಗ್ತದೆ ಅಂತ ಏನೆಲ್ಲ ಮಾತಾಡಿದ್ರು. ಅವ್ರ ಮನಸ್ಸನ್ನು ಹೇಗಾದ್ರೆ ಕುಗ್ಗಿಸ್ಬೇಕು. ನಿಮ್ಗೊಂದು ಗೊತ್ತಾ, ಸೈತಾನ್ ನಿಮ್ಮ ಶರೀರ ರೋಮಕ್ಕಳು ಮುಟ್ಟಕ್ಕಾಗಲ್ಲ ಸೈತಾನಿಗೆ. ಯಾಕೆಂದರೆ ಯೇಸುವಿನ ರಕ್ತ ನಮ್ಮ ಮೇಲೆ ಇದೆ, ನಮ್ಮ ಬಲಪಕ್ಷದಲ್ಲಿ ಯೇಸು ಇದ್ದಾರೆ. ಏಸಾಯ 41:13 ಓದಿ ನೋಡಿ, ನಮ್ಮ ಕೈ ದೇವರು ಹಿಡಿದಿದ್ದಾರೆ. ಈಗ ಸೈತಾನ್ ಬಂದು ನಮ್ಮನ್ನು ಏನು ಮಾಡೋಕ್ಕಾಗಲ್ಲ, ಬಟ್ ಏನು ಮಾಡ್ತಾರೆ ಅಂದರೆ ನಮ್ಮನ್ನು ಏನಾದರೂ ಒಂದು ವಿಷಯಗಳು, ನಿನ್ನ ಮುಂದೆ ಬರಲ್ಲ, ನಿನಗೆ ಇದಾಗ್ಬಿಡ್ತದೆ, ಹಂಗಾಗ್ತದೆ ಅಂತ ಕುಗ್ಗಿಸಕ್ಕೆ ನೋಡ್ತಾನೆ. ಎಲ್ಲಿಯಾಗಿ ಅದೇ ಮಾಡಿದ್ದು, ಎಲ್ಲಿಯ ದೊಡ್ಡ ಒಂದು ಅದ್ಭುತ ಮಾಡಿದ್ದು, ಮಾರನೇ ದಿವಸ ಯಾರೋ ಒಂದು ಮಾತು ಹೇಳಿದರೆ ಕುಗ್ಬಿಟ್ರು. ಇವತ್ತು ಹಾಗೇನೆ ಇವತ್ತು ಅನೇಕರು, ನಾನು ಹೇಳ್ತೀನಿ ನೋಡಿ, ಅನೇಕರು ಒಳ್ಳೇದನ್ನು ಮಾಡ್ತಾಯಿದ್ರು, ಇವತ್ತು ಒಳ್ಳೇದು ಮಾಡೋಕ್ಕೆ ಭಯ ಪಡ್ತಾ ಇದ್ದಾರೆ. ಯಾಕೆ ಭಯ ಪಡ್ತಾರೆ? ಒಳ್ಳೇದು ಮಾಡಿದ್ರೆ ನಮಗೆ ಕೆಟ್ಟದಾಗ್ತದೆ. ಇಲ್ಲ, ಅದು ಸೈತನ ವಿರೋಧವಾಗಿ ಹೋರಾಡ್ತಾ ಇದ್ದಾನೆ. ನೀವು ಒಳ್ಳೇದನ್ನು ಮಾಡಬಾರ್ದು, ನಿಮ್ಮನ್ನು ನಿಲ್ಲಿಸ್ಬೇಕು ಅಂತ ನೋಡ್ತಾ ಇದ್ದಾನೆ ಅವನು. ಇಲ್ಲ, ಗಲಾತ್ಯರ 6ನೇ ಅಧ್ಯಾಯದಲ್ಲಿ ಒಳ್ಳೆದನ್ನು ಮಾಡುವವರು ಸೋತೋಗ್ಬಿಡಬಾರ್ದು. ಯೇಸು ಸ್ವಾಮಿ ಉಸಿರಿರುವ ಗಂಟಲು ಶಿಲುಬೆಯ ಧ್ಯಾನದಲ್ಲಿ ನಾನು ನೋಡಿದ್ದು ಕಡೇ ಮೂಮೆಂಟು, ಇನ್ನು ಸ್ವಲ್ಪ ನಿಮಿಷಗಳಲ್ಲಿ ಪ್ರಾಣ ಬಿಡ್ತಾರೆ. ಅಂಥ ಸಮಯದಲ್ಲಿ ಕೂಡ ಕಳ್ಳ ನೀನು ರಾಜ್ಯವನ್ನು ಪಡೆದು ನನ್ನ ಬರುವಾಗ ನನ್ನ ನೆನಪು ಮಾಡ್ಕೊಂಡ ತಕ್ಷಣ ಆ ಸಮಯದಲ್ಲಿ ಕೂಡ ಅವನು ಅಂಗೀಕರಿಸಿ ಒಳ್ಳೆಯದನ್ನು ಮಾಡಿದ್ರು ಅಂತ ನಾನು ನೋಡಿದ್ದು. ನೋಡಿ, ಶರೀರದಲ್ಲಿ ರಕ್ತ ಎಲ್ಲ ಹೋಗಿ ನೀರು ಬಂತು ಅಂದರೆ ಕಡೇಸಟ್ಟು ರಕ್ತ ಕೂಡ ನಮಗಾಗಿ ಕೊಟ್ಟು ಒಳ್ಳೆಯದನ್ನು ಮಾಡಿದ ದೇವರು. ಹಾಗೆ ಯೇಸು ಒಳ್ಳೆಯದನ್ನು ಮಾಡಿದ್ದ ಹಾಗೆ ನೀವು ಕೂಡ ನಾವು ಒಳ್ಳೆಯದನ್ನೇ ಮಾಡಬೇಕು. ನಾವು ಹೇಗೆ ನೆಹೆಮ್ಯ ಎಷ್ಟೋ ಪ್ರಶ್ನೆಗಳ ಮಧ್ಯದಲ್ಲಿ ಆ ಕೆಲಸವನ್ನು ಮಾಡಿ ಮುಗಿಸಿದ್ರು ಅವರು. ಇವತ್ತು ದೇವರು ನಿಮಗೆ ಏನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ? ಸೇವೆ ಕೊಟ್ಟಿದ್ದಾರಾ? ಇಲ್ಲದ ಕುಟುಂಬ ಕೊಟ್ಟಿದ್ದಾರಾ? ಇಲ್ಲ ಸಭೆಗೆ ಒಂದು ಬಲವಾಗಿ ನಿಮ್ಮನ್ನು ಇಟ್ಟಿದ್ದಾರಾ? ಇಲ್ಲ ಪ್ರಾರ್ಥನೆ ಸೇವೆ ಕೊಟ್ಟಿದ್ದಾರಾ? ನಿಮ್ಗೇನು ಕರೆ ಇದೆ ಅದರಲ್ಲಿ ನಿಂತು ಈ ದೇವರ ರಾಜ್ಯವನ್ನು ನೀವು ಕಟ್ಟಲಿಕ್ಕೆ ನೀವು ಆಸೆ ಪಡಿ. ಈ ದೇವರ ರಾಜ್ಯವನ್ನು ಪವಿತ್ರಾತ್ಮನೊಂದಿಗಿದ್ದು ಆ ಕೆಲಸ ಮಾಡಿ. ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಒಂದು ಹೊಲದಲ್ಲಿ ಒಬ್ಬರು ಒಂದು ಪೊಕಿಷವನ್ನು ನೋಡಿಬಿಡ್ತಾರೆ. ನೋಡಿದ ತಕ್ಷಣ ಸತ್ಯವೇದ ಹೇಳ್ತಿದೆ, ಅವ್ರು ಹೋಗಿ ಏನು ಮಾಡಿದ್ರಂತೆ, ಎಲ್ಲವನ್ನು ಮಾರಿಬಿಟ್ರಂತೆ. ಎಲ್ಲವನ್ನು ಮಾರಿ ಆ ಹೊಲವನ್ನು ಕೊಂಡುಕೊಂಡ್ರು. ಈಗ ನಾನು ಹೇಳ್ತೀನಿ ನೋಡಿ, ಅವರಿಗೆ ಆ ಹೊಲ ಅವ್ರಿಗೆ ಬೇಡ, ಹೊಲ ಅವ್ರಿಗೆ ಏನು ಇಂಪಾರ್ಟೆನ್ಸ್ ಇಲ್ಲ. ಆದರೆ ಆ ಹೊಲದಲ್ಲಿ ಒಂದು ನಿಧಿ ಇದೆ ನೋಡಿ, ಆ ನಿಧಿ ಅವ್ರಿಗೆ ಬೇಕು. ಯಾಕೆಂದರೆ ಆ ನಿಧಿ ಅವ್ರಿಗೆ ಅದು ಬಹಳ ಮುಖ್ಯವಾಗಿತ್ತು. ಆ ಹೊಲ ಅವರಿಗೆ ಬೇಕಾಗಿರಲಿಲ್ಲ, ಆದರೆ ಎಲ್ಲವನ್ನು ಏನು ಮಾಡಿದ್ರಂತೆ, ಮಾರಿದ್ರು. ನಿಮಗೆ ಗೊತ್ತಾ, ಏಸಾಯ 14ನೇ ಅಧ್ಯಾಯದಲ್ಲಿ ನೀವು ಓದಿ ನೋಡಿ, ಸೈತಾನ್ ಹೇಳ್ತಾನೆ, ಲೂಸಿಫರ್ ಹೇಳ್ತಾನೆ, ನಾನು ಆಕಾಶದ ಮೇಲೆ ಏರುವೆನು, ನಾನು ನನ್ನ ಸಿಂಹಾಸನವನ್ನು ಸ್ಥಾಪಿಸುವೆನು, ನಾನು ಹಾಗೆ ಮಾಡುವೆನು, ನಾನು ಹೀಗೆ ಮಾಡುವೆನು, ನಾನು ಅಂತ ಹೆಚ್ಚಿಸ್ಕೊಳ್ತಾನೆ ಅವನು. ಏಸಾಯ ನೀವು ಓದಿ ನೋಡಿ 14ನೇ ಅಧ್ಯಾಯವನ್ನು.
ಯೆಶಾಯ 14ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಿಂದ 15ನೇ ವಾಕ್ಯ ತನಕ ಓದಿ ನೋಡಿ. ನಾನು ನನ್ನ ಸಿಂಹಾಸನ ಆಕಾಶದ ಮೇಲೆ ಕಟ್ಟುವೆನು, ನಾನು ಸಿಂಹಾಸನ ಸ್ಥಾಪಿಸುವೆನಂತ ನಾನು ಅಂತ ಹೇಳಿದ ಅವನು. ಈಗ ನೋಡಿ, ಅವನು ಅದು ಲೂಸಿಫರ್, ಸೈತನ್. ಅದು ಅದರ ಲೂಸಿಫರು ದೂತನಾಗಿ ದೇವರು ಸೃಷ್ಟಿ ಮಾಡಿದರು. ಇವನು ಯಾವಾಗ ನಾನು ಅಂದ ತಕ್ಷಣ ಅವನು ತಳ್ಳಲ್ಪಟ್ಟ ಅವನು. ಈಗ ಹಾಗೇನೆ ನೋಡಿ, ಯೇಸು ಸ್ವಾಮಿನ ನೋಡಿ ಫಿಲಿಪ್ಪರ 2ನೇ ಅಧ್ಯಾಯದಲ್ಲಿ ನಾವು ನೋಡುವ ಸಮಯದಲ್ಲಿ ಯೇಸು ಸ್ವಾಮಿಗೆ ಎಲ್ಲ ಮಹಿಮೆ ಇತ್ತು, ತಂದೆಗೆ ಸಮವಾಗಿದ್ದರು. ಫಿಲಿಪ್ಪರ 2ನೇ ಅಧ್ಯಾಯ ಓದಿ ನೋಡಿ. ಆದರೆ ಅದನ್ನು ಸಮವಾಗಿ ಅದು ನೆನೆಸದೆ ತನ್ನನ್ನೇ ಬರಿದು ಮಾಡಿಕೊಂಡ್ರು. ಅವರು ತನ್ನನ್ನು ಬರಿದು ಮಾಡಿಕೊಂಡು ಆ ತಂದೆಯ ಚಿತ್ತವನ್ನು ಮಾಡುವುದಕ್ಕೆ ಈ ಧರೆಗೆ ಮನುಷ್ಯನಾಗಿ ಬಂದರು. ಆ ಶಿಲ್ಪೆಯ ಮರಣವನ್ನು ಕೂಡ ಅವರೇನು ಮಾಡಿದ್ರು, ಅವರು ಅಂಗೀಕರಿಸಿದರು. ಅದೇ ವ್ಯತ್ಯಾಸ ನೋಡಿ. ಈಗ ಲೂಸಿಫರ್ ಹೆಚ್ಚಿಸ್ಕೊಳ್ತಾನೆ, ತಗ್ಗಿಸಲ್ಪಡ್ತಾನೆ. ಇಲ್ಲಿ ಯೇಸು ತಗ್ಗಿಸಲ್ಪಡ್ತಾರೆ, ಯೇಸು ತನ್ನನ್ನು ತಗ್ಗಿಸ್ಕೊಳ್ತಾರೆ. ಆದರೆ ಯೇಸುವಿನ ನಾಮ ಎಲ್ಲ ನಾಮದಲ್ಲೂ ಉನ್ನತವಾದ ನಾಮವನ್ನು ದೇವರು ಮಾಡಿ ತೋರಿಸಿದರು. ಇವತ್ತಾಗೇನೆ ನಾವು ಈ ಲೋಕದ ವಿಷಯಗಳು ನನಗೆ ದೊಡ್ಡದಲ್ಲ, ನನಗೆ ದೇವರೇ ನನಗೆ ಮುಖ್ಯ ಅಂತ ದೇವರಿಗೆ ಮುಖ್ಯತೆ ಕೊಡುವಾಗ ನಮ್ಮನ್ನು ಉನ್ನತಪಡಿಸಿ ತೋರಿಸ್ತಾರೆ. ನೋಡಿ, ನಾನು ನಿಮಗೆ ಇನ್ನೂ ಸಿಂಪಲ್ ಆಗಿ ನಾನು ಹೇಳ್ಕೊಡ್ತೀನಿ. ಯೋಶುವ ಪುಸ್ತಕದಲ್ಲಿ ರಾಹಾಬ್ ಬಗ್ಗೆ ನೋಡಿ. ರಾಹಾಬು ಎರಿಕೋ ಪಟ್ಟಣದಲ್ಲಿದ್ದಳು. ಎರಿಕೋ ಪಟ್ಟಣ ಒಂದು ಶಪಿಸಲ್ಪಟ್ಟ ಪಟ್ಟಣ, ಪಾಪ ತುಂಬಿರುವ ಪಟ್ಟಣ. ಅದು ಆ ಎರಿಕೋ ಪಟ್ಟಣದಲ್ಲಿದ್ದಾರೆ. ಆಕೆ ಒಂದು ವೇಷಿಯಾಗಿದ್ಲು. ಆದರೆ ಒಂದು ದಿನ ಈ ಇಸ್ರಾಯೇಲ್ ಯೋಶುವ ಒಂದು ಇಬ್ಬರನ್ನ ಕಳಿಸಿದ್ರು ಆ ಎರಿಕೋ ಪಟ್ಟಣ ಹೇಗಿದೆ ಅದನ್ನು ನೋಡ್ಕೊಂಡು ಬರೋಕ್ಕೆ. ಆಗ ಆ ಇಬ್ಬರು ಬಂದಿರುವಾಗ ಅವ್ರ ಹತ್ರ ಅವರು ಮಾತಾಡಿದ್ದು ಭಾಳ ಮುಖ್ಯ. ಯೋಶುವ 2ನೇ ಅಧ್ಯಾಯ 8ನೇ ವಾಕ್ಯದಿಂದ ಓದಿ. ಆಕೆ ಅವ್ರ ಜೊತೆ ಮಾತಾಡ್ತಾಳೆ, ನಿಮ್ಮ ದೇವರು ದೊಡ್ಡ ದೇವರಪ್ಪ, ನಿಮ್ಮ ದೇವರು ಆ ಸಿಯೋನ್ ರಾಜನನ್ನು ಹೇಗೆ ಸಂಹರಿಸಿದರು, ಕೆಂಪು ಸಮುದ್ರ ವಿಭಾವಕ ಮಾಡಿದ್ರಂತಲ್ಲ, ನಾವು ಕೇಳಿಸ್ಕೊಂಡು ನಾವು ದೇವರು ನಿಮ್ಮ ದೇವ್ರು ದೊಡ್ಡ ಕಾರ್ಯಗಳು ಮಾಡಿದಂತಲ್ಲ ನಾವು ಕೇಳಿಸ್ಕೊಂಡು, ಆಕಾಶದ ಕೆಳಗೆ ಈ ಭೂಮಿ ಮೇಲೆ ಈ ದೇವರು ನಿಮ್ಮ ದೇವರು ಹಾಗೆ ಯಾರಿಲ್ಲ ಅಂತ. ಈಗ ನೋಡಿ, ಆಕೆ ಇರುವ ಪಟ್ಟಣ ಎರಿಕೋ ಪಟ್ಟಣ ಶಪಿಸಲ್ಪಟ್ಟ ಪಟ್ಟಣ. ಈ ಎರಿಕೋ ಪಟ್ಟಣ ಆಕೆ ಜೀವನನೇ ಸರಿ ಇಲ್ಲ, ಯಾಕೆಂದರೆ ಆಕೆ ಒಂದು ವೇಶ್ಯೆಯಾಗಿದ್ದಾಳೆ. ಆದರೆ ಆಗಿದ್ದರೆ ಕೂಡ ಆಕೆ ಯೋಚನೆ ಇದೆ ನೋಡಿ, ದೇವರ ಬಗ್ಗೆ ಉನ್ನತವಾಗಿತ್ತು. ಯೋಶುವ 6ನೇ ಅಧ್ಯಾಯ ನೋಡಿ. ಆ ಎರಿಕೋ ಪಟ್ಟಣ ನಾಶ ಆಗುವ ಸಮಯದಲ್ಲಿ ಯೋಶುವ ಹೇಳಿದರು, ಹೋಗಿ ರಾಹಾಬ್ನ ಕರ್ಕೊಂಡು ಬನ್ನಿ, ಅವರ ತಂದೆ ತಾಯಿ ಅವರ ಸಹೋದರರು ಆಕೆಗೆ ಏನೆಲ್ಲ ಇದೆ ಅದನ್ನೆಲ್ಲ ತಗೊಂಡು ಬನ್ನಿ, ಅದೆಲ್ಲ ಆಚೆ ಭದ್ರವಾಗಿ ಕರ್ಕೊಂಡು ಬನ್ನಿ. ಈಗ ಈಕೆ ಮನಸ್ಸು ದೇವರ ಮೇಲೆ ಇದ್ದಿದ್ದರಿಂದ ದೇವರು ಆಕೆನ ಕಾಪಾಡಿದ್ರು ಅಂತ ನಾವು ನೋಡ್ತೀವಿ. ಮನಸ್ಸು ಕಿಂಗ್ಡಮ್ ಮೈಂಡೆಡ್, ರಾಜ್ಯದ ಮಕ್ಕಳಾಗಿರ್ಬೇಕು ನಾವು. ದೇವರ ಬಗ್ಗೆ ನಮಗೆ ಒಳ್ಳೆ ಜ್ಞಾನ ಇರಬೇಕು, ದೇವರ ಬಗ್ಗೆ ಒಳ್ಳೆ ಉದ್ದೇಶ ಇರಬೇಕು. ನೋಡಿ ಆಕೆ ಜೀವನ ಹೇಗಿತ್ತು, ನಿಮ್ಮ ದೇವರು ದೊಡ್ಡ ದೇವರು ಅಂತ ಹೇಳಿದರು. ಈಗ ನೋಡಿ, ಅದೇ ರೀತಿಯಲ್ಲಿ 6ನೇ ಅಧ್ಯಾಯದಲ್ಲಿ 7ನೇ ಅಧ್ಯಾಯದಲ್ಲಿ ಓದಿ ನೋಡಿ. ಒಂದು ಯಹೂದ ವಂಶದಿಂದ ಆಖಾನ್ ಅಂತ ಒಂದು ವ್ಯಕ್ತಿ ಬಂದಿರ್ತಾನೆ. ಅವನು ಇಸ್ರಾಯೇಲಲ್ಲಿದ್ದಾನೆ, ಅವನ ಮನಸ್ಸು ಎರಿಕೋ ಮೇಲೆ ಇದೆ. ಇಸ್ರಾಯೇಲಲ್ಲಿದ್ದಾನೆ, ಮನಸ್ಸು ಎರಿಕೋ ಮೇಲೆ ಇದೆ. ರಾಹಾಬ್ ಎರಿಕೋ ಅಲ್ಲಿದ್ದಾಳೆ, ಇಸ್ರಾಯೇಲ್ ಮೇಲೆ ಆಕೆಗೆ ಮನಸ್ಸಿದೆ, ಇಸ್ರಾಯೇಲ್ ದೇವರ ಮೇಲೆ ಮನಸ್ಸಿದೆ. ಈ ಆಖಾನ್ ಏನು ಮಾಡಿದ, ಎರಿಕೋ ಪಟ್ಟಣವನ್ನು ನಶಿಸುವಾಗ ದೇವರು ಹೇಳಿದರು, ಯಾವುದು ತಗೋಬೇಡಿ, ಇದೆಲ್ಲ ಶಾಪಕ್ಕೆ ಇದು ಕಾರಣ, ಇದನ್ನು ಬೆಂಕಿ ಹಾಕಿ ಸುಟ್ಬಿಡಿ. ಆದರೆ ಇವನು ಯಾರಿಗೂ ಗೊತ್ತಿಲ್ಲದೆ ಏನು ಮಾಡ್ದ, ಕೆಲವು ಬೆಳ್ಳಿ ಬಂಗಾರ ಕೆಲವು ವಸ್ತ್ರಗಳೆಲ್ಲ ತಗೊಂಡೋಗಿ ಬಚ್ಚಿಟ್ಬಿಟ್ಟ. 7ನೇ ಅಧ್ಯಾಯದಲ್ಲಿ ಇಸ್ರಾಯೇಲ್ ಜನಗಳು ಯುದ್ಧಕ್ಕೆ ಹೋಗ್ತಾರೆ, ಆಯ್ ಪಟ್ಟಣದಲ್ಲಿ ಸೋತೋಗ್ಬಿಟ್ರು. ಯೋಶುವ ಬಂದು ದೇವರ ಹತ್ರ ಕೇಳ್ತಾರೆ, ದೇವರೇ ಯಾಕೆ ಸೋತೋಗ್ಬಿಟ್ಟು ದೇವರೇ, ನಮ್ಮನ್ನು ಸೋಲ್ಸಕ್ಕಾಗ ಕರ್ಕೊಂಡು ಬಂದಿದೆ, ಹಾಲು ಜೇನು ಹರಿಯುವ ದೇಶವನ್ನು ಕೊಡ್ತೀನಿ ಅಂತ ಹೇಳಿದೆಯಲ್ಲ, ಮತ್ತೆ ಎಲ್ಲಿ ಪ್ರಾಬ್ಲಮ್? ದೇವರು ಹೇಳಿದರು, ನೀವು ಅವಿಧೇಯರಾಗಿದ್ದೀರಾ, ನಾನು ಹೇಳಿದ ಮಾತನ್ನು ನೀವು ನೆರವೇರಿಸಲ್ಲ. ಏನಾಯಿತು ದೇವರೇ? ಚೀಟಿ ಹಾಕಿದರು, ಪ್ರಾರ್ಥನೆ ಮಾಡಿದರು. ಆಗ ಕರೆಕ್ಟಾಗಿ ದೇವರು ತೋರಿಸಿದರು ಈ ಆಖಾನ್ ಇವನು ಮಾಡಿದ ಒಂದು ತಪ್ಪು. ಆಗ ಯೋಶುವನ್ ಕರೆದು ಹೇಳ್ತಾರೆ, ಏನು ಮಾಡಿದ್ದಪ್ಪ, ದೇವ್ರ ಕೋಪ ಮಾಡ್ಕೊಂಡು ಏನು ಮಾಡಿದೆ? ಅವನು ಹೇಳಿದ, ನಾನು ಇಚ್ಛಿಸಿದೆ, ನನ್ನ ಆಸೆ ಪಟ್ಬಿಟ್ಟೆ. ನಾನು ಏನು ಆಸೆ ಪಟ್ಟ ಗೊತ್ತಾ? ಸ್ವಲ್ಪ ಬೆಳ್ಳಿ, ಸ್ವಲ್ಪ ಬಂಗಾರ, ಸ್ವಲ್ಪ ವಸ್ತ್ರ, ಅದು ಬೇಡ ಅಂತ ಹೇಳಿದರು ದೇವರು. ಇಸ್ರಾಯೇಲ್ ಅವನು ಕೇಳಿದರೆ ಪರಲೋಕನ ಕೊಡ್ತಾರೆ. ಆ ವಾಕ್ಯ ಓದಿ ನೋಡಿ ನೀವು, ಲೂಕ 12ನೇ ಅಧ್ಯಾಯದಲ್ಲಿ 31ನೇ ವಾಕ್ಯ 32ನೇ ವಾಕ್ಯ ಹೇಳಿ, ಪರಲೋಕ ರಾಜ್ಯವನ್ನು ದೇವರು ನಿಮಗೆ ಕೊಡಲು ತಂದೆ ಸಂತೋಷ ಪಡುವರಾಗಿದ್ದಾರೆ.
ಆಗ ಆಕನ್ನು ಕೇಳಿದರೆ ದೇವರು ಏನು ಬೇಕಾದರೂ ಅವನಿಗೆ ಕೊಡಲಿಕ್ಕೆ ದೇವರು ಶಕ್ತನಾಗಿದ್ದಾರೆ, ದೇವರು ಇಷ್ಟಪಡ್ತಾರೆ, ದೇವರ ಆಸೆ. ಆದರೆ ಇವನೇನು ಮಾಡಿಬಿಟ್ಟ ಅಂದರೆ ತನ್ನ ಜೊತೆ ಇರುವ ದೇವರ ಬಗ್ಗೆ ತಿಳ್ಕೊಂಡಿಲ್ಲ. ಎಷ್ಟೋ ಮಹಿಮೆ ನೋಡಿದ, ಕೆಂಪು ಸಮುದ್ರ ವಿಭಾಗ ಮಾಡಿದರು, ಮನ್ನಾ ಕೊಟ್ಟರು, ಎಷ್ಟು ಅದ್ಭುತಗಳು ಮಾಡಿದರು. ಆದರೆ ಈ ದೇವರ ಮೇಲೆ ಮನಸ್ಸು ತೆಗೆದು ಆ ಬೇಡದಿರುವ ಬೇಡದಿರೋ ಮೇಲೆ ಅವ್ನು ಮನಸ್ಸು ತಗೊಂಡೋದ. ಏನಾಯ್ತು ಗೊತ್ತಾ? 6ನೇ ಅಧ್ಯಾಯ 7ನೇ ಅಧ್ಯಾಯ ನೋಡಿ ಲಾಸ್ಟಲ್ಲಿ ಅವನನ್ನು, ಅವ್ರ ಕುಟುಂಬದವನ, ಅವ್ರಿಗಿದ್ದ ಆಸ್ತಿಗಳು, ಮೃಗಗಳು ಎಲ್ಲ ತಂದು ಆಚೆ ಕಲ್ಲು ಹೊಡೆದು ಸಾಯಿಸಿ ಬೆಂಕಿ ಹಾಕ್ಬಿಟ್ರು. ನೋಡಿ ಅವನ ಮನಸ್ಸು ನೋಡಿ, ಅಲ್ಪ ಕಾರ್ಯದ ಮೇಲೆ ಹೋಗುವಾಗ ಕಳ್ಕೊಬಿಟ್ಟ ಅವನು. ಈಗ ರಾಹಾಬು ಅವಳ ಮನಸ್ಸು ದೇವರ ಮೇಲೆ ಇದ್ದಿದ್ದರಿಂದ ಅವಳ ಇಡೀ ಕುಟುಂಬನೇ ರಕ್ಷಣೆ ಹೊಂದಿದ್ರು, ಇಡೀ ಕುಟುಂಬ ಕಾಪಾಡಲ್ಪಟ್ಟರು. ಆದರೆ ಈ ಆಕನು ಇವನು ಸ್ವಲ್ಪ ದೇವರಿಗೆ ಇಷ್ಟ ಇರಲಿ, ಬೇರೆ ಏನು ಮೇಲೆ ಆಸೆ ತಗೊಂಡು ಮಾಡುವಾಗ ಇವನ ಕುಟುಂಬನೇ ನಷ್ಟವಾಗ್ಬಿಡ್ತು ಅಂತ ನಾವು ನೋಡ್ತೀವಿ. ಇವಾಗ ದೇವ್ರ ಮಕ್ಕಳೇ, ನಾನೇನು ಹೇಳಕ್ಕೆ ಬರ್ತೀನಿ ಅಂದರೆ, ನಮಗೆ ಲೋಕದ ಈ ಬದುಕು ಬಾಳು ಡಂಬ, ಈ ಲೋಕದ ಇಚ್ಛೆಗಳ ಮೇಲೆ ನಾವು ಕಾಣಬಾರ್ದು. ನಮ್ಮ ಕಣ್ಣುಗಳು ಯಾವಾಗಲೂ ಆ ದೇವರ ರಾಜ್ಯದ ಮೇಲೆ ನಮ್ಮ ಮನಸ್ಸಿರಬೇಕು. ನಮ್ಮ ಕಣ್ಣುಗಳು ಯಾವಾಗಲೂ ಆ ರಾಜ್ಯನ ಮೇಲೆ ಇರಬೇಕು. ಯೇಸು ಸ್ವಾಮಿ ಹೇಳಿದರು, ತಂದೆ ಮಾಡೋದನ್ನು ನಾನು ನೋಡಿ ಅದನ್ನೇ ನಾನು ಮಾಡ್ತೀನಿ. ಆಗ ಅವ್ರು ಏನು ಮಾಡ್ತಾರೆ, ಅವರ ಚಿತ್ತ, ಅದನ್ನು ಮಾಡಲಿಕ್ಕೆ ನಾವು ಕಲ್ತ್ಕೋಬೇಕು. ನಾವು ಹೀಗೆ ಹೇಳ್ತೀನಿ ನೋಡಿ, ಈ ದೇವರ ರಾಜ್ಯವನ್ನು ಮೊದಲು ಹುಡುಕಿ ಅಂದರೆ ಅದರ ಅರ್ಥ ನಾನು ಹೇಳ್ತೀನಿ ನೋಡಿ. ಒಂದು ಸಹ ಎಲಿಯ ಕ್ಷಾಮ ಇರ್ತದೆ. ಎಲಿಯಾಗೆ ದೇವರು ಹೇಳ್ತಾರೆ, ನೀ ಸಾರಿಫತ್ ವಿಧವೆ ಮನೆಗೆ ಹೋಗಿ, ನೀನು ಅಲ್ಲಿ ಹೋಗು, ನಾನು ನಿನ್ನೆ ಪೋಷಿಸ್ತೀನಿ. ಈಗ ಅಲ್ಲಿ ಎಲಿಯ ಹೋಗುವಾಗ ಆ ವಿಧವೆ ಕೆಲವು ಕಟ್ಟಿಗೆಗಳನ್ನು ಹುಡುಕಿ ತಗೊಂಡ್ಬಂದು ಆ ಕಡೇ ತುತ್ತು ಆಹಾರ ಮಾಡಿ ತಿಂದು ಸಾಯ್ಬೇಕಂದ್ರೆ ತೀರ್ಮಾನಲ್ಲಿ ಹೋಗ್ತಾ ಇರ್ತಾಳೆ. ಎಲ್ಲಿಯೇ ಹೋದ ತಕ್ಷಣ ನೋಡ್ತಾರೆ, ಎಲ್ಲಿ ಹೇಳ್ತಾರೆ, ನನಗೆ ಸ್ವಲ್ಪ ನೀರು ಕೊಡು. ಸರಿ, ನೀರು ಕೊಟ್ಟಲು. ಈಗ ಅವ್ರು ಹೇಳ್ತಾರೆ, ನನಗೊಂದು ರೊಟ್ಟಿ ಮಾಡಿಕೊಡು ಫಸ್ಟು. ಇವಳು ಹೇಳ್ತಾಳೆ, ನಮ್ಮ ಮನೇಲಿ ಸ್ವಲ್ಪ ಎಣ್ಣೆ ಇದೆ, ಸ್ವಲ್ಪ ಹಸಿಟ್ಟಿದೆ, ಅಷ್ಟೇ ನಮ್ಮ ಹತ್ರ ಇರೋದು. ಇದನ್ನು ತಿಂದು ನಾನು ನನ್ನ ಮಗು ಇದು ತಿಂದು ಇದಾದಮೇಲೆ ನಾವು ಸಾಯಬೇಕು ಅಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಅಂತ ಹೇಳುವಾಗ, ಈಗ ನೋಡಿ ಎಲಿಯನ ಮಾತನ್ನು ನೀನು ನೋಡಿ, ಮೊದಲು 1 ಅರಸರು 17ನೇ ಅಧ್ಯಾಯದಲ್ಲಿ ಇರ್ತದೆ. ಮೊದಲು ನನಗೆ ಏನು ಮಾಡು, ನೀನು ರೊಟ್ಟಿ ಮಾಡಿಕೊಡು. ನೋಡಿ, ದೇವರ ರಾಜ್ಯದ ನಿಯಮಗಳಿದೆ ನೋಡಿ, ಇದು ಆಶ್ಚರ್ಯಕರವಾದದ್ದು. ಈಗ ನಾವಿದ್ದಿದ್ರೆ ಅಲ್ಲಿ ನಾವೇನು ಯೋಚನೆ ಮಾಡ್ತಾ ಇದ್ದೋ, ಈ ಎಲ್ಲಿಯ ಏನು ಅಷ್ಟು ಸ್ವಾರ್ಥವಾಗಿದ್ದಾರೆ, ಆ ವಿಧವೆಗೇ ಸ್ವಲ್ಪ ಇದೆ ಅಂತ ಅನಿಸ್ತದೆ. ಆ ಸ್ವಲ್ಪದಲ್ಲಿ ಕೂಡ ಮೊದಲು ನನಗೆ ಕೊಡು ಅಂತ ಕೇಳ್ತಾರೆ. ಇಲ್ಲ, ಎಲ್ಲಿಯ ತನಗಾಗಿ ಕೇಳ್ತಾ ಇಲ್ಲ. ಎಲ್ಲಿಯಾಗೆ ಚೆನ್ನಾಗಿ ಗೊತ್ತು, ಯಾವಾಗ ಈ ವಿಧವೆ ವಿಧಿಯಳಾಗ್ತಾಳೋ ಈಕೆ ವಿಧಿಯತ್ತನ್ನು ದೇವರು ಮಾನಿಸ್ತಾರೆ ಅಂತ ಚೆನ್ನಾಗಿ ಗೊತ್ತು. ದೇವರು ಎಲ್ಲಿಯಾಗೆ ಚೆನ್ನಾಗಿ ಗೊತ್ತಿತ್ತು. ಎಲ್ಲಿಯನ ದೇವರು ಅಲ್ಲೇ ಪೋಷಿಸ್ತಾ ಇದ್ದರು. ಈಗ ಇಲ್ಲಿ ಕಳಿಸಿದ್ದಾರೆ ಅಂದರೆ ಎಲ್ಲಿಯಾಗಾಗಿ ಅಲ್ಲ, ಆ ವಿಧವೆಗಾಗಿನ ಕಳಿಸಿದ್ದಾರೆ ಅಂತ ಎಲ್ಲಿಯೇ ಗೊತ್ತಿತ್ತು. ಆಕೆ ಮೊದಲು ಆ ರೊಟ್ಟಿನ ಮಾಡಿಕೊಡುವ ಸಮಯದಲ್ಲಿ ಶ್ಯಾಮ ಮುಗಿಯುವವರೆಗೂ ಎಣ್ಣೆಗೂ ಹಸಿಡಿಗೆ ಕೊರತೆ ಬರಲಿಲ್ಲ. ಇದೇ ದೇವರ ರಾಜ್ಯ. ಕೆಲವು ಸಮಯದಲ್ಲಿ ನಾನು ಹೇಳ್ತೀನಿ ನೋಡಿ, ನಾನು ನೀವಾಗಲಿ ಒಂದು ತಿಂಗಳು ನಾವೇನು ಮಾಡ್ತೀವಿ, ದಶಮ ಭಾಗ ಕೊಡಬೇಕು. ಈಗ ಈ ದಶಮ ಭಾಗ ಕೊಡಬೇಕು, ತುಂಬ ಅಗತ್ಯಗಳಿರ್ತದೆ. ಈಗ ನಮಗೆ ಮನಸ್ಸಲ್ಲಿ ಒಂದು ಹೋರಾಟ ಇರ್ತದೆ. ನಮಗೆ ಏನು ಹೋರಾಟ ಇರ್ತದೆ ಅಂದರೆ, ಇದು ನಾನು ಈಗ ಕೊಟ್ಬಿಟ್ರೆ ನಾನು ಅವ್ರಿಗೆ ಕೊಡಬೇಕಲ್ಲ, ಅವ್ರು ಬಂದರೆ ಏನು ಮಾಡೋದು, ಈ ರೇಷನ್ ಅಂಗಡಿಗೆ ಕೊಡಬೇಕಲ್ಲ, ಇಲ್ಲ ಅದು ಮಾಡಬೇಕಲ್ಲ, ಇದು ಮಾಡಬೇಕಲ್ಲ ಅಂತ ಮನಸ್ಸಲ್ಲಿ ಹೋರಾಡ್ತಾ ಇರ್ತೀವಿ. ನಾವೇ ಏನು ತೀರ್ಮಾನ ಮಾಡ್ತೀವಿ ಅಂತ ಹೇಳೋ ಸಮಯದಲ್ಲಿ ದೇವರಿಗೆಲ್ಲ ಗೊತ್ತಿದೆ ಅಲ್ಲ, ನಾನು ಯಾವ ಕಷ್ಟದಲ್ಲಿ ಇದ್ದೀನಿ ಎಲ್ಲ ದೇವ್ರಿಗೆ ಗೊತ್ತಿದೆ ಅಲ್ಲ, ದೇವರು ಏನೆಲ್ಲ ದೇವರು ಒಳ್ಳೆಯವರು, ದೇವರು ಅಡ್ಜಸ್ಟ್ ಮಾಡ್ಕೊಳ್ತಾರಂತ ನೋಡಿ. ಹೀಗೆ ನಾವೇನು ಮಾಡಿಬಿಡ್ತೀವಿ ಅಂತ ಹೇಳೋ ಸಮಯದಲ್ಲಿ ಆ ರಾಜ್ಯದ ನಿಯಮವನ್ನು ನಾವೇನು ಮಾಡೋದಿಲ್ಲ ಅಂದರೆ ನೆರವೇರಿಸಿ ಹೋಗ್ಬಿಡ್ತೀವಿ. ನಾವೇನು ಮಾಡ್ತೀವಿ ಅಂತ ಹೇಳೋ ಸಮಯದಲ್ಲಿ ದೇವರಿಗೆಲ್ಲ ಗೊತ್ತಲ್ಲ ಅಂತ ಆ ದೇವರಿಗೆ ಮೊದಲನೇ ಸ್ಥಾನ ಕೊಡದೆ ನಾವೊಂದು ವೇಳೆ ಇದನ್ನು ಕೂಡ ನಮಗೆ ಉಪಯೋಗ ಮಾಡಿಕೊಳ್ಳುವಾಗ ಅನೇಕ ಸಮಯದಲ್ಲಿ ನಾನು ಹೇಳ್ತೀನಿ ನೋಡಿ, ಆ ತಿಂಗಳು ನಮಗೆ ಇಕ್ಕಟ್ಟೆ, ಆ ತಿಂಗಳು ನಮಗೆ ಕಷ್ಟನೇ. ಆದರೆ ನಮಗೆ ಇದ್ದರೆ ಪರವಾಗಿಲ್ಲ, ನಮಗೇನೇ ಆಗಿದ್ರೆ ಪರವಾಗಿಲ್ಲ, ಏನೇ ಕಷ್ಟ ಹಿಡಿದ್ರೆ, ಏನೇ ಕೊರತೆ ಇದ್ದರೆ ಪರವಾಗಿಲ್ಲ. ನಾನು ನಂಬಿರುವ ದೇವರು ಅವತ್ತು ಕಾಗೆಗಳನ್ನು ಕಳಿಸಿ ಎಲಿಯನನ್ನು ಪೋಷಿಸಿದರೆ, ಕ್ಷಾಮದಲ್ಲಿ ಈಸ ಬಿತ್ತುವಾಗ 100ರಷ್ಟು ಅವನಿಗೆ ಫಲ ಬರುವಂತೆ ಮಾಡಿರುವ ದೇವರು, ಎಲಿಯನ ಮಾತಲ್ಲಿ, ಎಲಿಷನ ಮಾತಿಗೆ ಮಳೆ ಬರಲಿಲ್ಲ, ಗಾಳಿ ಬರಲಿಲ್ಲ, ತೋಡಲ್ಪಟ್ಟ ಹಳ್ಳಗಳು ನೀರು ಹರಿಯುವ ಹಾಗೆ ಮಾಡಿದ್ದಾರೆ. ಅಂದರೆ ನನಗೂ ಕೂಡ ಒಂದು ವೇಳೆ ನಾನು ಅವರು ದೇವರ ವಾಕ್ಯ ಪ್ರಕಾರ ನಾನು ದೇವರಿಗೆ ಕೊಡುವಾಗ
ದೇವರು ನನ್ನ ಎಲ್ಲ ಅಗತ್ಯಗಳನ್ನು ಸಂಧಿಸಲಿಕ್ಕೆ ಆತನ ಶಕ್ತನು ಅಂತ. ಹಾಗೆ ನಿಮ್ಮ ಮನಸ್ಸನ್ನು ನಿಮ್ಮ ಅಗತ್ಯದ ಮೇಲೆ ಅಲ್ಲ, ನಿಮ್ಮ ಮನಸ್ಸು ಏನು ಹೇಳ್ತದೆ ಅಲ್ಲ, ಬೇರೆಯವರು ಏನು ಹೇಳ್ತಾರೆ ಅದರ ಮೇಲೆ ನೀನು ತಗೊಂಡು ಹೋಗದೆ ದೇವರ ರಾಜ್ಯಕ್ಕಾಗಿ ನಿಂತು ನೋಡಿ. ತಿಂಗಳೇನು, ವರ್ಷ ಏನು, ನಿಮ್ಮ ಜೀವಿತ ಕಾಲವೆಲ್ಲ ಪೋಷಿಸಲಿಕ್ಕೆ ದೇವರು ಸರ್ವಶಕ್ತನಾಗಿದ್ದಾರೆ. ಅಲ್ಲಿ ನಾವು ಸೋತು ಹೋಗೋದು ಅನೇಕ ಸಮಯದಲ್ಲಿ. ಆ ಫಸ್ಟ್ ಸ್ಥಾನ ಕೊಡಲಿಕ್ಕೆ ನಾವೇನು ಮಾಡಿದ್ವಿ, ಭಯ ಪಡ್ತೀವಿ ನಾವು. ಇಲ್ಲ, ಈ ವಿಧವೆ ಆ ಮಾತಿಗೆ ವಿಧಿಯಾದ ತಕ್ಷಣವೇ ದೇವರ ರಾಜ್ಯದ ನಿಯಮ ಅಲ್ಲಿ ವರ್ಕ್ ಆಯಿತು. ಅಲ್ಲಿ ಏನು ವರ್ಕ್ ಆಯಿತು, ಹಸಿಟ್ಟು ಎಣ್ಣೆ ಕೊರತೆ ಆಗದ ಹಾಗೆ ಅದು ಹೆಚ್ಚುತ್ತಾ ಬಂದಿತ್ತು. ಹಲ್ಲೆಲೂಯಾ. ಇದು ನಾನು ನೀವು ಕೂಡ ಹಾಗೇನೆ ದೇವರ ರಾಜ್ಯ ಅಂತ ಬರುವಾಗ ಅದಕ್ಕೇನೆ ಫಸ್ಟ್ ಪ್ಲೇಸು, ಅದಕ್ಕೆ ಮುಖ್ಯತೆ ಕೊಟ್ಟುಕೊಡಿ. ನಿಮ್ಗೇನು ಬೇಕು? ನಿಮಗೆ ಇವತ್ತು ದೀರ್ಘ ಆಯುಸ್ಸು ಬೇಕಾ, ಮಕ್ಕಳಿಗೆ ಒಳ್ಳೆ ಭವಿಷ್ಯ ಬೇಕಾ, ನೀ ಕೈ ಇಟ್ಟು ಮಾಡುವ ಎಲ್ಲ ಕಾರ್ಯಗಳಲ್ಲಿ ದೇವರು ಸಫಲ ಕೊಡಬೇಕಂತ ಆಸೆ ಪಡ್ತೀರಾ? ದೊಡ್ಡ ವಿಷಯನೇ ಇಲ್ಲ. ಯೋಶುವಾಗಿ ದೇವರು ಏನು ಹೇಳಿದರು? ಯೋಶುವ 20-30 ಲಕ್ಷ ಜನಗಳು ನಡೆಸಬೇಕಾ? ನೀನು ಏನು ಮಾಡಬೇಡ, ಇದನ್ನು ಓದು ನೀನು ಸಾಕು. ಇದರಲ್ಲಿ ನೀನು ಓದುವಾಗ ಈ ಪುಸ್ತಕ ನಿನಗೆ ಜ್ಞಾನ ತರ್ತದೆ. ಈ ಪುಸ್ತಕನ ನೀನು ಓದುವಾಗ ಈ ಜನಗಳನ್ನು ನಡೆಸುತ್ತೀಯ. ಅಲ್ಲಲ್ಲೂ ನಮಗೆ ಅದನ್ನೇ ದೇವರು ಹೇಳ್ತಾ ಇದ್ದಾರೆ. ಇವತ್ತು ದೇವರು ಹೇಳಿದ್ದಾರೆ, ಇದನ್ನು ಹುಡುಕು ನೀನು. ಇದರಲ್ಲಿ ನಾನು ಏನು ಬರೆದಿದ್ದೀನಿ, ಇದಕ್ಕೆ ಸಮಯ ಕೊಡು, ಇದನ್ನು ಹುಡುಕು, ಈ ರಾಜ್ಯದ ಬಗ್ಗೆ ತಿಳ್ಕೊ, ಈ ರಾಜ್ಯದ ಬಗ್ಗೆ ತಿಳ್ಕೊಳ್ಳು. ನೀನು ಅದಕ್ಕೆ ಸಮಯ ಕೊಡು. ನೀನು ಕೇಳ್ದಿರೋದನ್ನು ಕೂಡ ದೇವರು ಸೇರಿಸಿ ನಮಗೆ ಕೊಡುವ ದೇವರಾಗಿದ್ದಾರೆ. ಆಮೆನ್. ನಾವು ಆರಾಧಿಸುವ ದೇವರು ಒಬ್ಬರು ಒಳ್ಳೆ ದೇವರಾಗಿದ್ದಾರೆ. ನಾನು ಹೇಳ್ತೀನಿ ನೋಡಿ, ನಮ್ಮ ಮನಸ್ಸು ಸ್ವಲ್ಪ ಚೇಂಜ್ ಮಾಡಬೇಕು. ನಾವು ಹೇಗೆ ಚೇಂಜ್ ಮಾಡಬೇಕಂತ ಒಂದು ಉದಾಹರಣೆ ನಾನು ಹೇಳಿ ನಿಮಗೆ ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ಎಷ್ಟು ಜನ ಸರ್ಕಸ್ಗೆ ಹೋಗಿದ್ದೀರಾ? ಮುಂಚೆ ಎಲ್ಲ ಸರ್ಕಸ್ ಇತ್ತಲ್ಲ, ನೀವು ನೋಡಿದ್ದೀರಾ ಅಲ್ವಾ? ಈ ಸರ್ಕಸ್ಸಲ್ಲಿ ಕೆಲವು ಆನೆಗಳಿರ್ತಾಯಿತ್ತು ಆ ಕಾಲದಲ್ಲಿ. ಈ ಆನೆನ ಒಂದು ಚೈನಲ್ಲಿ ಕಟ್ಟಾಕಿರ್ತಾರೆ. ಎಷ್ಟು ಜನ ನೋಡಿದ್ದೀರಾ? ಕೆಲವು ಸಮಯದಲ್ಲಿ ಕೆಲವು ವಿಡಿಯೋಲಿ ನೋಡಿದ್ದೀನಿ, ಬಸ್ಸನ್ನು ತಳ್ಳಿಬಿಡ್ತದೆ ಆನೆ. ಕಾರೆಲ್ಲ ಹಾಗೆ ಲೆಕ್ಕನೇ ಇಲ್ಲ, ಅದಕ್ಕೆ ಮರ ಎಲ್ಲ ಬೀಳಿಸ್ಬಿಡ್ತದೆ. ಅಷ್ಟು ಶಕ್ತಿಯುಳ್ಳ ಆನೆ. ಚಿಕ್ಕ ಒಂದು ಚೈನ್ ಕಟ್ಟಾಕಿರ್ತಾರೆ, ಅದನ್ನು ಜಸ್ಟ್ ಹೀಗೆ ಮಾಡಿದ್ರೆ ಆಚೆ ಬಂದುಬಿಡ್ತದೆ. ಅಷ್ಟು ಸಾಮರ್ಥ್ಯ ಇದೆ ಈ ಆನೆಗೆ, ಅಷ್ಟು ಬಲ ಇದೆ ಆನೆಗೆ. ಆದರೆ ಈ ಆನೆ ಹಾಗೆ ಮಾಡಲ್ಲ, ಈ ಚೈನಿಂದ ಕಿತ್ಕೊಂಡು ಬರೋದಿಲ್ಲ. ಅದು ಹಿಂಗೆ ಬರ್ತದೆ ಮುಂದೆ, ಆ ಚೈನ್ ಎಳಿಯುವಾಗ ಅಲ್ಲೇ ನಿಂತ್ಕೊಬಿಡುತ್ತೆ. ಮುಂದೆ ಬರ್ತದೆ ಚೈನ್ ಎಳಿಯುವಾಗ. ನೀವು ಝೂ ಅಲ್ಲೇ ಹೋಗಿ ನೋಡಿ, ಮೈಸೂರಲ್ಲಿ ಒಂದು ಝೂ ಇದೆ, ಆಫ್ರಿಕನ್ ಎಲ್ಲಿ ಆನೆ. ಅದು ಆಫ್ರಿಕನ್ ಅಲ್ಲ, ತುಂಬ ವೈಲ್ಡ್ ಅದು, ಅದೆಲ್ಲ ಯಾರು ಕಂಟ್ರೋಲ್ ಮಾಡೋಕ್ಕಲ್ಲ ಅಂತ ಆನೆ. ಅದೇನಾಗ್ತದೆ ಗೊತ್ತಾ, ಅಲ್ಲಿ ಚೈನ್ ಕಟ್ಟಾಕಿದ್ದಾರೆ. ಯಾಕೆ ಗೊತ್ತಾ? ನಾನು ಹೇಳ್ತೀನಿ ನೋಡಿ, ಈ ಆನೆ ಚಿಕ್ಕದಾಗಿರುವಾಗ ಆವಾಗಲೇ ಈ ಚೈನಲ್ಲಿ ಕಟ್ಟಾಕ್ಬಿಟ್ರು. ಈಗ ಚಿಕ್ಕದಾಗಿತ್ತಲ್ಲ, ಆವಾಗ ಅದಕ್ಕೆ ಶಕ್ತಿ ಇರಲಿಲ್ಲ, ಅದಕ್ಕೆ ಆ ಚೈನಲ್ಲಿ ಬಿಡಿಸ್ಲಿಕ್ಕಾಗಲಿಲ್ಲ. ಈಗ ಇದು ಬೆಳೆದು ಬಿಡ್ತು. ಈಗ ಬೆಳೆದ ಮೇಲೆ ಕೂಡ ಈಗ ಇದ್ರ ಮನಸ್ಸಲ್ಲಿ ಏನಾಗ್ಬಿಡ್ತಂದ್ರೆ, ನನ್ನಿಂದ ಇದರಿಂದ ಆಚೆ ಬರೋಕ್ಕಾಗಲ್ಲ, ಈ ಚೈನ ನನಗೆ ಮುರಿಯೋಕ್ಕಾಗಲ್ಲ ಅಂತ ಮನಸ್ಸು ಬ್ಲಾಕ್ ಆಗಿಬಿಡ್ತು. ಇವತ್ತು ಅನೇಕರು ಹಾಗೇನೆ, ಅನೇಕ ತೊಂದರೆಗಳು, ಅನೇಕ ಪರಿಸ್ಥಿತಿಗಳನ್ನ ದಾಟಿ ಬಂದಿರೋದ್ರಿಂದ ಇವ್ರ ಮೈಂಡ್ ಫಿಕ್ಸ್ ಮಾಡಿಬಿಟ್ರು, ನಮ್ಮ ಜೀವಿತದಲ್ಲಿ ಮುಂದೆ ಬರಲ್ಲ ಪಾಸ್ಟರ್, ನಮಗೆ ಒಳ್ಳೇದಾಗಲ್ಲ ಪಾಸ್ಟರ್, ಅವ್ರಿಗೆಲ್ಲ ಒಳ್ಳೇದಾಗ್ತದೆ, ನಮಗೆ ಒಳ್ಳೇದಾಗಲ್ಲ. ಮೈಂಡ್ ಫಿಕ್ಸ್ ಮಾಡಿಬಿಟ್ಟಿರೋದ್ರಿಂದಲೇ ಒಳ್ಳೇದಾಗ್ತಾ ಇಲ್ಲ. ಇಲ್ಲೆಲ್ಲ ನೀವು ಫಸ್ಟ್ ಹೇಳಿದೆ ನೋಡಿ, ಅದನ್ನೇ ದೇವರು ಹೇಳಿದರು, ನೀನು ಮನಸ್ಸಾಂತರ ಹೊಂದಿ ದೇವರ ರಾಜ್ಯದ ಕಡೆ ತಿರುಕೋಬೇಕಂದ್ರೆ ಏನು ಹೇಳಿದ್ರು ಗೊತ್ತಾ? ಈ ಮೈಂಡ್ ಇದೆ ನೋಡು, ಆಗಲ್ಲ, ನಡೆಯಲ್ಲ, ಅಷ್ಟೇ ಮುಗೀತು, ಇದೆಲ್ಲ ಬಿಟ್ಟು, ಇಲ್ಲ ನಾನು ಕತ್ತಲಲ್ಲಿದ್ದೆ, ನಾನು ಪಾಪದಲ್ಲಿ ಸತ್ತಿದ್ದೆ, ನಾನು ಅಲ್ಲಿಂದ ದೇವರು ಬಿಡಿಸಿ ಇವತ್ತು ಕುಮಾರನ ಬೆಳಕಿನ ರಾಜ್ಯದಲ್ಲಿ ಇಟ್ಟಿದ್ದಾರೆ. ನಾನು ಬೇಡಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ನನ್ನ ದೇವರು ಕೊಡಲಿಕ್ಕೆ ನಮ್ಮ ದೇವರು ಸಮರ್ಥನು ಅಂತ ಯಾವಾಗ ನಮ್ಮ ಮನಸ್ಸು ಹಾಗೆ ನಾವು ದೇವ್ರ ಕಡೆ ತಿರುಗಿಸ್ತೀವೋ, ದೇವರ ಮಹಿಮೆನ ನಾವು ನೋಡಲಿಕ್ಕಿದ್ದೀವಿ. ನಾವು ನಿಲ್ಲಿಸೋಣ, ಟೈಮ್ ಆಯಿತು. ಕಂಟಿನ್ಯೂ ಮಾಡೋಣ. ನಾನಾದಷ್ಟು ಈ ರಾಜ್ಯದ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡ್ತೀನಿ. ನೀವೇ ಸ್ವತಃವಾಗಿ ನೀವೇನು ಮಾಡಿ, ಟ್ರೈ ಮಾಡಿ. ಸತ್ಯವೇದದಲ್ಲಿ ಎಸ್ ಸ್ವಾಮಿ ಹೊಸ ಒಡಂಬಡಿಕೆಯಲ್ಲಿ ಎಲ್ಲೆಲ್ಲ ರಾಜ್ಯದ ಬಗ್ಗೆ ಮಾತಾಡಿದ್ದಾರೆ. ಯಾಕೆ ಮಾತಾಡಿದ್ದಾರೆ, ಏನು ವಿಷಯದಲ್ಲಿ ಅನೇಕ 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 ಸಾಮ್ಯಗಳನ್ನು ರಾಜ್ಯದ ಬಗ್ಗೆ ದೇವರು ಹೇಳ್ಕೊಳ್ಳೋದನ್ನು ನಾವು ನೋಡ್ತೀವಿ. ದೂರದಲ್ಲಿ ಒಂದು ವ್ಯಕ್ತಿ ಹೋಗಿದ್ರಂತ ನೋಡ್ತೀವಿ. ಒಂದು ಸಾರಿ ಒಬ್ಬರು ಬಿತ್ತನೆ ಮಾಡಿದರು, ಆದರೆ ಅದು ಬೆಳೆಯುವಾಗ ಅದರಲ್ಲಿ ಕಳಂಜಗಳು ಬಿದ್ದಿತ್ತು. ಆದರೆ ಅಲ್ಲಿ ಕೆಲವು ಶಿಷ್ಯರು ಕೇಳ್ತಾರೆ, ಹೇಗಿದ್ದು ಬಂತು? ಅಲ್ಲಿ ಕೂಡ ಅವ್ರು ಹೇಳ್ತಾರೆ, ರಾಜ್ಯದ ಬಗ್ಗೆ ಮಾತಾಡ್ತಾರೆ. ಯಾಕೆಂದರೆ ಅಷ್ಟು ಇಂಪಾರ್ಟೆನ್ಸ್ ಇದೆ. ಇವತ್ತು ನಾನು ನೀವು ಈ ಭೂಮಿಯಲ್ಲಿ ಇರುವ ಈ ರಾಜ್ಯದಲ್ಲಿ ಇದ್ದರೆ ಕೂಡ ನಾನು ನೀವು ಪರಲೋಕದ ರಾಜ್ಯಕ್ಕೆ ಸಂಬಂಧಪಟ್ಟವರು.
2 ಕೊರಿಂಥಿ 5ನೇ ಅಧ್ಯಾಯದಲ್ಲಿ ಓದಿ ನೋಡಿ, ವಿ ಆರ್ ಅಂಬಾಸಡರ್, ನಾವು ರಾಯಭಾರಿಗಳು. ಅಂದರೆ ನಮ್ಮ ಎಲ್ಲ ಸಹಾಯ ದೇವರು ಮಾಡುವವರಾಗಿರ್ತಾರೆ. ಆ ರಾಜ್ಯ ನಮ್ಮ ಅಗತ್ಯಗಳನ್ನು ಸಂಧಿಸುವುದಾಗಿರ್ತದೆ. ಅದಕ್ಕೆ ಪೌಲ್ ಹೇಳಿದ್ದು, ನನ್ನ ದೇವರು ತನ್ನ ಐಶ್ವರ್ಯ ಪ್ರಕಾರ ನಿಮ್ಮ ಅಗತ್ಯಗಳನ್ನು ಸಂಧಿಸುತ್ತಾರೆ. ಯಾವಾಗ ಸಂಧಿಸ್ತಾರೆ ಗೊತ್ತಾ? ನನಗೊಂದು ರಾಜನಿದ್ದಾರೆ, ನಾನು ಭಯಪಡಲ್ಲ. ನನಗೇನಿದ್ರು ಕೂಡ, ಎಸ್ ಸ್ವಾಮಿ ಲೈಟ್ ಬಿಲ್ ಬಂದಿದೆ, ಎಸ್ ಸ್ವಾಮಿ ಬಾಡಿಗೆ ಕಟ್ಟಬೇಕು, ಓನರ್ ಬಂದಿದೆ. ಹಾಗೆ ಆ ಮನಸ್ಸನ್ನು ಏಸು ಮೇಲೆ ತಗೊಂಡು ಹೋಗುವಾಗ ಎಲ್ಲವನ್ನ ಒದಗಿಸುವರಾಗಿದ್ದಾರೆ. ಆಮೆನ್. ಎಷ್ಟು ಜನ ಈ ರಾಜ್ಯವನ್ನು ಕಟ್ಟಲಿಕ್ಕೆ ಆಸೆ ಪಡ್ತೀರಾ? ನೋಡಿ, ಕೆಲವರು ಹೇಳಿದ್ದಾರೆ, ನಾನು ಫಸ್ಟ್ ಯಾರಿಗೂ ಪ್ರಾರ್ಥನೆ ಮಾಡಿದೆ, ಅವ್ರು ಪ್ರಾರ್ಥನೆ ಮಾಡಿದ ಮೇಲೆ ನನಗೇನು ಹುಷಾರಿಲ್ದಂಗೆ ಥರ ಅನಿಸ್ತದೆ. ಯಾಕೆ ಗೊತ್ತಾ? ಆಗಿರೋದು ನಿಮಗೆ ಯಾಕೆ ಆಯಿತು ಗೊತ್ತಾ? ನೀವು ದೇವರ ರಾಜ್ಯವನ್ನು ಕಟ್ಟಲಿಕ್ಕೆ ಹೋಗ್ತಾ ಇದ್ದೀರಾ. ಈಗ ಅದಕ್ಕೆ ವಿರೋಧ ಒಂದು ಶಕ್ತಿ ಇದೆ. ಆ ವಿರೋಧ ಶಕ್ತಿ ಏನು ಮಾಡ್ತದೆ ಅಂದರೆ ನಿಮ್ಮನ್ನು ಕುಗ್ಗಿಸಕ್ಕೆ ನೋಡ್ತಾ ಇದೆ. ಈ ಸಿಸ್ಟರ್ನ ಬಿಟ್ಟರೆ, ಈ ಬ್ರದರ್ನ ಬಿಟ್ಟರೆ, ಇವ್ರು ಹಂಗೇನೆ ಎಲ್ಲರ ಹಾಸ್ಪಿಟ್ಲ್ ಇರೋದನ್ನೆಲ್ಲ ಸೌಖ್ಯಪಡಿಸ್ಬಿಡ್ತಾರೆ. ಬಾ ಅಶುದ್ಧ ಅದೆಲ್ಲ ಓಡಿಸ್ಬಿಟ್ರೆ ಆಮೇಲೆ ಇವನ್ ಕೆಲಸ ಇರೋದಿಲ್ಲ. ಅದಕ್ಕೆ ಇವನೇನು ಮಾಡ್ತಾನೆ ಅಂದರೆ ಅವ್ರಿಗೆ ಆ ಫೋರ್ಸ್ ಹಾಕಾಕ್ತಾನೆ. ಆ ಫೋರ್ಸ್ ಹಾಕಿ ಭಯಪಡಿಸಕ್ಕೆ ನೋಡ್ತಾನೆ. ಅದಕ್ಕೆ ಇವತ್ತು ಅನೇಕರನ್ನ ನೋಡಿ, ಅನೇಕರು ಸೌಖ್ಯಪಡಿಸ್ತಾ ಇದ್ರು, ಅನೇಕರು ಪ್ರಾರ್ಥನೆ ಮಾಡಿ ಸೈತಾನ ಓಡಿಸ್ತಾ ಇದ್ದರು. ಈಗ ಅನೇಕರು ಸೌಖ್ಯಪಡಿಸೋಕ್ಕೆ ಭಯಪಡ್ತಾರೆ, ಅನೇಕ ಸೈತಾನ ಓಡಿಸೋಕ್ಕೆ ಭಯಪಡ್ತಾರೆ. ಯಾಕೆಂದರೆ ಇವ್ರು ಏನು ತಿಳ್ಕೊಬಿಟ್ರು ಅಂದರೆ, ಆ ಮನಸ್ಸು ತಂದುಬಿಟ್ಟ ಸೈತಾನೀಗ, ನಮಗೆ ಅದು ಬಂದ್ಬಿಡ್ತದೆ, ನಮ್ಗೆ ಹಿಂಗೆ ಆಗ್ಬಿಡ್ತದೆ. ಇಲ್ಲ, ಆ ಫೋರ್ಸ್ ಇರ್ತದೆ. ನೀವು ಹೇಳಬೇಕು, ಯೇಸುವಿನ ರಕ್ತ ನನ್ನ ಮೇಲೆ ಇದೆ, ನಾನು ಯೇಸಪ್ಪನ ಮಗಳು, ಆತನ ರಾಜ್ಯದ ಒಂದು ಭಾಗಿ ನಾನು. ಹಾಗೆ ನೀವು ನಿಂತುವಾಗ ಆ ಮಹಿಮೆನ ನೋಡುವರಾಗಿರ್ತೀರಾ. ಆಮೆನ್. ಪ್ರಾರ್ಥನೆ ಮಾಡೋಣ ನಾವು. ನೆಕ್ಸ್ಟ್ ವೀಕ್ ದೇವ್ರ ಚಿತ್ತವಾದರೆ ನಾವು ಒಬ್ಬರೊಬ್ಬರು ಮುಖ ನೋಡುವ ಹಾಗೆ ದೇವರು ನಮಗೆ ಸಹಾಯ ಮಾಡಲಿ. ಹಾಗಿಲ್ಲದಿದ್ದರೆ ನಾವು ಇನ್ನೂ ಸ್ವಲ್ಪ ಬರುವ ದಿನಗಳಲ್ಲಿ ಈ ರಾಜ್ಯದ ಕೆಲವು ಆಳಗಳನ್ನು ನಾನು ನಿಮಗೆ ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ. ಆಗ ನಾನು ಆವಾಗಲೇ ಹೇಳಿದ ಹಾಗೆ ಅದನ್ನು ನಿಲ್ಲಿಸ್ಬಿಟ್ಟೆ ನಾನು. ಆ ಹೊಲ ಅವನಿಗೆ ಮುಖ್ಯ ಇಲ್ಲ, ಆ ಹೊಲದಲ್ಲಿದ್ದ ಆ ನಿಧಿ ಅದು ಬಹಳ ಮುಖ್ಯ. ಹಾಗೆಯೇ ನೋಡಿ, ಇವತ್ತು ಈ ಜಗತ್ತ ಮೇಲೆ ಯೇಸು ಸ್ವಾಮಿಗೆ ಜಗತ್ತು ಮುಖ್ಯ ಇಲ್ಲ, ಈ ಜಗತ್ತಲ್ಲಿರುವ ಮನುಷ್ಯರು ನಿಧಿಗಳಾಗಿದ್ದಾರೆ. ಈ ಮನುಷ್ಯರು, ಈ ಆತ್ಮಗಳು ದೇವರಿಗೆ ಶ್ರೇಷ್ಠವಾಗಿದೆ. ಅದಕ್ಕಾಗಿಯೇ ಯೇಸು ಸ್ವಾಮಿ ಏನು ಮಾಡಿದರು? ಆ ಪರಲೋಕ ರಾಜ್ಯವನ್ನು ಬಿಟ್ಟು ಈ ಭೂಮಿಗೆ ಬಂದು ತನ್ನ ಪ್ರಾಣ ಕೊಟ್ಟು ಇವತ್ತು ಆ ಅಧಿಕಾರವನ್ನು ನಮಗೆ ಕೊಟ್ಟು ಅವರಿರುವ ಗಂಟಲ ಆತ್ಮಗಳನ್ನು ಏನು ಮಾಡಿದ್ರು? ದೇವರು ರಕ್ಷಿಸಿದ್ರು. ಈಗ ಆ ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ್ದಾರೆ. ಇವತ್ತು ಆ ಆತ್ಮಗಳನ್ನು ನಾನು ನೀವು ಆದಾಯಪಡಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ತಲೆಬಾಗಿಸಿ ಪ್ರಾರ್ಥನೆ ಮಾಡೋಣ. ತಂದೆಯ ದೇವರೇ, ಯೇಸುವಿನ ನಾಮದಲ್ಲಿ ದೇವರ ರಾಜ್ಯವನ್ನು ನೀತಿಯನ್ನು ಹುಡುಕಿರಿ. ಅವುಗಳು ಕೂಡಲು ನಿಮಗೆ ಕೊಡಲ್ಪಡ್ತದೆ ಅಂತ ದೇವರೇ. ಇವತ್ತೇನು ಆಶೀರ್ವಾದಗಳು ಕೊಟ್ಟಿದೆಯೋ ಅದ್ರ ಜೊತೆ ಅವರು ಏನು ಬೇಡಿಕೊಳ್ತಾ ಇದ್ದಾರೋ, ಏನು ಎದುರು ನೋಡ್ತಾ ಇದ್ದಾರೋ ಎಲ್ಲ ಕಾರ್ಯಗಳು ಕೈಕೂಡಿ ಬರಲಿ ದೇವರಪ್ಪ. ಮದುವೆಗಳು ನಡೀಲಿ ಸ್ವಾಮಿ, ಪುತ್ರ ಸಂತಾನಗಳನ್ನು ಹೊಂದಿಕೊಳ್ಳಲಿ ದೇವರೇ. ಉನ್ನತ ಸ್ಥಾನಗಳಿಗೆ ಬರಲಿ ದೇವರೇ. ಅಗತ್ಯಗಳು ಸಂಧಿಸಲ್ಪಡಲಿ, ಸೇವೆಗಳು ವಿಸ್ತಾರವಾಗಲಿ, ಅಭಿಷೇಕಿಸಲಿ ದೇವರೇ. ಅಭಿಷೇಕ ಹೆಚ್ಚಲಿ, ವರಗಳನ್ನು ಕೊಡು, ಫಲಗಳನ್ನು ಕೊಡು. ನೆಹಮ್ಯ ಹಾಗೆ ನಿನ್ನ ರಾಜ್ಯವನ್ನು ಕಟ್ಟುವರಾಗಿರಲಿ ಅಂತ ಅನುಗ್ರಹಿಸುತ್ತೇನೆ ದೇವರಪ್ಪ. ಕೀರ್ತನೆ 112 2-3 ವಾಕ್ಯ ಹೇಳುವಾಗ ಅವರ ಮನೆಯಲ್ಲಿ ಘನ ಐಶ್ವರ್ಯ ಇರಲಿ, ಕತ್ತಲೆಯಲ್ಲಿ ದೇವರು ಬೆಳಕಾಗಿರುವಂತೆ ಪ್ರಾರ್ಥಿಸ್ತೇನೆ ದೇವರಪ್ಪ. ಯೇಸುವಿನ ನಾಮದಲ್ಲಿ ಬಿಡುತ್ತೇನೆ ತಂದೆಯೇ. ಆಮೆನ್. ನಿಮ್ಮ ಕಾಣಿಕೆಗಳನ್ನು ಹಾಗೆ ಕೈಗಳಲ್ಲಿ ತಗೊಳ್ಳಿ, ನಾನು ಪ್ರೇಯರ್ ಮಾಡ್ತೇನೆ. ಅದಾದಮೇಲೆ ನೀವು ಬಿತ್ತಿ, ತಂದೆಯ ದೇವರೇ, ಯೇಸುವಿನ ನಾಮದಲ್ಲಿ ಕೈಲಿಟ್ಟಿರುವ ದೇವರ ಕಾಣಿಕೆಗಳನ್ನು ಆಶೀರ್ವದಿಸ್ತೀವಿ. ಆ ಬಿತ್ತನೆಗಳು 30-60-100 ಫಲ ತರಲಿ ದೇವರಪ್ಪ. ದೇಶಕ್ಕೂ ಕುಟುಂಬಕ್ಕೂ ಸಭೆಗೆ ಅನುಗ್ರಹವಾಗಿರಲಿ. ಯೇಸುವಿನ ನಾಮದಲ್ಲಿ ನಾವು ಬಿಡುತ್ತೇವೆ ತಂದೆಯೇ. ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳು ಒಂದನ್ನು ಮರೆಯಬೇಡ. ಆಮೇನ್. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೊಂದಿಗೂ ಅಕ್ಕಪಕ್ಕರುವ ಜನಗಳೊಂದಿಗೂ ಕೂಡಿ ಬಂದ ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್. ಆಮೆನ್. ಯು ಆರ್ ಬ್ಲೆಸ್ಡ್. ಸಾಧ್ಯವಾದರೆ ನೀವು ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡುವಂತೆ ನಾನು ಕೇಳ್ಕೊಳ್ತೀನಿ, ನಾನು ರಿಕ್ವೆಸ್ಟ್ ಮಾಡ್ತೀನಿ. ಆವಾಗ ನಿಮಗೆ ಕಂಟಿನ್ಯೂಸ್ ಆ ಮೆಸೇಜ್ಗಳು ಅಲರ್ಟ್ ಬರುವುದಾಗಿರ್ತದೆ. ಪ್ಲೀಸ್ ಐ ರಿಕ್ವೆಸ್ಟ್ ಯು ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ so that we can keep sending our messages. God has blessed you. You are blessed. Thank you very much. See you soon. Amen.